ರೀತಿಯಾಗಿ ಕುಲಕರ್ಣಿ ವೃತ್ತಿಯಲ್ಲಿ ಇದ್ದಂತಹ ದಾಸರಾಯರು ಅಲ್ಲಿ ತಮ್ಮ ಮನಸ್ಸಿಗೆ ಸ್ವಲ್ಪ ಅನ್ಯಥಾ ಭಾವನೆ ಬಂದು ತಾವು ಅಲ್ಲಿಗೆ ಬಂದಾಗ ಹುತ್ತಿನಲ್ಲಿರುವ ಪ್ರಾಣದೇವರ ದರ್ಶನ ಅವರಿಗೆ ಆಗ್ತಾ ಇದೆ. ಆ ಸಮಯದಲ್ಲಿ ಕೃಷ್ಣಾ ನದಿ ತೀರದಲ್ಲಿ ನಿತ್ಯ ಸ್ನಾನ ಮಾಡಿ ಪ್ರಾಣದೇವರನ್ನ ವಿಶೇಷವಾಗಿ ಅವರು ಒಲಿಸಿಕೊಂಡರು. ಆ ಮೂಲಕ ಪ್ರಾಣದೇವರು ತನ್ನ ಭಕ್ತರಿಗೆ ಇವರಿಂದ ಉದ್ಧಾರ ಮಾಡುವಂತಹ ದೊಡ್ಡ ಸಂಕಲ್ಪವನ್ನ ತೊಟ್ಟಿದ್ದರಿಂದ ಅಲ್ಲಿ ಅನೇಕ ಜನಗಳೆಲ್ಲ ತಮ್ಮ ಮನೆಯಲ್ಲಿ ಉಪದ್ರವಗಳು, ಭೂತ ಪ್ರೇತ ಪೀಡೆಗಳು ಅವುಗಳನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ಶ್ರೇಷ್ಠದಾಸರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ಪ್ರಾಣದೇವರ ಅನುಗ್ರಹ ಬಲದಿಂದ ಅತ್ಯದ್ಭುತವಾದ ಪ್ರಾಣದೇವರ ಸೇವೆ, ಭಕ್ತ ಜನರ ಉದ್ಧಾರವನ್ನ ಮಾಡಿಸಿ ಅದಾದ ನಂತರದಲ್ಲಿ ಪ್ರಾಣದೇವರಿಗೆ ಅಪ್ಪಣೆ ಮಾಡ್ತಾ ಇದ್ದಾರೆ ಅವರು, ನೀವು ಗಿರಿಶಾಚಲಕ್ಕೆ ಹೋಗಿ ಅಲ್ಲಿ ರುದ್ರದೇವರ ಸನ್ನಿಧಾನದಲ್ಲಿ 5 ಲಕ್ಷ ಆ ಒಂದು ಪಂಚಾಕ್ಷರಿ ಜಪವನ್ನ ಮಾಡಿ ರುದ್ರದೇವರನ್ನ ಒಲಿಸ್ಕೊಳ್ಳಿ. ಯಾಕೆ ಅಂದ್ರೆ ನೀವು ರುದ್ರದೇವರನ್ನ ಗುರುಗಳನ್ನಾಗಿ ಪಡೆದವರು. ಯಾಕೆಂದ್ರೆ ಶೇಷದಾಸರು ಅವರು ಇಂದ್ರಾವತಾರರು ಅಂತ ಪ್ರಖ್ಯಾತರಾದವರು. ಇಂದ್ರದೇವರಿಗೆ ಗುರುಗಳು ಅಂದ್ರೆ ಅದು ಮಹಾರುದ್ರದೇವರೇ. ಆದ್ರಿಂದ ಇಲ್ಲಿ ಅವರ ಸೇವೆ ಮಾಡಿ ಅಂತ ಅವರನ್ನ ಕಳಿಸಿಕೊಟ್ಟಾಗ ಈ ಕ್ಷೇತ್ರಕ್ಕೆ ಅವರು ಬಂದು ವಿಶೇಷವಾಗಿ ತಮ್ಮ ಆ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಅನಂತರದಲ್ಲಿ ಅವರು ಇಲ್ಲೇ ಆ ಸ್ವಯಂ ವ್ಯಕ್ತನಾದ ಆ ಶ್ರೀನಿವಾಸ ದೇವರ ನಿರಂತರ ಉಪಾಸನೆಯನ್ನ ಮಾಡಿ ಶ್ರೀನಿವಾಸ ದೇವರು ಇವರ ಮೂಲಕ ತನ್ನ ಮಹಿಮೆಗಳನ್ನೆಲ್ಲ ಜಗತ್ತಿನಲ್ಲಿ ಪ್ರಖ್ಯಾತಗೊಳಿಸಿದ್ದಾನೆ. ಅದಕ್ಕೆ ಅವರ ಚರಿತ್ರೆಯಲ್ಲೇ ಬರ್ತಕ್ಕಂತಹ ಮಾತು ನಮ್ಮ ಶೇಷದಾಸರೇನಿದ್ದಾರೆ ಅವರು ಬೆಳಗಿನ ಸಮಯದಲ್ಲಿ ಅನೇಕ ಬಂದ ಭಕ್ತರಿಗೆ ಅನ್ನದಾನವನ್ನ ಮಾಡ್ತಾ ಇದ್ರೆ ಆನಂತರದಲ್ಲಿ ಸಾಯಂಕಾಲ ಸಮಯದಲ್ಲಿ ತಮ್ಮ ಆಪ್ತರನ್ನ ಕೂಡಿಸಿಕೊಂಡು ತತ್ವಗಳ ಬೋಧನೆಯನ್ನು ಅವರು ಮಾಡ್ತಾ ಇದ್ರು. ಹೀಗೆ ಅನ್ನದಾನ ಮತ್ತೆ ಜ್ಞಾನದಾನ ಈ ಎರಡರಿಂದ ಇಲ್ಲಿದ್ದ ಸ್ವಯಂಭೂ ಶ್ರೀನಿವಾಸ ದೇವರನ್ನ ಅವರು ಒಲಿಸಿಕೊಂಡದ್ದಲ್ಲದೆ ರುದ್ರದೇವರನ್ನು ಕೂಡ ವಿಶೇಷವಾಗಿ ಅವರು ಒಲಿಸಿಕೊಂಡಂತಹ ಮಹಾನುಭಾವರು. ಅಂತಹ ಅವರ ಶಿಷ್ಯವೃಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ತಯಾರಾಯಿತು. ಆ ಸಮಯದಲ್ಲಿ ಒಮ್ಮೆ ಶೇಷದಾಸರ ಹತ್ರ ಶಿಷ್ಯರೆಲ್ಲ ಕೇಳಿದ್ರು, ಸ್ವಾಮಿ ನೀವಿದ್ದಾಗಲೇ ನಿಮ್ಮ ಜೊತೆಗೆ ನಾವು ಕಾಶಿ ಯಾತ್ರೆ ಮಾಡಬೇಕು, ಗಂಗಾ ಸ್ನಾನ ಮಾಡಬೇಕು, ಅದಕ್ಕೆ ನೀವು ಕೂಡ ನಮ್ಮನ್ನು ಕರ್ಕೊಂಡೋಗಿ ನೀವೇ ನಮಗೆ ನೇತಾರರಾಗಬೇಕು ಅಂತ. ದಾಸರು ಶ್ರೀನಿವಾಸ ದೇವರ ಅಪ್ಪಣೆಯನ್ನು ಪಡೆದರು. ಶ್ರೀನಿವಾಸ ದೇವರು ಹೇಳಿದರು, ನೀವೇನು ಕಾಶಿಗೆ ಹೋಗಬೇಕಾಗಿಲ್ಲ, ನೀವಿದ್ದಲ್ಲೇ ಗಂಗೆ ಬರ್ತಾಳೆ ಅಂತ ಅವರು ಹೇಳಿದ್ರು. ಯಾಕೆ ಅಂದ್ರೆ ಭಕ್ತರು ಎಲ್ಲಿರ್ತಾರೆ ಅಲ್ಲಿ ಸಾಕ್ಷಾತ್ ಗಂಗೆ ಬಂದು ಬಿಡ್ತಾಳೆ. ಅದಕ್ಕೆ ನಮ್ಮ ಶ್ರೀಮನ್ ಮಧ್ವಾಚಾರ್ಯರು ನವದೆಹಲಿಯಲ್ಲಿ ಅವರು ಚಾತುರ್ಮಾಸ್ಯ ಕೈಗೊಂಡಾಗ ಭಿತ್ವಾ ಭುವಂ ದೇವ ನದಿ ಜಗಾಮ ಶಾಖಾ ವಿಶೇಷೇಣ ನಿಷೇವಿತುಂ ತಂ ವಾಣಿಚ ಯದ್ ಪ್ರೇಷ್ಯತೆಯ ಕೃತಾರ್ಥ ಶಿವಾದಿ ವಂದ್ಯ ನ ತದತ್ರ ಚಿತ್ರಂ ಅಂತ ಹೇಳ್ತಾ ಇದ್ದಾರೆ. ಶ್ರೀಮನ್ ಮಧ್ವಾಚಾರ್ಯರ ಸನ್ನಿಧಾನಕ್ಕೆ ಗಂಗೆ ಬಂದು ಅಲ್ಲಿ ಒಂದು ಗಿಡದ ಟೊಂಗೆಯನ್ನು ಒಡೆದು ಗಂಗೆ ಹರಿದು ಬರ್ತಾ ಇದ್ದಾಳೆ. ಅದರಂತೆ ನಮ್ಮ ಶೇಷದಾಸರು ಕೂಡ ಆ ಪರಂಪರೆಯಲ್ಲಿ ಬಂದ ಮಹಾನುಭಾವರು. ಅವರಿಗೆ ಗಂಗೆಯ ಪರಮಾನುಗ್ರಹ ಇದ್ದದ್ದರಿಂದ ಆ ಸಮಯದಲ್ಲಿ ಆವಾಗ ಶ್ರೀನಿವಾಸ ದೇವರು ಹೇಳ್ತಾರೆ, ನಿಮ್ಮ ಶಿಷ್ಯರಿಗೆಲ್ಲ ಹೇಳಿ ಗಂಗೆ ಇಲ್ಲೇ ಈ ಮೊದಲ ಕಲ್ಲಿನಲ್ಲೇ ನಮ್ಮ ಶ್ರೀನಿವಾಸ ದೇವರ ಗರ್ಭಗುಡಿಯಲ್ಲೇ ಬರ್ತಾಳೆ ಅಂತ ಹೇಳ್ಬಿಟ್ಟು ಆವಾಗ ಊರಿಗೆಲ್ಲ ಹೇಳಿದರು. ಜನಗಳಿಗೆಲ್ಲ ಶೇಷದಾಸರು ಎಲ್ಲ ಗದ್ವಾಲಿಯಿಂದ ಮೂಟೆ ಮೂಟೆ ಅರಿಶಿನ ಕುಂಕುಮಗಳನ್ನು ತರಿಸಿದ್ರಂತ. ಯಾಕೆ ಅಂದ್ರೆ ನಮ್ಮಮ್ಮ ಬರ್ತಾ ಇದ್ದಾರೆ, ನಮ್ಗೆಲ್ಲ ವಿಶೇಷವಾಗಿ ಅವರ ಕರುಣೆ ಬೇಕು ಅಂತ. ಶೇಷದಾಸರ ಆಂತರ್ಯವನ್ನ ತಿಳಿದೇ ಇರತಕ್ಕಂತ ಕೆಲವು ಜನಗಳೆಲ್ಲ ಈ ಗದ್ವಾಲಿಯಲ್ಲಿ ಅದು ಯಾರೋ ವೆಂಕಟಲಕ್ಷ್ಮಮ್ಮ ಅಂತ ಒಬ್ಬ ರಾಣಿ ಇದ್ಲು, ಅವಳನ್ನು ಕರ್ಕೊಂಡ್ ಬರ್ತಾರೆ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂದ್ರೆ ಅವರೇ ದುಡ್ಡು ಕೊಡ್ತಾರೆ, ಅದಕ್ಕೆ ದಾಸರು ಅವ್ರಿಗೆ ಮರಳಾಗ್ಬಿಟ್ಟಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ರು. ಆದ್ರೆ ಅವ್ರು ಹೇಳಿದ್ದು ನಮ್ಮ ಅಮ್ಮ ಅಂದ್ರೆ ಗಂಗಾ ಮಾತೆ, ಆ ಗಂಗಾ ತಾಯಿ ಬರ್ತಾ ಇದ್ದಾಳೆ ಅಂತ ಎಲ್ಲ ಸಿದ್ಧತೆ ಮಾಡಿದಾಗ ಆ ಸಮಯದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ಶ್ರೀನಿವಾಸ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಅವರ ಪಾದದಿಂದ ಗಂಗೆ ಕಾರಂಜಿಯಂತೆ ಚಿಮ್ಮುತ್ತಾ ಇದ್ದಾರೆ. ಶೇಷದಾಸರ ಅಷ್ಟಕದಲ್ಲಿ ಅವರು ಹೇಳ್ತಾ ಇದ್ದಾರೆ, ಗಂಗಾಂ ಕದಾಚಿದ ಗಂಗಾ ಅಂತ ಹೇಳ್ಬಿಟ್ಟು ಆ ಪರಮಾತ್ಮನ ಪಾದ ಕಮಲದಿಂದ ಅಂಗುಷ್ಟದಿಂದ ಗಂಗೆ ಅಲ್ಲಿ ಹೊರೊಮ್ಮೆ ಬರ್ತಾ ಇದ್ದಾರೆ. ಇವತ್ತಿಗೂ ಕೂಡ ನಾವು ಗರ್ಭಗುಡಿಯಲ್ಲಿ ಆ ದೇವರ ಪಾದವನ್ನು ಮುಟ್ಟಿ ನೋಡಿದ್ರೆ, ಈಗ ಆಚಾರ್ಯರು ಅಲ್ಲಿ ಮುಟ್ಟಿದಾಗ ಅಲ್ಲಿ ಗಂಗೆಯ ಆ ಒಂದು ಸ್ಪರ್ಶ ಅಲ್ಲಿ ಆಗ್ತಾ ಇದೆ. ಅಲ್ಲೆಲ್ಲ ಏನು ಅಭಿಷೇಕ ಮಾಡಿ ಎಲ್ಲ ಒರೆಸಿದ್ರು ಕೂಡ ಅಲ್ಲೆಲ್ಲ ಗಂಗೆಯ ಒಂದು ಸಾನ್ನಿಧ್ಯ, ಅಲ್ಲಿ ಒಂದು ಆರ್ದ್ರತೆ ಆ ಗಂಗೆಯ ಸನ್ನಿಧಾನದಲ್ಲಿ ಇರೋದು ನಮಗೆ ಅಲ್ಲಿ ಗೊತ್ತಾಗ್ತಾ ಇದೆ. ಯಾಕೆ ಅಂದ್ರೆ ಖಗವರ ಧ್ವಜನಾದ ಪರಮಾತ್ಮನ ಸೊಂಟದವರೆಗೆ ಗಂಗೆಯಲ್ಲಿ ಬಂದಿದ್ದಾರೆ. ಇಡೀ ಎಲ್ಲ ಕಡೆಯಲ್ಲೂ ಕೂಡ ಗಂಗೆ ಹರಿತಾ ಇದೆ, ಎಲ್ಲ ಜನಗಳು ಬಂದು ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಹೀಗೆ ಗಂಗಾದೇವಿ ಶೇಷದಾಸರ ಭಕ್ತಿಗೆ ಮೆಚ್ಚಿ, ನೀವೇನ್ ನಮ್ಮ ಹತ್ರ ಬರೋದು ಬೇಡ, ನಾವೇ ನಿಮ್ಮ ಬಳಿಗೆ ಬರ್ತಾ ಇದ್ದೇವೆ ಅಂತ ಆ ಗಂಗಾದೇವಿ ಬಂದಾಗ ಎಲ್ಲರೂ ಸ್ನಾನ ಮಾಡಿ ಪವಿತ್ರರಾದರು.
ಕೆಲವರೆಲ್ಲ ತಮ್ಗೆಯಲ್ಲಿ ಗಂಗೆ ತುಂಬ್ಕೊಂಡ್ಬಿಟ್ರು. ಇವತ್ತು ಊಟಕ್ಕೆ ಇದೇ ನೀರನ್ನೇ ಬಳಸ್ಕೊಂಡ್ಬಿಡೋಣ, ಗಂಗಾ ಜಲದಿಂದ ನಮಗೆ ಭೋಜನ ಆಗತ್ತೆ ಅಂತ. ಆದ್ರೆ ಊಟಕ್ಕೆ ಕೂಡುವಾಗ ಅವರ ತಮ್ಗೆಯಲ್ಲಿ ಗಂಗೆಯಲ್ಲಿ ಖಾಲಿ ಆಗ್ಬಿಟ್ಟಿದೆ. ಆದ್ರೆ ಒಬ್ಬ ದಾಸರ ಅವರ ಗಿಂಡಿಯಲ್ಲಿ ಮಾತ್ರ ಗಂಗೆ ಇದ್ದದ್ದು. ಯಾಕೆಂದ್ರೆ ಗಂಗೆ ಬಂದದ್ದು ಅವರಿಗೋಸ್ಕರ, ಬೇರೆ ಯಾರಿಗೋಸ್ಕರ ಅಲ್ಲ. ಅವರಿಗೆ ಬರೀ ಸ್ನಾನಕ್ಕೆ, ಆದ್ರೆ ಇವರಿಗೆ ನಿರಂತರ ಗಂಗೆ ಅನುಗ್ರಹ ಮಾಡಿರ್ತಕ್ಕಂತಹದ್ದು. ಆ ರೀತಿ ಈ ಕ್ಷೇತ್ರದಲ್ಲಿ ಮಹಿಮೆಯನ್ನ ತೋರಿಸಿ ಜಗದ್ವಿಖ್ಯಾತರಾದ ಮಹಾನುಭಾವರೇ ನಮ್ಮ ಶೇಷದಾಸರಾಗಿದ್ದಾರೆ. ಅವರ ರಚನೆ ಮಾಡಿದ ಒಂದೊಂದು ಕೃತಿಗಳು ಕೂಡ ಅಮೋಘವಾಗಿರ್ತಕ್ಕಂಥದ್ದು. ನಮಗೆ ಅನೇಕ ತತ್ವದ ವಿಚಾರಗಳನ್ನ ಅವರ ಕೃತಿಯಲ್ಲಿ ಅವುಗಳ ಸ್ಪಷ್ಟತೆಯನ್ನು ನಾವು ಪಡಿತಾ ಇದ್ದೇವೆ. ಉದಾಹರಣೆಗೆ ಮುಖ್ಯ ಪ್ರಾಣದೇವರು ನಮ್ಮ ಮೂಗಿನಲ್ಲಿದ್ದು ಆ ಶ್ವಾಸೋಚ್ಛ್ವಾಸವನ್ನು ನಡೆಸ್ತಾರೆ ಅನ್ನತಕ್ಕಂತಹ ವಿಚಾರ ಬಂದಾಗ ಶೇಷದಾಸರು ಅದರ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ. ನಮ್ಮ ಮೂಗಿನ 2 ಹೊರಳೆಗಳಲ್ಲಿ ಬಲ ಹೊರಳೆಯಲ್ಲಿ ಪ್ರಾಣದೇವರಿದ್ದು ಅಲ್ಲಿ ಶ್ವಾಸೋಚ್ಛ್ವಾಸವನ್ನು ನಡೆಸಿದ್ರೆ, ಎಡ ಹೊರಳೆಯಲ್ಲಿ ಅವರ ಮಡದಿಯಾದ ಭಾರತೀ ದೇವಿ ಆ ಕಾರ್ಯವನ್ನು ಮಾಡ್ತಾರೆ. ಈಗ ಇವರಿಬ್ಬರು ಕೂಡ ಅಂದರೆ ಭಾರತೀ ಪತಿ ಅನಂತರದಲ್ಲಿ ಭಾರತೀ ದೇವಿ ಇಬ್ಬರು ಕೂಡ ಅಲ್ಲಿ ನೆಲೆ ನಿಂತು ಎಲ್ಲ ಜೀವರಾಶಿಗಳ ಆ ಒಂದು ವ್ಯಾಪಾರಗಳನ್ನ ಶ್ವಾಸೋಚ್ಛ್ವಾಸವನ್ನ ಅವರು ನಡೆಸ್ತಾರೆ. ಆದ್ದರಿಂದ ಇವರಿಬ್ಬರನ್ನ ನಾವು ಯಾವತ್ತೂ ಕೂಡ ಮರಿಬಾರದು ಅನ್ನತಕ್ಕಂತ ಮಾತನ್ನ ಹೇಳ್ತಾರೆ. ಅನೇಕರು ಭಾರತೀಯನ ಮಾತ್ರ ಸ್ವೀಕಾರ ಮಾಡ್ತಾರೆ, ಆದರೆ ಭಾರತೀ ಪತಿಯನ್ನು ಸ್ವೀಕಾರ ಮಾಡೋದೇ ಇಲ್ಲ. ಆದರೆ ನಮ್ಮ ದಾಸರಾಯರು ಭಾರತೀ ದೇವಿಯೂ ಬೇಕು, ಭಾರತೀ ಪತಿಯಾದಂತಹ ಮುಖ್ಯ ಪ್ರಾಣದೇವರು ಕೂಡ ನಮಗೆ ಬೇಕು. ಆದ್ದರಿಂದ ಈ ಒಂದು ದಿವ್ಯ ಸಂದೇಶವನ್ನ ನಮಗೆ ನೀಡುತ್ತಾ ಇದ್ದಾರೆ. ಅನೇಕರೆಲ್ಲ ಭಾರತೀ ತೀರ್ಥ ಅಂತ ಹೆಸರಿಟ್ಕೊಂಡ್ಬಿಡ್ತಾರೆ, ಭಾರತೀ ಪೀಠ. ಆದರೆ ಭಾರತೀ ಪತಿಗೆ ಅಲ್ಲಿ ಯಾವುದು ಕೂಡ ಒಂದು ಸ್ಥಾನಮಾನ ಇರೋದಿಲ್ಲ. ಆದರೆ ಭಾರತೀ ಪತಿಗೆ ಬೆಲೆ ಇಲ್ಲದೆ ಹೋದರೆ ಭಾರತೀ ದೇವಿ ಯಾವ ಅನುಗ್ರಹವನ್ನು ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಅಂತಹ ದಿವ್ಯ ಸಂದೇಶವನ್ನ ನಮಗೆ ತಮ್ಮ ತತ್ವ ಪದ ಸುಳಾದಿಗಳಲ್ಲಿ ಬಹಳ ಸುಂದರವಾಗಿ ನಮಗೆ ದಾಸರಾಯರು ಅವರು ನೀಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಅವರು ವಿಜಯದಾಸರ ಕಟ್ಟೆಗೆ ಹೋಗಿ ನಿರಂತರ 2 ವರ್ಷಗಳ ಕಾಲ ಸೇವೆ ಮಾಡಿ ಇವತ್ತಿನ ಕಟ್ಟೆಯನ್ನು ನಿರ್ಮಾಣ ಮಾಡಿದವರೇ ನಮ್ಮ ಶೇಷದಾಸರು. ಅದರಿಂದ ಪ್ರಸನ್ನ ಚಿತ್ತರಾದ ಆ ವಿಜಯದಾಸರು ಅವರಿಗೆ ಅನುಗ್ರಹ ಮಾಡ್ತೇನೆ ಅಂತ ನಿಂತಾಗ ನಿಮಗೇನು ಬೇಕು ಅಂತ ಕೇಳಿದರೆ ಅದಕ್ಕೆ ಶೇಷದಾಸರು ಹೇಳ್ತಾ ಇದ್ದಾರೆ, ನಮಗೆ ಬೇರೆ ಏನು ಬೇಕಾಗಿಲ್ಲ, ನೀವೇ ನಮಗೆ ಮೊಮ್ಮಕ್ಕಳಾಗಿ ಅವತಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಮುಂದೆ ದಾಸರಾಯರ ಮಕ್ಕಳಿಗೆ ಮಕ್ಕಳಾಗಿ ಅವರು ಅವತಾರ ಮಾಡ್ತಾರೆ. ಅವರೇ ಸಣ್ಣರಾಯರು ಅಂತ ಆ ಪ್ರಖ್ಯಾತರಾದ ಮಹಾನುಭಾವ. ಅವರ ಸ್ನಾನದ ನೀರಿನ ಜಲ ಅನೇಕ ಕುಷ್ಠ ರೋಗಗಳನ್ನ, ಶ್ವೇತ ರೋಗಗಳಿಂದೆಲ್ಲ ಪರಿಹಾರ ಮಾಡಿರ್ತಕ್ಕಂಥ. ಯಾಕೆ ಎಂದರೆ ಅವರು ತಮ್ಮ ಮೊಮ್ಮಕ್ಕಳನ್ನಾಗಿ ಕರ್ಕೊಂಡ್ ಬಂದದ್ದು ಯಾರೋ ಒಬ್ಬರನ್ನಲ್ಲ, ಅದು ವಿಜಯಪ್ರಭುಗಳನ್ನ ಕರೆದುಕೊಂಡು ಬಂದದ್ದು. ಅವರು ಕೂಡ ಇವ್ರ ಮೇಲೆ ಕರುಣೆ ಮಾಡಿ, ಆಯ್ತಪ್ಪ ನಿಮ್ಮ ವಂಶದಲ್ಲೇ ಬರ್ತೇನೆ, ನಿಮ್ಮ ಮೊಮ್ಮಗನಾಗೆ ಬರ್ತೇನೆ ಅಂತ ಅವರು ಬಂದಿದ್ದಾರೆ. ಮುಂದೆ ಅವರ ಉಪನಯನವನ್ನ ಅತ್ಯದ್ಭುತವಾಗಿ ಅನೇಕ ರಾಜ ಮಹಾರಾಜರನ್ನ ಅವರು ಕರೆಸಿ ಆ ಸಂದರ್ಭದಲ್ಲಿ ತಮ್ಮ ಜನ್ಮ ಕ್ಷೇತ್ರವಾದ ಆ ಧರೂರಿನಲ್ಲಿ ಪಾರ್ಥ ಸಾರಥಿಯನ್ನ ಪ್ರತಿಷ್ಠಾಪನೆ ಮಾಡಿ ಆ ಪ್ರತಿಷ್ಠಾಂಗವಾಗಿ ಜೊತೆಗೆ ಅನೇಕ ಧಾರ್ಮಿಕ ಕಾರ್ಯಗಳು, ಅದರ ಜೊತೆಗೆ ತಮ್ಮ ಮೊಮ್ಮಗನ ಉಪನಯನವೂ ಕೂಡ ಮಾಡಿ ಅವರೆಲ್ಲ ತಮ್ಮ ಪರಮಾತ್ಮನಿಗೆ ಆ ಕಾರ್ಯವನ್ನ ಸಮರ್ಪಣೆ ಮಾಡಿದ ಮಹಾನುಭಾವರು. ಹೀಗೆ ದಾಸರಾಯರ ಮಹಿಮೆಗಳು ಒಂದೇ ಎರಡೇ ಅನಂತವಾದ ಮಹಿಮೆಗಳನ್ನು ತೋರಿಸಿ ಅನಂತರದಲ್ಲಿ ಈ ದಿವ್ಯ ಸನ್ನಿಧಾನದಲ್ಲಿ ಅವರ ನೆಲೆ ನಿಂತಿದ್ದಾರೆ. ಅವರ ಕಟ್ಟೆ ಅಲ್ಲಿ ಕೆಳಗಡೆ ಇದ್ರೆ, ಇಲ್ಲಿ ಮೇಲ್ಗಡೆ ಅವರಿಗೆ ಅತ್ಯಂತ ಉಪಾಸ್ಯ ಮೂರ್ತಿಯಾದ ಪ್ರಾಣದೇವರು, ಅವರ ಚಿಂತನವೇಲಿ ಪ್ರಾಣದೇವರನ್ನ ಚೆನ್ನಾಗಿ ಉಪಾಸನೆ ಮಾಡಿ ಆ ಉಪಾಸನಾ ಕಾಲದಲ್ಲಿ ಅವರಿಗೆ ಜ್ವರ ಬೇರೆ ಬೇರೆ ತೊಂದರೆಗಳು ಬಂದ್ರೆ ಪ್ರಾಣದೇವರು ಹೇಳ್ತಾ ಇದ್ರು, ಅಲ್ಲಿ ಒಂದು ಎಲೆ ಇದೆ, ಬಳ್ಳಿ ಇದೆ, ಅದನ್ನ ಅರೆದು ಬಿಟ್ಟು ನೀನು ಕುಡಿದ್ರೆ ನಿನಗೆ ಅಂತ ಹೇಳ್ತಾ ಇದ್ರು. ಹೀಗೆ ಪ್ರಾಣದೇವ ಪೂರ್ಣ ಅನುಗ್ರಹವನ್ನ ಪಡೆದು ಅಂತಹ ಪ್ರಾಣದೇವರನ್ನ ತಮ್ಮ ಎದುರುಗಡೆ ಅವರು ಪ್ರತಿಷ್ಠೆ ಮಾಡಿದ್ದಾರೆ. ಆ ಕಡೆ ವಿಜಯದಾಸರು, ಅನಂತರದಲ್ಲಿ ತಮ್ಮ ದಿವ್ಯ ಸನ್ನಿಧಾನ, ಆ ಮೂರನ್ನು ಕೂಡ ಇಲ್ಲಿ ನಾವು ಕೇಳ್ತಾ ಇದ್ದೇವೆ. ಕೆಳಗಡೆಯಲ್ಲಿ ದಾಸರಾಯರ ದಿವ್ಯ ಸನ್ನಿಧಾನ ಇದೆ. ಅಂತಹ ದಾಸರಾಯರ ಮಧ್ಯಾರಾಧನೆಯ ಪರ್ವ ಸಮಯದಲ್ಲಿ ಅವರ ಸನ್ನಿಧಾನದಲ್ಲಿ ಅವರ ಮಹಿಮೆಯ ಒಂದೆರಡು ಬಿಂದುಗಳನ್ನು ನಾವು ಕೇಳಿದರೂ ಕೂಡ ಸಂಸಾರ ಸಿಂಧುವಿನಿಂದ ಅವರು ನಮ್ಮನ್ನು ಬಿಡುಗಡೆಗೊಳಿಸುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕೆ ಅಂದ್ರೆ ನಮಗೆ ತುಂಬಾ ಅವರ ಮಹಿಮೆ ಕೇಳಲಿಕ್ಕೆ ಆಗಲ್ಲ. ಯಾಕೆ ಅಂದ್ರೆ ನಾವು ಮಂದಮತಿಗಳು, ನಮಗೆ ಈ ಬಿಸಿಲು ತಡ್ಕೊಳಿಕ್ ಆಗಲ್ಲ, ಬಾಯಾರಿಕೆ, ಯಾವಾಗ ಊಟ ಇದೇ ಯೋಚನೆ ಇರುತ್ತೆ. ಆದರೂ ಕೂಡ ದಾಸರಾಯರ ಒಂದು ಮಹಿಮೆ, ಅವರು ದೇವಲೋಕದ ಗಂಗೆಯನ್ನ ಈ ದಿವ್ಯ ಸ್ಥಾನಕ್ಕೆ ಅವರು ಕರೆತಂದಿದ್ದಾರೆ ಅನ್ನುವ ಅವರು ಒಂದು ಮಹಿಮೆ ತಿಳ್ಕೊಂಡ್ಬಿಟ್ರೆ ನಮಗೆ ಗಂಗಾದೇವಿ ಅನುಗ್ರಹ, ದಾಸರಾಯರ ಅನುಗ್ರಹವೂ ಕೂಡ ಆಗತ್ತೆ. ಜೊತೆಗೆ ಸ್ವಯಂಭೂ ಶ್ರೀನಿವಾಸನ ದಿವ್ಯ ಸನ್ನಿಧಾನ ಇದೆ.
ಹೇಗೆ ತಿರುಪತಿಯ ಶ್ರೀನಿವಾಸ ದೇವರ ದಿವ್ಯ ಸನ್ನಿಧಾನವೋ ಅದರಂತೆ ಅನಾಯಾಸವಾಗಿ ನಮಗೆ ಆ ದಿವ್ಯ ಸನ್ನಿಧಾನ ದೊರಕುವಂತೆ ಮಾಡಿದ್ದಾರೆ. ಇತಿಹಾಸದಲ್ಲಿ ಮೊಟ್ಟ ಮೊದಲು ಕ್ಷೇತ್ರ ಅಂದ್ರೆ ಇದು ಮೊದಲ ಕಲ್ಲು ಅಂತ ಇತಿಹಾಸ ಪ್ರಸಿದ್ಧ, ಪುರಾಣ ಪ್ರಸಿದ್ಧ ಅಂತ ದಿವ್ಯ ಸನ್ನಿಧಾನದಲ್ಲಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳುವ ಕೇಳುವ ಸುಯೋಗವ ನಮಗೆ ಒದಗಿ ಬಂದಿದೆ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನಗೆ 4 ಮಾತುಗಳನ್ನ ದಾಸರಾಯರ ಅಂತರ್ಯಾಮಿಯಾದ ಚಿಂದ್ರವೇಲಿ ಮುಖ್ಯ ಪ್ರಾಣ ಅಂತರ್ಗತನಾದ ಮತ್ತೆ ಸ್ವಯಂಭೂ ಆ ಶ್ರೀನಿವಾಸ ದೇವರ ಅಭಿನ್ನನಾದ ಬಿಂಬಮೂರ್ತಿಗೆ 4 ಮಾತುಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ ಮತ್ತು ಧನ್ಯವಾದಗಳು. ತುಂಬಾ ಅಪೂರ್ವವಾಗಿರ್ತಕ್ಕಂತಹ ವಿಷಯಗಳನ್ನು ತಿಳಿಸಿದ್ದೀರಾ. ಅವನ ಮಹಿಮೆಯನ್ನು ಹೇಳುವ ಮೂಲಕವಾಗಿ ಗಂಗಾ ಇಳಿಸಿದರು ಅಂತ ಭೂಮಿಗೆ ತಂದರು ಅಂತ ತಿಳಿತಾರ. ಅವತ್ತು ಭಗೀರಥ ತಂದ, ಅಪರ ಭಗೀರಥರಾಗಿ ನಮ್ಮ ಶೇಷದಾಸರು ಮತ್ತೊಮ್ಮೆ ಎಲ್ಲರಿಗೂ ಕೂಡ ಗಂಗೆಯನ್ನು ತರಿಸಿಕೊಟ್ಟು ಎಲ್ಲರನ್ನೂ ಪುನೀತರ ಮಾಡಿರುವಂತ ನಾವು ನೋಡಿಲ್ಲ, ಅವತ್ತು ಕೇಳಿವೀಗ. ಆದರೆ ನಮ್ಮೆಲ್ಲರಿಗೂ ಗಂಗಾ ಸ್ನಾನದ ಫಲ ಬಂತು ಇವತ್ತು. ಯಾಕೆಂದ್ರೆ ಮಹಾನುಭಾವರು ಅವರಿಗೆ ಗಂಗಾ ಬೇಕಾಗಿಲ್ಲ. ಮೈತ್ರೇಯರನ್ನು ವಿದುರ ಇದೇ ಮಾತನಾಡ್ತಾರೆ, ನಾವೆಲ್ಲರೂ ಬರ್ತೀವಿ ಉದ್ಧಾರಕ್ಕಾಗಿ ಗಂಗಾ ಸ್ನಾನಕ್ಕೆ, ನಿಮ್ಮಂಥವರು ಬರ್ತಾರೆ ನಮ್ಮಂತೆ ಸ್ನಾನ ಮಾಡುವುದಕ್ಕಲ್ಲ. ನೀವು ಯಾರು ಅಂದ್ರೆ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಮಹಾನುಭಾವರು ಗಂಗೆಗೆ ಬರ್ತಾರ, ಆದರೆ ಗಂಗಾ ಸ್ನಾನಕ್ಕಲ್ಲ. ನಾವೆಲ್ಲರೂ ಗಂಗಾ ಸ್ನಾನ ಮಾಡಿ ಬಿಟ್ಟು ಹೋದ ಪಾಪಗಳನ್ನು ಗಂಗೆಯಿಂದ ಸೆಳೆದು ಹೊರಗೆ ಹಾಕುವುದಕ್ಕೆ ಆ ಮಹಾನುಭಾವರು ಬರ್ತಾರಂತ. ಅಂತಹ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ ಅಂತ ಹೇಳಿದಂತೆ ಇವರು ಗಂಗಾ ಸ್ನಾನ ಬೇಕಾಗಿಲ್ಲ, ಇಲ್ಲೇ ಗಂಗೆ ತರಿಸ್ತೇನೆ ನೋಡ್ರಿ ಅಂತ ಶ್ರೀನಿವಾಸ ದೇವರಿಂದ ಅನಿಸಿಕೊಂಡು ಅವರು ಇಲ್ಲೇ ಕೂತು ಆ ಗಂಗೆಯನ್ನು ಎಲ್ಲರಿಗೂ ಸ್ನಾನ ಮಾಡ್ತಿದ್ರು. ಸ್ವಲ್ಪ ಜನ ಹೋಗ್ತಿದ್ರು, ಅವರಿಂದ ಗಂಗೆ ಹೋಗಿದೆ. ಆದರೆ ಇವತ್ತು ಬಹುಜನಕ್ಕೆ ಸ್ನಾನವನ್ನು ಮಾಡಿಸಿ ನಾವೆಲ್ಲರೂ ಅವತ್ತಿಲ್ಲ ಅಂದ್ರೆ ಇದ್ದೀವಿ, ಇವತ್ತು ಆ ಮಹಿಮೆ ಕೇಳಿದ್ದೀವಿ. ಆದ್ದರಿಂದ ನಮಗೂ ಗಂಗಾ ಸ್ನಾನ ಫಲವನ್ನು ನಮ್ಮ ಮಾತನೂರಾಚಾರ್ಯರು ತಮ್ಮ ಪ್ರವಚನದ ಮೂಲಕ ನಮ್ಮೆಲ್ಲರಿಗೂ ಗಂಗಾ ಸ್ನಾನ ಮಾಡಿಸಿದ್ದಾರೆ ಅಂತ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಉಪನ್ಯಾಸಕಾರರು ಹನುಮೇಶಾಚಾರ್ಯ ಸುಳಾದಿ ಮಂತ್ರಾಲಯದಿಂದ ಬಂದಿದ್ದಾರೆ. ಅವರು ಒಂದು 10 ನಿಮಿಷಗಳ ಕಾಲ, ಯಾಕಂದ್ರೆ ಕಾಲ ಬಹಳ ಸಮಯ, ಮುಂದಿನ ಕಾರ್ಯಕ್ರಮಗಳು ತುಂಬಾ ಇದೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ಪ್ರವಚನಕಾರರು ಸಹಕರಿಸಬೇಕು ಅಂತ ಅವರನ್ನು ಕಳೆಯಿಂದ ಕೇಳಿಕೊಳ್ಳುತ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಕಲ ಯತಿವರೆಣ್ಯ ಗುರುಭ್ಯೋ ನಮಃ. ಸಕಲ ಹರಿದಾಸ ಗುರುಭ್ಯೋ ನಮಃ. ಒಂದು ರೀತಿಯಿಂದ ಇಂಥ ಬಿಸಿಲಿನ ಮಧ್ಯದಲ್ಲಿ ಕುಳಿತುಕೊಂಡಿವೆ ಅಂತಂದರೆ ನಿಜವಾಗಲ ಹರಿದಾಸ ದೀಕ್ಷೆ ಯಾರಿಗಿದೆ ಅಂತಂದರೆ ನಮಗೂ ನಿಮಗೂ ಇದೆ ಅಂತ ಅದು ಅಕ್ಷರಗಳಲ್ಲಿ ಹೇಳುವಂಥ ಮಾತೇ ಇಲ್ಲ. ಅಂತಹ ಶೇಷದಾಸರ ಸಂಪೂರ್ಣ ಚರಿತ್ರೆಯನ್ನು ನಮ್ಮ ಪೂಜ್ಯ ಆಚಾರ್ಯರು ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಒಂದು ಸ್ಥಳದಲ್ಲಿ ಬರೋದೇ ಒಂದು ಜನ್ಮಾಂತರದ ಸುಕೃತ ಅಂತ ಹೇಳಬಹುದು. ಇದು ಹರಿದಾಸರ ಮಾತಿನಲ್ಲಿ ಹೇಳೋದಾದರೆ ಬಹಳಷ್ಟು ಇದೆ. ಯಾಕಂದರೆ ಶೇಷದಾಸರ ಒಂದು ಮನೆಯನ್ನು ನೋಡ್ತೀವಿ, ಅವರ ಒಂದು ಜಾಗವನ್ನು ನೋಡ್ತೀವಿ. ಪ್ರತಿಯೊಂದು ಶೇಷದಾಸರ ಇಲ್ಲದೇ ಇರತಕ್ಕಂತಹ ಒಂದು ಯಾವುದೇ ಒಂದು ಜಾಗವನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಕೂಡ ಅದಕ್ಕೆ ಜನ್ಮಾಂತರದ ದೋಷವನ್ನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ಇಂತಹ ಸ್ಥಳದಲ್ಲಿ ಬಂದರೆ ಮಾತ್ರ. ಯಾಕಂದರೆ ಅದು ನಮ್ಮ ದಾಸರಾಯರು ಹೇಳ್ತಾರೆ, ಭೂಮಿಯೋಳು ವರದೇಶ ವಿಠಲನ್ನ ನಿಜ ಭಕ್ತ ಸ್ತೋಮಕ್ಕೆ ಶಿರವಾಗಿ ನಮಿಸುವೆ ದಾಸವರಿಯರಿ ಗೊಂದಿಪೆ ಅಂತ ಹೇಳ್ತಾರೆ. ಆ ದಾಸವರಿಯರ ಪಾದ ಕೆರಗಿ ಜನ್ಮಾಂತರದ ದೋಷವ ಪರಿಹರಿಸಿಕೊಂಬೆ ಅಂತ. ದಾಸರಾಯರ ಯಾಕೆ ನಾವು ದಾಸರಾಯರ ಸ್ಮರಣೆಯನ್ನ ಮಾಡಬೇಕು? ಯಾಕಂದ್ರೆ ಎಲ್ಲ ದೇವತೆಗಳ ಅವತಾರಗಳನ್ನ ಮಾಡಿದ್ದಾರೆ. ನಮ್ಮ ಯತಿಗಳಲ್ಲಿ ತಗೊಂಡ್ರೆ ಎಂತೆಂಥ ಶ್ರೇಷ್ಠ ಯತಿಗಳು ಬಂದಿದ್ದಾರೆ. ಎಲ್ಲರೂ ದೇವತೆಗಳು ಅವತಾರವನ್ನ ಮಾಡಿದ್ದಾರೆ. ಹರಿದಾಸರು ಕೂಡ ಪುರಂದರದಾಸರಿಂದ ಹಿಡ್ಕೊಂಡು ಎಲ್ಲ ದೇವತೆಗಳು ಅವತಾರವನ್ನ ಮಾಡಿ ನಮಗೆ ಸುಜ್ಞಾನವನ್ನ, ಯಾಕಂದ್ರೆ ಆಗೀಗ ಏನೇ ನಮ್ಮ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ವಾಯುದೇವರ ಮುಖ್ಯ ಅವತಾರ ಕಾರಣ ಯಾವುದು ಅಂದ್ರೆ
ಮಾತರ್ಮೆ ಮಾತರಿಶ್ವನ್ ತಂದೆ ತಾಯಿ ಬಂಧು ಬಳಗ ಎಲ್ಲ ವಾಯುದೇವರಾದ್ದರಿಂದ ನಮ್ಮ ಕಲಿ ಕೃತವಾಗಿರ್ತಕ್ಕಂತಹ ದೋಷಗಳು ಪರಿಹಾರ ಆಗಬೇಕು ಅಂದರೆ ಆ ವಾಯುದೇವರ ಅನುಗ್ರಹ ಬೇಕು. ಅಂತಹ ವಾಯುದೇವರ ಮಧ್ವ ಮತದ ಸಿದ್ಧಾಂತದ ಒಂದು ಚೌಕಟ್ಟಿನಲ್ಲಿ ಬಂದಿರತಕ್ಕಂತಹ ಮಹಾನುಭಾವರು ಯಾರು ಅಂದರೆ ಎಲ್ಲ ನಮ್ಮ ಶ್ರೇಷ್ಠ ಹರಿದಾಸರು ಅಂತ ಹೇಳ್ಬೋದು. ಇವರೇ ಯಾಕೆ ಬರಬೇಕು, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಇವರೇ ಯಾಕೆ ಬರಬೇಕು ಅಂತಂದ್ರೆ, ಯಾಕೆ ಎಲ್ಲ ನಾವು ಅವಲೋಕನವನ್ನು ಮಾಡಿದಾಗ ಎಲ್ಲ ದೇವತೆಗಳ ಅವತಾರವನ್ನು ಮಾಡಿದ್ದಾರೆ. ಯಾಕೆ ಅಂದ್ರೆ ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತದೆ, ಅತೀತ ನಾಗತ ಜ್ಞಾನಿ ತ್ರೈಲೋಕ್ಯೋ ಧರಣಕ್ಷಮ ಅಂತ. ಎಂತಹ ದೇವತೆಗಳಿಗೆ ಎಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ, ಅವರು ಭಗವಂತನನ್ನ ಬಿಂಬರೂಪಿ ಭಗವಂತನನ್ನ ದರ್ಶನ ಮಾಡಿದಂತಹ ಮಹಾನ್ ಭಾವರು. ಇವ ಶೇಷದಾಸರು ತಗೊಂಡ್ರು ಕೂಡ ದೇವತೆಯ ಅವತಾರ, ಅರ್ಜುನ ಎಂಬುವಂತಹ ದೇವತೆಯ ಅವತಾರ. ಅದರ ವಿಶೇಷವಾಗಿ ಪಾರ್ಥ ಸಾರಥಿಯ ಅನುಗ್ರಹಕ್ಕೆ ಪಾತ್ರನಾದವನು ಅಂತಹ ದೇವತೆಯ ಅವತಾರ. ಆ ದೇವತೆಗಳಿಗೆ ಎಂತಹ ಶಕ್ತಿ ಇರ್ತದೆ ಅಂತ ಹೇಳಿದ್ರೆ, 3 ಲೋಕದ ಜನರನ್ನು ಉದ್ಧಾರ ಮಾಡುವಂತಹ ಶಕ್ತಿ ಇರ್ತದೆ ಅಂತ ಹೇಳ್ತಾರೆ. ಅತೀತ ನಾಗತ ಜ್ಞಾನಿ ಅಂತ ಬಿಂಬರೂಪಿ ಯಾರು ಭಗವಂತನನ್ನ ದರ್ಶನ ಮಾಡಿರ್ತಾರಲ್ಲ, ಅವರಿಗೆ 3 ಲೋಕದ ಜನರನ್ನು ಉದ್ಧಾರ ಮಾಡುವಂತಹ ಒಂದು ಯೋಗ್ಯತೆ ಅವರಿಗೆ ಇರ್ತದಂತೆ. ನಾವು ಏನು ಮಾಡೋದು ಬೇಕಾಗಿಲ್ಲ, ಅವರ ಸ್ಮರಣೆ ಮಾಡಿದ್ರೆ ಸಾಕು. ಬರೀ ಶೇಷದಾಸರ ಆರಾಧನೆ ಬಂದಾಗ ಮಾತ್ರ ಸ್ಮರಣೆ ಮಾಡೋದು ಅಂತಲ್ಲ, ಪ್ರತಿನಿತ್ಯ ಶೇಷದಾಸರ ಸ್ಮರಣೆಯನ್ನ ಅವಶ್ಯಕವಾಗಿ ಮಾಡಬೇಕು. ಸ್ಮರಣೆ ಮಾಡಿದ ನೀವು ಅನುಭವ ನಮಗೆ ಆಗಿಬಿಡ್ತದೆ. ಏನಂದ್ರೆ ಅವರ ಸಾಹಿತ್ಯ ಕಡೆ ಗಮನ ಬರ್ತದೆ. ಶೇಷದಾಸರು ನಮಗೇನು ಉಪದೇಶವನ್ನ ಮಾಡಿದ್ದಾರೆ, ವಿಶೇಷವಾಗಿ ಪ್ರಸಿದ್ಧವಾಗಿ ನಮ್ಮ ಶೇಷದಾಸರು ಅನುಗ್ರಹ ಮಾಡಿದ್ದು ಅಂತಂದ್ರೆ ವಾರದ ಸುಳಾದಿಗಳು ಅಂತ ಮಾಡಿದ್ದಾರೆ. ಒಂದೊಂದು ವಾರಕ್ಕೆ ಒಂದೊಂದು ಸುಳಾದಿಯನ್ನ ಏನು 108 ಬಾರಿ ಪಾರಾಯಣ ಮಾಡೋದು ಬೇಕಾಗಿಲ್ಲ. ಆ ಸೋಮವಾರ ಬಂತು ಅಂದ್ರೆ ಸೋಮವಾರ ಸುಳಾದಿ ಪಾರಾಯಣ ಮಾಡಿದ್ರೆ ಸಾಕು. ಎಷ್ಟು ನಮ್ಗೆ ಅನುಸಂಧಾನವನ್ನ ಕೊಡ್ತಾರೆ. ಶೇಷದಾಸರು ಮಾಡಿದಂತಹ ಉಪಕಾರ ಬಹಳಷ್ಟು ಉಪಕಾರವನ್ನ ಮಾಡಿದ್ದಾರೆ. ಇನ್ನೊಂದು ಜಗತ್ತಿಗೆ ದೊಡ್ಡ ಮಾರ್ಗದರ್ಶನವನ್ನು ನಮಗೆ ಕೊಡ್ತಾರೆ. ಎಲ್ಲ ಹರಿದಾಸರು ಒಂದೆಡೆ ಆದರೆ ಶೇಷದಾಸರದು ಒಂದೆಡೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಕನಕದಾಸರು ಪುರಂದರದಾಸರು ಅಂತ ನೋಡಿದಾಗ ಪ್ರತಿ ಮನೆಗೆ ಹೋಗಿ ನಮಗೆ ಧರ್ಮ ಜಾಗೃತಿಯನ್ನ ಮಾಡಿದ ಕಥೆಯನ್ನ ಕೇಳ್ತೀವಿ. ವಿಜಯದಾಸರು, ಗೋಪಾಲದಾಸರು ಮಹಾನ್ ಭಾವರು, ಅವರೆಲ್ಲ ದೊಡ್ಡ ಜಗತ್ ಪ್ರಸಿದ್ಧರಾಗಿರ್ತಕ್ಕಂಥ ಮಹಾನ್ ಭಾವರು. ಆದರೆ ನಮ್ಮ ಶೇಷದಾಸರು ಎಷ್ಟು ಗುಪ್ತ ರಹಸ್ಯ ದಾಸರಿದ್ದರು ಅಂತಂದ್ರೆ, ಅವರು ಮಾಡಿದ ಕೃತಿಗಳು ಕೂಡ ಜಗತ್ ಪ್ರಸಿದ್ಧ ಆಗಲಿಲ್ಲ. ನಾನು ಈ ಕೃತಿಯನ್ನ ಬರೆದಿದ್ದೇನೆ, ಇದನ್ನ ಪ್ರಚಾರ ಮಾಡ್ರಿ, ಪ್ರಸಿದ್ಧ ಮಾಡ್ರಿ, ಅವರು ಹಾಡು ಬರೀತಾರೆ ಎಂಬುದನ್ನು ಯಾರಿಗೂ ಗೊತ್ತಿದ್ದಿಲ್ಲ. ಏನೋ ಅವರ ಚಿಂತನವೇರೆಯಲ್ಲಿ ಮುಖ್ಯಪ್ರಾಣ ದೇವರು ಏನು ಪ್ರೇರಣೆ ಮಾಡ್ತಾರೆ ಅದನ್ನ ಮುಖೋದ್ಗತವಾಗಿ ಆ ಮನಸ್ಸಿನ ತತ್ವಾಭಿಮಾನ ದೇವತೆಗಳ ಏನು ಬರೆಸ್ತಾರೆ, ಮಧ್ವ ವಲ್ಲಭ ತಾನೇ ಹೃದಯದೊಳಿದ್ದು ನುಡಿದಂದದಲ್ಲಿ ನುಡಿದೆ ಅಂತ ಜಗನ್ನಾಥದಾಸರು ಹೇಗೆ ಹೇಳ್ತಾರಲ್ಲ, ಒಳ ತತ್ವಾಭಿಮಾನ ದೇವತೆಗಳು ಏನು ನುಡಿಸಿದ್ರು ಅದು ಸಾಧನೆಗಾಗಿ ನುಡಿಸಿದರು. ಅಂತಹ ಸಾಧನೆಯನ್ನ ದುರುಪಯೋಗ ಮಾಡ್ಕೊಳ್ಳಿಲ್ಲ ಶೇಷದಾಸರು. ಯಾವುದೋ ಒಂದು ಕೃತಿಯನ್ನ ಬರೆದ್ರೆ ಇದು ಯಾರಿಗೆ ಗೊತ್ತಾಗಬಾರ್ದು ಅಂತಂದು ಯಾವುದೋ ಒಂದು ಮಾಡದಲ್ಲಿ ಅದನ್ನು ಹಾಕಿಬಿಡ್ತಿದ್ರಂತೆ. ಕೊನೆಗೆ ವೈಕುಂಠ ಯಾತ್ರೆ ಮಾಡುವಾಗಲೂ ಕೂಡ ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ರಂತೆ. ಇದು ಇತಿಹಾಸದಲ್ಲಿ ಹೇಳ್ತೀವಿ ನಾವು. ಅಂದ್ರೆ ಇದರಿಂದ ಏನ್ ಗೊತ್ತಾಗುತ್ತೆ, ನಮ್ಮ ವಿಜಯದಾಸರ ಸುಳಾದಿಯನ್ನು ನೋಡಿದಾಗ ಹರಿದಾಸರ ಲಕ್ಷಣ ಸುಳಾದಿ ಅಂತ ಒಂದು ಮಾಡಿದ್ದಾರೆ. ನಿಜವಾದ ಭಗವಂತನ ಭಕ್ತ, ಭಗವಂತನ ದಾಸ ಹೇಗಿರಬೇಕು ಎಂಬುದನ್ನ ತೋರಿಸಿಕೊಡ್ತಾರೆ. ಇದು ಒಂದು 5 ತಾಳುಗಳಲ್ಲಿ ಹರಿದಾಸರ ಲಕ್ಷಣ ಸುಳಾದಿಯನ್ನು ಹೇಳುವಾಗ ಅದ್ಭುತ ಸುಳಾದಿ. ಅದಕ್ಕೆ ಅದನ್ನ ನಮ್ಮ ಆಚಾರ್ಯನ ನಾವು ಒಂದು ಹಾಡನ್ನ, ವಿಜಯದಾಸರ ಹಾಡನ್ನ ಪ್ರವಚನ ಬಹಳ ಸಲ ಕೇಳಿದ್ದು ನಾನು. ಎಚ್ಚೆತ್ತು ಇರು ಕಂಡ್ಯ ಮನವೇ, ಬಹಳ ಸುಂದರವಾಗಿ ಉಪನ್ಯಾಸ ಒಂದ್ಸಲ ಲೈವ್ ನಾನು ಆ ಆಚಾರ್ಯ ಪ್ರವಚನ. ಅಂದ್ರೆ ಜೀವನದಲ್ಲಿ ಹರಿದಾಸರ ಲಕ್ಷಣ, ಹರಿದಾಸರು ಹೇಗೆ ಬದುಕಬೇಕು, ಭಗವಂತನ ಭಕ್ತರು ಹೇಗೆ ಇರಬೇಕು ಎಂಬುದನ್ನ ಒಂದು ಸುಳಾದಿಯನ್ನ ಮಾಡಿದ್ರೆ, ಇನ್ನೊಂದು ಈ ಒಂದು ಪದವನ್ನ ಮಾಡಿದ್ರು ವಿಜಯದಾಸರು, ಎಚ್ಚೆತ್ತು ಇರು ಕಂಡ್ಯ ಮನವೇ. ಜೀವನದಲ್ಲಿ ಹೇಗೆ ಇರಬೇಕು, ಹೇಗೆ ಭಕ್ತನಾಗಿ ಭಗವಂತನ ದಾಸನಾಗಿ ಬದುಕಬೇಕು ಎಂಬುದನ್ನ ತೋರಿಸಿಕೊಡ್ತಾರೆ. ಅದು ಉದಾಹರಣೆ ಯಾರು ಅಂದ್ರೆ ಶೇಷದಾಸರು. ಎಲ್ಲ ಇವತ್ತಿನ ಒಂದು ಪ್ರಸ್ತುತ ನಾವು ಆಲೋಚನೆ ಮಾಡಿದಾಗ ತಾವೇ ಒಂದು ಕೃತಿಯನ್ನ ಬರೀತಾರೆ, ನಂದೇ ಹಾಡಬೇಕು ಅಂತ ಹೇಳ್ತಾರೆ, ತಾವೇ ಮುದ್ರಣ ಮಾಡಿಬಿಡ್ತಾರೆ. ಆ ಪುಸ್ತಕನ ತಾವೇ ಒಬ್ಬರ ಕಡೆಯಿಂದ ಉದ್ಘಾಟನೆ ಮಾಡಿಸಿ, ಯಾವ ಪುರಂದರದಾಸರು ವಿಜಯ ಯಾವ ಹಾಡನ್ನು ಹಾಡಬೇಡ್ರೆ, ಹರಿಕಥಾಮೃತಸಾರ ಇಷ್ಟು ದೂರ ಯಾಕೆ ಹೋಗಿದೆ ಅಂದ್ರೆ, ಮರೀಚಿಕೆ ಯಾಕಾಗಿದೆ ಅಂದ್ರೆ ಇದೇ ಕಾರಣ. ಅದನ್ನ ಹರಿದಾಸರ ಸಾಹಿತ್ಯವನ್ನ, ಹರಿದಾಸರ ಪರಂಪರೆಯನ್ನು ನಾವು ಹಾಳು ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ. ನಮ್ಮ ಗೋಪಾಲದ ಮೋಹನದಾಸರು ಹೇಳಿದ್ರು ಅವತ್ತಿನ ಕಾಲದಲ್ಲಿ, ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ, ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಅಂತ ಅವತ್ತನೇ ಹೇಳಿದ್ರೆ, ನಮ್ಮನ್ನ ನಾವೇ ಒಂದು ಹಾಡು ಬರೆಯೋದು, ನಾವೇ ಒಂದು ಹಾಡು. ಅದು ಹಾಡಂದ್ರೆ ತಾವೇ ಸ್ವತಃ ಏನು ಬರೀತಿಲ್ರಿ. ಅದನ್ನ ಶೇಷದಾಸರದು ಒಂದು ಸಾಲನ್ನು ತಗೊಂಡ್ಬಿಡ್ತಾರೆ, ವಿಜಯದಾಸರು ಒಂದು ಸಾಲನ್ನು ತಗೊಂಡ್ಬಿಡ್ತಾರೆ, ಕೊನೆಗೆ ತಾವು ಒಂದು ಅಂಕಿತ ಹಾಕೊಂಡ್ಬಿಡ್ತಾರೆ.
ಅದು ಪುಸ್ತಕ ಮುದ್ರಣ ಮಾಡಿಬಿಟ್ಟು ಇದೇ ಹಾಡು ಹಾಡಬೇಕು. ಬೆಂಗಳೂರಿಗೆ ನಾನು ಕಣ್ಣಾರೆ ನೋಡಿದ್ದೆ. ನಾನು ಬೆಂಗಳೂರು ಮುಳಬಾಗಲ ಕಡೆ ನೀವು ಯಾವ ಹಾಡನ್ನು ಹಾಡಬಾರ್ದು, ಇದೇ ಹಾಡನ್ನು ಹಾಡಬೇಕು. ಪ್ರತಿನಿತ್ಯ ಅದೇ ಪ್ರಾಕ್ಟೀಸ್. ಈ ರೀತಿ ಮಾಡಿದರೆ ನಮ್ಮ ದಾಸರಾಯರು ಸಾಹಿತ್ಯ ಯಾಕೆ ನಮ್ಮ ಮರೀಚಿಕೆ ಆಗಿದೆ, ದೂರ ಆಗಿದೆ ಅಂದರೆ ಇದೇ ಕಾರಣ ಅಂತ ಹೇಳ್ಬೋದು. ಅದಕ್ಕೆ ನಾವು ಎಷ್ಟು ಹಾಡುಗಳನ್ನು, ಈಗ ಹಾಡುಗಳನ್ನು ಬರೆಯುವುದು ಒಂದು ಕಲೆನೇ, ಅದೊಂದು ದೊಡ್ಡ ಪ್ರತಿಭೆ. ಆದ್ರೆ ಅದನ್ನ ನಮ್ಮ ದಾಸರಾಯರನ್ನ ಬೈಪಾಸ್ ಮಾಡುವಂತಹ ಕೆಲಸ ಆಗಬಾರ್ದು. ಯಾಕೆ ನಿಜವಾಗ್ಲೂ ಹರಿಕಥಾಮೃತ ಸಾರ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನು ಕೊಡುವಂತಹ ಶ್ರೇಷ್ಠ ಗ್ರಂಥ. ಆ ಗ್ರಂಥ ಇಲ್ಲದೆ, ಯಾಕಂದ್ರೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಅಂತ ಹೇಗೆ ಹೇಳ್ತಾರೆ ಭಾಗವತ ವಿಷಯದಲ್ಲಿ, ಒಂದು ದಿವಸ ಆದರೂ ಭಾಗವತ ಶ್ರವಣಾದಿಗಳು ಇರಬಾರದು, ಶ್ರವಣಾದಿಗಳಲ್ಲಿ ಇಲ್ಲದೆ ಇರಬಾರದು ಅಂತ ಹೇಗೆ ಹೇಳ್ತಾರೋ ಅದೇ ರೀತಿ ನಮ್ಮ ದಾಸ ಸಾಹಿತ್ಯದಲ್ಲಿ ಕೂಡ ಕರ್ಜಿಗ ದಾಸರು ಪರಿಸ್ಥಿತಿಯನ್ನು ಬರೆಯುವಾಗ ಕೂಡ ಅದೇ ಮಾತನ್ನೇ ಹೇಳ್ತಾರೆ. ಹರಿಕಥಾಮೃತ ಸಾರ ಒಂದು ಸಂಧಿ, ಆಕ್ಚುಲಿ 32 ಸಂಧಿ ಪಾರಾಯಣ ಮಾಡಬೇಕು. ಬೇಡ, ಅವರ ಯಾರು ಕರ್ಜಿಗ ದಾಸರು ಹೇಳುವಂತ ಮಾತು, 32 ಸಂಧಿ ಆಗುದಿಲ್ಲ, కొన్ని ಒಂದು ಸಂಧಿ ಮಾಡು. ಒಂದು ಸಂಧಿ ಆಗದೇ ಇದ್ರೆ ಒಂದು ಪದ್ಯ ಮಾಡು ಒಂಥರ, ಒಂದು ಪದ್ಯನೂ ಆಗದೇ ಇದ್ರೆ ಅರ್ಧ ಭಾಗ ಆದರೂ ಹರಿಕಥಾಮೃತ ಪಾರಾಯಣ ಮಾಡಿ ನೀನು ತೀರ್ಥ ಪ್ರಸಾದ ನಿತ್ಯ ಭೋಜನ ಮಾಡುವಂತ ಈ ರೀತಿಗೆಲ್ಲ ನಮಗೆ ಹೇಳುವ ಕಾಲಕ್ಕೆ ನಾವು ಅದೆಲ್ಲ ನಾವೇನು ಮಾಡಿದ್ರು ಕೂಡ ದಾಸರ ಸೇವೆ ಆಗಬೇಕು, ದಾಸರ ಪ್ರಚಾರ ಆಗಬೇಕು. ದಾಸರು ನಮ್ಮ ದಾಸ ಸಾಹಿತ್ಯದ ಒಂದು ಉದ್ದೇಶ ಇಟ್ಟುಕೊಂಡೆ ನಮ್ಮ ಪಗಡಲಾಚಾರ್ಯರು ತಿರುಪತಿ ತಿರುಮಲ ದೇವಸ್ಥಾನದ ಒಂದು ಸಹಕಾರ ಏನು ಯೋಜನೆ ಇದೆ, ಅದು ಎಲ್ಲಾ ಹರಿದಾಸರಕ್ಕಿಂತ ಮಂತ್ರಾಲಯ ಮಠಕ್ಕೆ ಬಹಳ ಸಹಕಾರ. ನಮ್ಮ ತಿರುಮಲ ತಿರುಪತಿ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಪ್ರತಿಯೊಂದು ಚಾತುರ್ಮಾಸದಲ್ಲಿ ಆಗ್ಬೋದು, ಈ ನಾಳೆ ಅಧಿಕ ಮಾಸದಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಆಚಾರ ಮಾಡ್ತಾ ಇದ್ದಾರೆ. ಇದು ದಾಸ ಸಾಹಿತ್ಯದ ಪ್ರಚಾರ ಆಗಬೇಕು ಅಷ್ಟು ಹೊರತು ಅದರ ನಿಮಿತ್ತವಾಗಿಡ್ಕೊಂಡು ನಾವೇ ಪ್ರಚಾರ ಮಾಡುವಂಥದ್ದು ಅಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿದ ಮಹಾನ್ ಭಾವರು ಅಂದ್ರೆ ಅದು ಶೇಷದಾಸರು ಅಂತ ಹೇಳ್ಬೋದು. ಅಂತ ಶೇಷದಾಸರು ಎಷ್ಟು ಸುಳಾದಿಗಳನ್ನ, ಎಷ್ಟು ಕೃತಿಗಳನ್ನ ಬರೆದ್ರು ಕೂಡ ಒಂದು ದಿವಸ ನಾನು ಬರೆದಿಲ್ಲ. ನೋಡ್ಬೋದು ನೀವು, ವಿಜಯದಾಸರು ಹೇಗಿದ್ರು, ನನಗೆ ಅಪರೋಕ್ಷ ಜ್ಞಾನಿ ಆಗಿದೆ, ನನ್ನ ಹತ್ರ ಬರ್ರಿ, ನನ್ನ ನಮಸ್ಕಾರ ಮಾಡ್ರಿ, ಈ ರೀತಿ ಒಂದು ದಿವಸ ಹೇಳಿಕೊಂಡವರಲ್ಲ. ಅದರ ವಿರುದ್ಧವಾಗಿ ನಾವು ದಾಸರ ನಾವು ಆಗ್ಬಿಟ್ಟು ದಾಸರ ಹೆಸರುಗಳನ್ನು ನಾವು ಹಾಳು ಮಾಡ್ತಾ ಇದ್ದೀವಿ. ಆ ಪ್ರಯತ್ನವನ್ನ ಮಾಡಬಾರ್ದು. ನಿಜವಾಗಲೂ ಕೂಡ ಹರಿಕಥಾಮೃತ ಸಾರವನ್ನ ಜಗತ್ತಿಗೆ ಸಾರಬೇಕು, ಹರಿದಾಸ ಸಾಹಿತ್ಯವನ್ನ ಜಗತ್ತಿಗೆ ಸಾರಬೇಕು. ವಿಶೇಷವಾಗಿ ಎಲ್ಲಾ ಸಾಹಿತ್ಯದ ಕೂಡ ಒಂದು ದಾಸರ ಪದಗಳಾಗಿರ್ಬೋದು, ಒಂದು ಸುಳಾದಿಗಳು, ಒಂದು ಉದಾಹರಣೆಗಳು, ಈ ಮೂರೂ ಸಾಹಿತ್ಯದಲ್ಲಿ ನಮಗೆ ದೊಡ್ಡ ಕೊಡುಗೆಯನ್ನ ಕೊಟ್ಟ ಮಹಾನ್ ಭಾವರು ಶೇಷದಾಸರು. ಅಂತಹ ಶೇಷದಾಸರ ಒಂದು ಸ್ಥಳದಲ್ಲಿ ಇದ್ದೀವಿ. ಅದಕ್ಕೆ ನಮಗೆ ಪದೇ ಪದೇ ನೆನಪಾಗೋದು ನಮ್ಮ ಹರಿದಾಸರ ಮಾತುಗಳು. ಆ ಭೂಮಿಯೋಳು ವರದೇಶ ಬಿಡಲನ್ನ ನಿಜಭಕ್ತ ಸ್ತೋಮಕ್ಕೆ ಶಿರವಾಗಿ ನಮಿಸುವೆ. ಇಂತಹ ದಾಸರನ್ನ ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಅಂತ ಜಗನ್ನಾಥ ದಾಸರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ. ಬರೀ ಶೇಷದಾಸರ ಆರಾಧನೆಗೆ ಮಾತ್ರ ಶೇಷದಾಸರ ಸ್ಮರಣೆ ಅಲ್ಲ, ಇಂಥವರ ಪರಮ ಭಾಗ ದೊಡ್ಡ ಜ್ಞಾನಿಗಳು. ಆದ್ದರಿಂದ ಇವರನ್ನ ಸ್ಮರಣೆ ಪ್ರತಿನಿತ್ಯ ಸ್ಮರಣೆ ಮಾಡಬೇಕು. ಒಂದು ತುತ್ತು ಊಟ ಮಾಡುವಾಗ ಕೂಡ ಶೇಷದಾಸರ ಸ್ಮರಣೆ ನಮಗೆ ಬಹಳ ಅವಶ್ಯಕತೆ. ಯಾಕಂದ್ರೆ ಧರ್ಮ ಉಳಿಸಿದವರು, ದಾಸ ಸಾಹಿತ್ಯವನ್ನ ಬೆಳೆಸಿದವರು. ವಿಶೇಷವಾಗಿ ಸ್ಮರಣೆ ಮಾಡಿದ್ರೆ ನಮಗೆ ಅನುಗ್ರಹ ಮಾಡತಕ್ಕಂತ ಮಹಾನ್ ಭಾವರು. ವಿಶೇಷವಾಗಿ ಇವತ್ತಿನ ದಿವಸ ಪರ್ವಕಾಲ ಏನು ಅಂತಂದ್ರೆ ಎಲ್ಲರಿಗೂ ಅನುಗ್ರಹ ಮಾಡಲಿಕ್ಕೆ ಅವರು ನಮಗೆ ಒಂದು ದಿವಸ ಕೊಟ್ಟು ಬಿಟ್ಟಿರ್ತಾರೆ. ವರ್ಷಕ್ಕೆ ಒಂದು ದಿವಸ ಎಲ್ಲರಿನ ಅನುಗ್ರಹವನ್ನ ಮಾಡ್ತೀನಿ. ಯಾಕಂದ್ರೆ ಓಲಗ ಕೊಡುವನು ಮುಕ್ತರ ಸಂಘದಲ್ಲಿ ಅಂತ ಸುಳಾದಿಯಲ್ಲಿ ವಿಜಯದಾಸರು ಹೇಳ್ತಾರೆ. ಅದು ಹೇಗಂದ್ರೆ ಸಾಮೂಹಿಕ ಪ್ರಾರ್ಥನೆ ಎಂಬುದು ಏನದ ನೋಡ್ರಿ, ಅದು ಬೇಗ ಭಗವಂತ ಅನುಗ್ರಹ ಮಾಡಿಬಿಡ್ತಾನೆ. ಅದಕ್ಕೆ ನಾವು ಭಜನಾ ಮಂಡಳಿಗಳಲ್ಲಿ ಸಾಮೂಹಿಕ ಭಜನೆ ಮಾಡಿಸೋದು, ಪ್ರಾರ್ಥನೆ ಮಾಡೋದು, ಇದು ಯಾಕೆ ಮಾಡ್ತೀವಿ ಅಂದ್ರೆ ಸಜ್ಜನರ ಸಂಘದಲ್ಲಿ ಏಕಾಗ್ರತೆ ಬಹಳ ಬೇಗ ಬಂದ್ಬಿಡ್ತದೆ. ಮನೆಯಲ್ಲಿ ಅಷ್ಟು ಏಕಾಗ್ರತೆ ಬರ್ತದಲ್ಲ ಗೊತ್ತಿಲ್ಲ. ಸಜ್ಜನರ ಸಂಘ ನಾನು ಅದರೊಳಗೆ ಕೂತ್ಕೊಂಡಿನಂದ್ರೆ ಮನಸ್ಸು ಯಾವಾಗಲೂ ಏನೋ ಒಂದು ಯಾವುದು ಚಂಚಲ ಆಗದೆ ಮನಸ್ಸು ಏಕಾಗ್ರತೆ ಬಂದು ಅದು ಭಕ್ತಿಗೆ ಕಾರಣ ಆಗಿಬಿಡ್ತದೆ. ಯಾವ ಭಕ್ತಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಏಕಾಗ್ರತೆ. ಮನಸ್ಸು ನಿರ್ಮಲ ಮಾಡೋದೇ, ಮನ ನಿಲ್ಲಿಸುವುದು ಬಹಳ ಕಷ್ಟ. ಅದು ವಿಶೇಷವಾಗಿ ಹರಿದಾಸರು ಹೇಳ್ತಾರೆ, ಕಾಶಿಗೆ ಹೋಗಲೂಬಹುದು, 100 ಬಾರಿ ಬದರಿ ಯಾತ್ರೆಯಲ್ಲೂ ಮಾಡಲೂಬಹುದು, ಮನ ನಿಲ್ಲಿಸುವುದು ಬಹಳ ಕಷ್ಟ. ಮನಸ್ಸು ಏಕಾಗ್ರತೆ ಮಾಡೋದೇನದಲ್ಲ, ಅಂತಹ ಇಂದ್ರಿಯ ನಿಗ್ರಹವನ್ನ ಮಾಡಿ ಭಗವಂತನ ವಾಯುದೇವರ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾದ ಮಹಾನ್ ಭಾವರು ಅಂದ್ರೆ ನಮ್ಮ ಸಕಲ ಹರಿದಾಸರು ಕೂಡ. ಅದರಲ್ಲಿ ವಿಶೇಷವಾಗಿ ಕಥಾನಾಯಕರಾಗಿರ್ತಕ್ಕಂತಹ ಶೇಷದಾಸರು ಇವತ್ತಿನ ದಿವಸ ನಾನು ಬಹಳ ದಿವಸಗಳಿಂದ ಬಂದಿದ್ದೆ. ಇಲ್ಲಿ ಒಂದು 15 ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದೆ. ಬಹಳಷ್ಟು ಸುಧಾರಣೆ, ಬಹಳ ನೆನಪಾಯಿತು. ಒಂದು ರೀತಿಯಿಂದ ನಮ್ಮ ಮಂತ್ರಾಲಯ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಆರಂಭವಾಗಿದ್ದರಿಂದ ಇಲ್ಲಿ ಬರಲು ಆಗಿದ್ದಿಲ್ಲ. ಒಂದು ರೀತಿಯಿಂದ ಇವತ್ತು ಬರ್ತೀವಿ ಅಂತ ಅನ್ಕೊಂಡಿದ್ದಾರೆ. ನಿನ್ನೆ ದಿವಸ ಬೆಂಗಳೂರಲ್ಲಿ ಇದ್ದೆ ನಾನು. ಅದು ಅನಾಯಾಸವಾಗಿ ನಮ್ಮ ಚಿಕ್ಕಪ್ಪ ಅವರು ಇಲ್ಲಿ
ನಾವು ಹೋಗ್ತಾ ಇದ್ವಿ ಬಂದ್ಬಿಡು ಅಂತ ಕರ್ಕೊಂಡ್ ಬಂದ್ರು, ಇಲ್ಲ ಅವ್ರು ಕರ್ಕೊಂಡ್ ಬಂದಿಲ್ಲ, ಶೇಷದಾಸರು ನನ್ನ ಅನುಗ್ರಹ ಮಾಡಬೇಕು ಅಂತ ಕರ್ಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಅನುಸಂಧಾನವನ್ನ ಮಾಡಿಕೊಂಡು ನಿಮ್ಮೆಲ್ಲರ ಪ್ರಾರ್ಥನೆಯನ್ನ ಮಾಡಿ ವಿಶೇಷವಾಗಿ ಅನುಗ್ರಹ ಮಾಡ್ರಿ ಅಂತಂದು ಪೂಜ್ಯ ಆಚಾರ್ಯಲ್ಲಿ ನಮಸ್ಕಾರವನ್ನ ಮಾಡುತ್ತಾ ವಾಕ್ಪುಸ್ತಕಗಳನ್ನು ಅವರ ಅಂತರ್ಯಾಮಿಯಾಗಿ ಭಗವಂತನಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೇನೆ. ಮಧ್ವಾಂತರ್ಗದ ಶ್ರೀಕೃಷ್ಣ ನಮಸ್ತೆ. ಶೇಷದಾಸರ ಜೀವನವನ್ನು ಅವರ ಆಚಾರ ವಿಚಾರಗಳನ್ನು ಹೇಳುವ ನಿಮಿತ್ತದಿಂದ ಪದಗಳನ್ನು ಬರೆಯೋದು ಮುಖ್ಯವಲ್ಲ. ಇವತ್ತು ಅವ್ರು ಹೇಳಿದಂತೆ ತುಂಬಾ ಜನ ಪದ್ಯಗಳನ್ನು ಬರೆಯೋರು ಇದ್ದಾರೆ. ಕುಮಾರವ್ಯಾಸರು ಒಂದು ಮಾತು ಹೇಳ್ತಾರೆ, ರಾಮಾಯಣ ವಾಲ್ಮೀಕಿ ಬರೆದ ಮೇಲೆ ತುಂಬಾ ಜನ ರಾಮಾಯಣಗಳು ಬರೆದರಂತ. ಅದನ್ನು ನೋಡಿ ಫಣಿರಾಯ ತಿಣಿಕಿದನು ಅಂತ ಒಂದು ಮಾತು ಹೇಳಿದ. ಭೂಮಿಯನ್ನು ಎಲ್ಲಾ ಲೋಕಗಳು ಶೇಷದೇವಿಗೆ ಭಾರ ಆಗಿಲ್ಲಂತ ಇತರರು ಬರೆದ ರಾಮಾಯಣ ಭಾರವನ್ನು ಕೊಯ್ಲಾರೆ ಅಂತ ಅಂದ್ಬಿಟ್ರಂತದನ್ನು. ಆ ರೀತಿಯಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಎಲ್ಲರೂ ಅವರಿಗೆ ದೇವರು ಕವಿತಾ ಶಕ್ತಿ ನಂಗೆ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಾರ ಕೊಡಲಿ, ಆದರೆ ಪ್ರಾಚೀನ ದಾಸರ ಪದಗಳನ್ನು ಅಲ್ಲಗಳಿಸದೆ ಅದನ್ನು ಬಿಟ್ಟು ನಮ್ಮದು ಪ್ರಚಾರ ಆಗಬೇಕು ಎಂಬುದು ಸರಿಯಲ್ಲ ಅಂತ ಭಾವನ ಹನುಮೇಶಾಚಾರ್ಯ ಬಹಳ ಚೆನ್ನಾಗಿ ವಿಷಯ. ಅದು ವಾಸ್ತವನೇ. ಯಾಕೆಂದ್ರೆ ಇವತ್ತು ನಾನು ಎಷ್ಟು ಪದಗಳು ಬರೆದಿನಿ ಅನ್ನೋದಲ್ಲ, ದಾಸರ ಪದಗಳನ್ನು ಎಷ್ಟು ನಾನು ಕಲ್ತೀನಿ. ಬರೀ ಕಲ್ತಿದ್ದಲ್ಲ, ಬರೀ ಪದ ಹೇಳೋದಲ್ಲ, ಸಿರಿನಿಲಯನ ಗುಣವನ್ನು ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ. ಸಿರಿನಿಲಯನ ಗುಣವನ್ನು ಭಜಿಸುವುದೇ ಹೇಳಿಲ್ಲ, ತಿಳಿದು ಭಜಿಸುವುದೇ. ಸಾಹಿತ್ಯವನ್ನು ನಮ್ಮ ದಾಸರು ಉದ್ದೇಶ ಇಷ್ಟೇ, ಬರೀ ಓದು ಸ್ಮರಣ ಮಾಡು ಅಂತ ಹೇಳಲಿಲ್ಲ, ತಿಳಿದುಕೊಂಡು ಅರ್ಥ ತಿಳಿದು ನೀ ಸ್ಮರಣ ಮಾಡಪ್ಪ. ಯಾಕೆಂದ್ರೆ ಕೇವಲ ನಾರಾಯಣ ನಾರಾಯಣ ಅಂತ ಇಷ್ಟು ಮಾತ್ರ ಅಂದಕ್ಕೆ ಅಜಾಮಿಡಗ್ ಆಗ್ಲಿಲ್ಲ. ಅಜ ಸರ್ವದಾಗಹರಂ ವಿಷ್ಣು ನಾಮ ತದ್ಭಕ್ತಿ ಪೂರ್ವಕ ಅಂತ ಆಚಾರ್ಯ ಹಿಂದೆ ತಾತ್ಪರ್ಯ ಕೊಟ್ಬಿಟ್ರು. ಕೇವಲ ನಾಮಸ್ಮರಣದಿಂದ ಮುಕ್ತಿ ಆಗೋದಿಲ್ಲ, ತಿಳಿದುಕೊಂಡು ಮಾಡಿದಾಗ ಮಾತ್ರ ಆಗ್ತದ. ಹಾಗ ದಾಸರ ಪದಗಳು ಚೆನ್ನಾಗಿ ಆಳವಾಗಿ ಅಧ್ಯಯನ ಮಾಡಿದ್ರೆ ಖಂಡಿತ ದೇವರು ತನ್ನ ಕೈಯನ್ನು ನಮ್ಮ ಕೈಯನ್ನು ತಗೊಂಡು ಅನುಗ್ರಹ ಮಾಡ್ತಾನ. ಒಳ್ಳೆಯ ವಿಷಯವನ್ನು ನಮ್ಮ ಹನುಮೇಶಾಚಾರ್ಯ ಹೇಳಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ, ಮುಂದಿನ ಪ್ರವಚನಕಾರರು ಹೈದರಾಬಾದಿಂದ ಬಂದಿರತಕ್ಕಂಥ ಶ್ರೀರಾಮಾಚಾರ್ಯರು. ಅದೇ ಅವಶ್ಯವಾಗಿ 5 ನಿಮಿಷಗಳು ಅಂತ ಹೇಳ್ತಿದ್ದಾರೆ ವ್ಯವಸ್ಥಾಪಕರು. ಈಗ ಮುಂದೆ ಬರೋದಕ್ಕೆ 3 ನಿಮಿಷ ಆಗ್ತದೆ. ದೊಡ್ಡ ಇನ್ನು ಮುಂದಿನ ಕಾರ್ಯಕ್ರಮ ಬಹಳ ಇದೆ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸಗುರುಂ ಭಜೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಮುದೀರಯೇತ್. ಒಳ್ಳೆ ವೈಶಾಖ ಮಾಸ, ಅಗದಿ ಬಿಸಿಲು ಬಹಳ ಇರ್ತದೆ. ವೈಶಾಖ ಅಂದ್ರೆ ಹೆಸರು ಹಂಗೆ ಶಾಕ್ ಹೊಡಿತಿರ್ತದೆ, ಕರೆಂಟ್ ಶಾಕ್ ಆಗಿ ಹೊಡಿತದೋ ಹಂಗ ವೈಶಾಖನು ಕೂಡ ನಮಗೆ ಶಾಕ್ ಹೊಡೋದಂಗೆ ಇರ್ತದೆ. ಆದರೂ ಕೂಡ ದಾಸರಾಯರ ಆರಾಧನೆ ನಾವಿಲ್ಲಿ ಸೇರಿದ್ದೇವೆ. ದಾಸರಾಯರ ಸೇವಾ ಅಂತ ನಾವಿಲ್ಲ ಬಂದು, ಇಷ್ಟು ಬಿಸಿಲಿದ್ದರೂ ಕೂಡ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಸೇವಾ ಮನೋಭಾವದಿಂದ ನಾವು ಸೇರ್ತಕ್ಕಂಥವ್ರಾಗ್ತಾ ಇದ್ದೀವಿ. ನಾವು ಬಂದರೆ ಆರಾಧನೆ ಅಂತ ತಿಳ್ಕೋಬಾರ್ದು. ಯಾಕಂದ್ರೆ ನಮಗೆಲ್ಲ ಏನೋ ಸ್ವಲ್ಪ ಅಹಂಕಾರ, ನಾವು ಬಂದಿದ್ದಕ್ಕೆ ಆರಾಧನೆ ನಡೀತಾ ಇದೆ ಅಂತ ಭಾವನೆ ಬರ್ತದೆ. ಹಾಗೆಲ್ಲ ತಿಳ್ಕೋಬಾರದು. ಅದಕ್ಕೆ ನಾವು ಬಂದರೆ ಆರಾಧನೆ ಅಂತಲ್ಲ, ಆರಾಧನೆ ನಡೀತಾ ಇದೆ ಅಂತ ನಾವು ಬರಬೇಕು, ಇಷ್ಟೇ ವ್ಯತ್ಯಾಸ. ಅದಕ್ಕೆ ಆರಾಧನೆಯಲ್ಲಿ ಪಾಲ್ಗೊಳ್ಳಬೇಕು. ಇದರಿಂದ ನಮ್ಮ ಅನುಗ್ರಹ ಅಂತ. ಆರಾಧನೆ ಅಂದ್ರೆ ಏನು? ಆ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಸಾಧನೆ ಅಂತ. ಆರಾಧನೆ ಆ ಅಂದ್ರೆ ವಿಶೇಷವಾಗಿರ್ತಕ್ಕಂಥ, ರಾಧನೆ ಅಂದ್ರೆ ಸಾಧನ ಅಂತ. ಮನೆಯಲ್ಲಿ ಮಾಡಬಹುದು, ನಮ್ಮ ವಿಶೇಷ ಸಾಧನೆ ಆಗಬೇಕಾದ್ರೆ ಆರಾಧನೆ ಯಾಕೆ ಬರ್ಬೇಕಂದ್ರೆ ನಮಗೆಲ್ಲ ವಿಶೇಷ ಸಾಧನೆ ಆಗ್ತಂತ ಉದ್ದೇಶದಿಂದ ನಾವು ಇಲ್ಲಿ ಬರ್ಬೇಕು ತಿಳ್ಕೊಳ್ರಿ. ಹೀಗಾಗಿ ಇದು ನಾವೇ ಅಂತಲ್ಲ, ನಮ್ಮ ರಾಘವೇಂದ್ರ ಸ್ವಾಮಿಗಳು ಕೂಡ ಮಾಡಿ ತೋರಿಸಿದ್ದಾರೆ ಆರಾಧನೆ. ಯತಿಗಳಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ಇವರು ಆರಾಧನೆ ನಡೆಸ್ತಾ ಇದ್ದಾರೆ. ಈಗಲ್ಲ, ಶೇಷದಾಸರ ಆರಾಧನೆಯನ್ನ ನಮ್ಮ ರಾಯರು ಹೇಗೆ ಮಾಡಿದ್ದಾರೆ ಅಂತ ತಿಳ್ಕೊಂಡಾಗ ನಾವು ಎಷ್ಟು ಮಾಡ್ತಾ ಇದ್ವಿ ಅಂತ ಅರ್ಥ ಆಗ್ತದೆ. ಇವರ ಸೇವೆ ಅನ್ನೋದನ್ನ ಇವರು ಇಂದ್ರಾಂಶರು, ಶೇಷದಾಸರು ಇಂದ್ರಾಂಶರಾದ್ರಿಂದ ಇವರ ಮೂಲ ರೂಪದಲ್ಲಿ ಅಂದ್ರೆ ಇಂದ್ರನ ಸೇವೆಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ ಪ್ರಹ್ಲಾದರಾದರು. ಇಂದ್ರ ಅದೇ ಹಾಗೆ ಅಂತ ಹೇಳಿದ್ರೆ ಇಂದ್ರದೇವರ ವೈರಿ ಯಾರಂದ್ರೆ ಹಿರಣ್ಯಕಶಿಪು ಹಿರಣ್ಯಾಕ್ಷ. ಇವರು ನೋಡಿ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ನಖಸ್ಮೃತಿಯಲ್ಲಿ
ಪಾಂತವ ಸಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯಘಟ ಕುಂಭೋಚ್ಚಾದ್ರಿಪಾತನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತ ಅಂತ ನಕಸ್ತುತಿಯಲ್ಲಿ ಹೇಳ್ತೀವಿ. ಆ ನರಸಿಂಹದೇವರು ಅವತಾರ ಯಾಕೆ ಮಾಡಿದ್ರು ಅಂದ್ರೆ ಪಾಂತವ ಸಮಾನ್ ಪುರುಹೂತ ವೈರಿ, ಇಂದ್ರನ ವೈರಿ ಅಂದ್ಬಿಟ್ರು. ಇಂದ್ರನ ವೈರಿಯಾಗಿರ್ತಕ್ಕಂಥ ಯಾವ ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ರು. ಯಾರು ಮಾಡಿದ್ರು? ಥ್ರೂ ಪ್ರಾಪರ್ ಹೆಂಗ್ ಬಂತಂದ್ರೆ ಪ್ರಹ್ಲಾದರಾಜರು ಮಾಡಿದ್ರು. ನೋಡಿ ಭಗವಂತ ಹೆಂಗ್ ಮಾಡಿದ್ರು. ಇಂದ್ರದೇವ ಸೇವೆಯನ್ನ ಮೂಲ ರೂಪದಲ್ಲಿ ಇದ್ದಾಗ ಅದನ್ನು ಸೇವಾ ಮಾಡಿದ ಯಾರಂದ್ರೆ ರಾಯರು ಪ್ರಹ್ಲಾದರಾಜರಾಗಿ ನರಸಿಂಹದೇವರನ್ನು ಕಂಬದಿಂದ ತರಿಸಿದರು. ಸ್ತಂಭಾರ್ಭಕಾಸಹ ನಟಿಂಬಾಯ ದತ್ತವರ ಗಂಭೀರ ನಾದ ಹೊರೆ ಅಂತ ಯಾವ ಕರಾರ್ಚಿತ ಅಲ್ಲ. ನರಸಿಂಹದೇವರು ಏನ್ರಿ ಬ್ರಹ್ಮ ಕರಾರ್ಚಿತನ, ಜೈತೀರ್ಥರ ಕರಾರ್ಚಿತನ ಅಥವಾ ಇನ್ಯಾವರು ವಾಯುದೇವರು ಕರಾರ್ಚಿತನ ಇಲ್ಲ, ಡೈರೆಕ್ಟ್ ಹಿಡಿದು ಬಿಟ್ರು. ಇದು ಯಾಕಂದ್ರೆ ಯಾವ ಕರಾರ್ಚಿತ ಅಲ್ಲ, ಹಂಗ್ ತಿಳ್ಕೊಬಾರ್ದು. ಮತ್ತು ಕರಾರ್ಚಿತ ಯಾರಲ್ಲ, ಲಕ್ಷ್ಮಿ ಯಾವಾಗಲೂ ಇರ್ತಾಳೆ. ಲಕ್ಷ್ಮಿ ಕರಾರ್ಚಿತನೆ. ಶ್ರೀರಮಣಿ ಕರಕಮಲ ಪೂಜಿತ ಅಂತ ದಾಸರಾಗಿ ಬಿಡ್ತಾರೆ ತಕೊಂಡು. ಎಲ್ಲಿ ನಾವು ಬಿಟ್ಟಿವಂದ್ರೆ ಲಕ್ಷ್ಮಿ ಮಾಡೇ ಬಿಟ್ಟಿರ್ತಾರೆ. ಲಕ್ಷ್ಮೀದೇವ್ ಕರಾರ್ಚಿತನೆ ನರಸಿಂಹದೇವರು. ಹಿಂಗಾಗಿರ್ತಕ್ಕಂಥ ಅದು ಅಂತಹ ನರಸಿಂಹದೇವರನ್ನ ಪ್ರಹ್ಲಾದರ ತರಿಸಿ ಇಂದ್ರನಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂಥ ಮಹಾನುಭಾವರು ಮೂರು ರೂಪದಲ್ಲಿ ಸೇವೆ ಮಾಡಿದ್ದಾರೆ ತಿಳ್ಕೊಂಡು ಹಿಂಗೆ ರಾಯರು ಅಲ್ಲಿ ಸೇವೆ ಮಾಡಿ ತೋರಿಸಿದ್ದಾರೆ. ಇಷ್ಟೇ ಅಲ್ಲ, ಮಹಾಭಾರತದಲ್ಲಿ ಏನಪ್ಪಾ ಅಂದ್ರೆ ಅರ್ಜುನನಾಗಿ ಇದೇ ಶೇಷದಾಸರು ಇಂದ್ರದೇವರು ಮತ್ತೆ ಮಹಾಭಾರತದಲ್ಲಿ ದ್ವಾಪರಯುಗದಲ್ಲಿ ಅರ್ಜುನನಾಗಿ ಅವತಾರ ಮಾಡಿದ್ದಾರೆ ತಿಳ್ಕೊಡ್ರಿ. ಅರ್ಜುನನಾಗಿ ಅವತಾರ ಮಾಡಿದ್ದಾಗ ಅರ್ಜುನ ರಥಕ್ಕೆ ಸಾರಥಿ ಮಾಡಿರ್ತಕ್ಕಂಥ ಮಾನವ ಅಂದ್ರೆ ಎಷ್ಟು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಶೇಷದಾಸ ಅಂತ ಅರ್ಥ. ಮಹಾಭಾರತದಲ್ಲಿ ಇವರ ರಥಕ್ಕೆ ಸಾರಥಿ ಮಾಡಬೇಕಂದ್ರೆ ಎಷ್ಟು ಭಗವಂತನ ಪ್ರೀತಿ ಇವ್ರ ಮೇಲಿದೆ ಅಂತ ಅರ್ಥ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಲ್ಲಿ ಅರ್ಜುನ ರಥಕ್ಕೆ ಸಾರಥಿಯನ್ನ ಮಾಡಿದ್ದಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು, ಪಾಂಡವರ ಮನೆಯೊಳಗೆ ಕುದುರೆಗಳ ತಾ ತೊಳೆದು, ಪುಂಡರೀಕಾಕ್ಷನು ಹುಲ್ಲನ್ನು ತಿನ್ನಿಸಿದ, ಅಂಡಜ ವಾಹನ ಶ್ರೀ ಪುರಂದರ ವಿಠಲನು ಪಂಡರಿಗೆ ಪಂಡನಾಗಿ ಸಂಚರಿಸುತ್ತಿಹನೋ, ಹೂವ ತರುವರ ಮನೆಗೆ ಹುಲ್ಲು ತರುವ ಅಂತ ಪಾಂಡವರ ಮನೆಯ ಕುದುರೆ ತುಳಿದಿದ್ದಾನೆ ಸ್ವಾಮಿ. ಅಂಥ 14 ಒಡೆಯ ಸ್ವಾಮಿ. ಇಂತಹ ಸೇವೆಯನ್ನ ನಮ್ಮ ಅರ್ಜುನನಿಗೆ ನಮ್ಮ ಮಾಡಿದ್ದಾರೆ. ಇಂತಹ ಮಹಾನ ಮಾಡಿಸ್ಕೊಂಡು ಪ್ರತಿಷ್ಠಿಸಿ ಭಗವಂತ ಸೇವೆ ಮಾಡಿದ್ದಾನೆ. ಹೀಗೆ ಮಹಾಭಾರತ ಯುದ್ಧದಲ್ಲಿ ಒಂದು ಕಡೆ ಹನುಮಂತ ದೇವರು ಬಾವುಟ ಮೇಲ್ಗಡೆ, ಪಕ್ಕದಲ್ಲಿ ಭೀಮಸೇನ ದೇವರು, ಮುಂದಗಡೆ ಕೃಷ್ಣ. ಅದಕ್ಕೆ ಮಹಾಭಾರತ ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಅರ್ಜುನನಿಗೆ ಮ್ಯಾಲೆ ಹನುಮಂತರು ಕೂತಿದ್ರು, ಫ್ರಂಟ್ ಒಳಗೆ ಪರಮಾತ್ಮ ಕೂತಿದ್ದ, ಇನ್ ಬಿಟ್ವೀನ್ ನಮ್ಮ ಅರ್ಜುನ ಇದ್ದ ಅಂತ. ನಾವು ಕೂಡ ಈ ಸಂಸಾರ ಸಮುದ್ರ ಗೆಲ್ಲಬೇಕಾದಂದ್ರೆ ಎರಡು ಭಗವದ್ರು ಅಂದ್ರೆ ವಾಯುದೇವರ ಮತ್ತು ಭಗವಂತನ ಮಧ್ಯದಲ್ಲಿ ಕೂತಾಗ ನಾವು ಸಂಸಾರ ಸಮುದ್ರ ದಾಟಲಿಕ್ಕೆ ಸಾಧ್ಯ ಅಂತ ನಮ್ಮ ಶೇಷದಾಸರು ತೋರಿಸ್ಕೊಟ್ಟಿದ್ದ. ಮಹಾಭಾರತ ಯುದ್ಧದಲ್ಲಿ ನಾವು ಗೆಲ್ಲಲಿಕ್ಕೆ ಕಾರಣ ಅಂದ್ರೆ ನಮಗೆ ಮ್ಯಾಲೆ ಇರ್ತಕ್ಕಂಥ ಹನುಮಂತ ದೇವರು ಮತ್ತು ಕೃಷ್ಣ ಪರಮಾತ್ಮ ಹರಿವಾಯುಗಳ ಮಧ್ಯದಲ್ಲಿ ಯಾರು ಇರ್ತಾರೋ ಅವರು ಈ ಸಂಸಾರ ಸಮುದ್ರವನ್ನು ಈಸಿಯಾಗಿ ಗೆಲ್ಲಬಹುದು ತೋರಿಸ್ತಾರೆ. ಅಂತಹದ್ದನ್ನ ಅವರು ಮಾಡಿದ್ದಾರೆ. ಈ ಪ್ರಕಾರವಾಗಿ ಅಲ್ಲಿ ನಮ್ಮ ಅರ್ಜುನನಾಗಿದ್ದಾಗ ಅಂತಹದ್ದು ಮಾಡಿದ್ದಾರೆ ಅಂತ ಉಪದೇಶ, ಗೀತಾ ಉಪದೇಶ. ಇದು ಗೀತಾ ಅಂದ್ರೆ ಏನು? ಅರ್ಜುನ ಮತ್ತು ಭಗವಂತನ ಪ್ರಶ್ನೋತ್ತರಗಳು, ಅರ್ಜುನನ ಪ್ರಶ್ನೆಗಳು, ಭಗವಂತನ ಉತ್ತರಗಳು, ಅದೇ ಗೀತಾ. ಇಂತಹ ಎರಡು ನೋಡಿ ವಿಶೇಷವಾಗಿರ್ತಕ್ಕಂಥದ್ದು. ಹೀಗಾಗಿ ಅಂತಹದ್ದಲ್ಲಿ ಮಾಡಿದ್ದಾರೆ. ಅವಾಗ ನಮ್ಮ ಪ್ರಹ್ಲಾದರಾದರು ಬಾಲ್ಯಕರಾಗಿ ಅವತಾರ ಮಾಡಿದರು. ಅದಕ್ಕೆ ಗಾಳಿಯೂತ ಪ್ರಹ್ಲಾದ ಹರಿಕಥಾಂಸ ಹೇಳ್ತಾರೆ, ಗಾಳಿಯೂತ ಪ್ರಹ್ಲಾದ ಬಾಲ್ಯಕರಾಯ ನೆನೆಸಿದನು ಅಂದಿದ್ದಾರೆ. ಅಲ್ಲಿ ಬಾಲ್ಯಕರಾಯರಾಗಿ ಅದೇ ಸಾರಥಿ ಮಾಡತಕ್ಕಂಥ ಕೃಷ್ಣ ಪರಮಾತ್ಮರಿಗೆ ಬಂಗಾರ ರಥದಲ್ಲಿ ಕೂಟಿ ನಡೆಸಿರ್ತಕ್ಕಂಥವರಾಗಿದ್ದಾರೆ. ಕೋರಿ ಅರ್ಜುನ ರಥಕ್ಕೆ ಸಾಧನೆ ಮಾಡತಕ್ಕಂಥ ಕೃಷ್ಣನನ್ನ ಅವರು ಬಂಗಾರ ರಥದಲ್ಲಿ ಕೂಡಿಸಿದ್ದಾರೆ. ಇವತ್ತು ರಥವನ್ನೇರಿದ ರಾಘವೇಂದ್ರ ಅಂತ ಹೇಳ್ತೀವಿ. ಇದಕ್ಕೆ ಕಾರಣ ಅಂದ್ರೆ ಕೃಷ್ಣ ಪರಮಾತ್ಮನಿಗೆ ದ್ವಾಪರಯುಗದಲ್ಲಿ ಬಂಗಾರದಲ್ಲಿ ಕೂಡಿಸಿದ್ದಾರಂತೆ. ಇವತ್ತು ರಾಯರಿಗೆ ಏನ್ರಿ ರಥವನ್ನೇರಿದ ರಾಘವೇಂದ್ರ ಅಂತ ಯಾಕೆ ಕರೀತು ಅಂದ್ರೆ ಅಲ್ಲಿ ಕ್ರೆಡಿಟ್ ಹಂಗ ತಿಳ್ಕೊಂಡು ನಾವು ದೇವರ ಸೇವೆ ಹ್ಯಾಂಗೆ ಮಾಡ್ತೀವೋ ಹಂಗೆ ನಾವು ದೇವ್ರ ಫಲ ಕೊಡ್ತಾರೆ. ಹೀಗಾಗಿ ಅಲ್ಲಿ ಅರ್ಜುನ ಅಲ್ಲಿ ಯಥಾ ಪ್ರಕಾರವಾಗಿ ಎದೆ ಪ್ರಹ್ಲಾದರಾಜರು ಬಾಲ್ಯಕರಾಯರಾಗಿದ್ದಾಗ ಕೃಷ್ಣನ ಸೇವೆಯನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಕೃಷ್ಣನ ಸೇವೆಯನ್ನು ಸಲ್ಲಿಸಿ ಮತ್ತು ಪಾಂಡವರ ವಿರುದ್ಧ ನಡ್ಕೊಳ್ಳಿಲ್ಲ. ಇದೇ ಬಾಲ್ಯಕರಾಜರು ತಿಳ್ಕೊಂಡ್ರು. ಏನ್ ಮಾಡಿದ್ರು? ಧರ್ಮ, ಇಂದ್ರದೇವರು ಮತ್ತು ವಾಯುದೇವರು, ಹೀಗೆ ನಕುಲ ಸಹದೇವರು, ಈ ಪ್ರಕಾರವಾಗಿ ಅವರ ಸೇವೆಯನ್ನ ಅವರು ಸಲ್ಲಿಸ್ತಕ್ಕಂಥ ಅಂದ್ರೆ ಪಾಂಡವ ವಿರುದ್ಧ ನವವಿಧ ಭಕ್ತಿ ಹಂಗಿದೆಯೋ ನವವಿಧ ದೇಶ ಇದೆ. ಅದಕ್ಕೆ ಅವರು ದೇಶ ಅಂದ್ರೆ ಪಾಂಡವರ ದೇಶ ಮಾಡದೆ
ಅವರು ನಮ್ಮ ಬಾಲಿಕರಾಜರಾಗಿ ಅಲ್ಲಿ ಏನಪ್ಪ ಅಂದರೆ ಆ ಥರ ಭಕ್ತಿಯನ್ನು ತೋರಿಸಿರ್ತಕ್ಕಂಥವರಾಗಿದ್ದಾರೆ. ಒಂದು ಜಯತೀರ್ಥರಾಗಿ ಅವರ ಗ್ರಂಥಗಳಿಗೆ ಗೀತಾಭಾಷ್ಯ ಗೀತಾ ತಾತ್ಪರ್ಯಗಳಿಗೆ ನಮ್ಮ ರಾಯರು ಗ್ರಂಥ ರಚಿಸಿದ್ದಾರೆ. ಮತ್ತು ಅದೇ ಅಲ್ಲದೆ ಅಲ್ಲಿ ಇಂದ್ರದೇವರ ಸೇವಾ ಸತ್ಸವದನೆ ಶೇಷದಾಸ ಇದ್ದಾಗ ಅಷ್ಟಕವನ್ನ ತಾವು ಮಾಡಲಿಲ್ಲ, ಕರಿಷ್ಯ ಮತ್ತು ಕಾರಿಷ್ಯ ಅಂತ ಪ್ರಾರ್ಥನೆಗಳಲ್ಲಿ ತಾವು ಮಾಡಲಿಲ್ಲ. ಎಳಮೇಲೆ ಶ್ರೀನಿವಾಸಾಚಾರ್ಯ ಕಡೆಯಿಂದ ಶೇಷದಾಸ ಅಷ್ಟಕವನ್ನು ರಾಯರು ಮತ್ತು ಮಾಡಿಕೊಡಿಸಿದ್ದಾರೆ. ಹೀಗಾಗಿ ಮೂಲ ರೂಪದಲ್ಲಿ ಅರ್ಜುನನಾಗಿದ್ದಾಗ, ಇಂದ್ರದೇವರಾಗಿದ್ದಾಗ ಮತ್ತು ಶೇಷ ಇದ್ದಾಗ ಯತಿಗಳಾದರೂ ಕೂಡ ತಾವು ಮಾಡಿದ್ದಾರೆ. ಇಂತಹ ರಾಯರು ಸೇವಾ ಸಲ್ಲಿಸಿದ ಮೇಲೆ ನಾವು ಇವರು ಸೇವಾ ಮಾಡಿಲ್ಲ ಅಂದ್ರೆ ಅದನ್ನ ಬಿಟ್ಟು ಯಾರು ಕೂಡ ವರಿಸಲಾರರು. ನಾನು ನಿಮ್ಮನ್ನ ಆಶ್ರಯಿಸಿಕೊಂಡಿದ್ದೇವೆ ಅಂತ ಕೇಳಿಕೊಂಡಾಗ ಸರಿ ಆಯಿತು ಅಂತ ಆ ದ್ರೌಪದಿ ದೇವಿ ಕೂಡ ಮಾತಿಗೆ ಒಪ್ತಾಳೆ. ಅವರು ಕೂಡ ಬ್ರಹ್ಮದೇವರನ್ನ ರುದ್ರದೇವರನ್ನ ಕುರಿತು ತಮ್ಮ ಪತಿಯ ಸ್ಪರ್ಶ ಆಗಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ರುದ್ರದೇವರು ಕೂಡ ಆಯ್ತು, ಯಾವುದೋ ಒಂದು ಜನ್ಮದಲ್ಲಿ 4 ಜನ್ಮಗಳು ಬರುತ್ತೆ ಅಂತ ಶಾಪ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಒಂದು ಜನ್ಮದಲ್ಲಿ ಒಂದು ಪತಿಯ ನಿಮ್ಮ ಪತಿಯ ಜೊತೆಗೆ ಸಂಪರ್ಕವಾಗತ್ತೆ ಅಂತ ವರವನ್ನು ಕೊಟ್ಟಿರ್ತಾರೆ ರುದ್ರದೇವರು. ಅದಾದ ಮೇಲೆ ಇದು ಬ್ರಹ್ಮದೇವರಿಗೆ ತಿಳಿಯುತ್ತೆ, ರುದ್ರದೇವರು ಬ್ರಹ್ಮದೇವರಿಗೆ ವಿಪರೀತವಾಗಿ ವರವನ್ನು ಕೊಟ್ಟಿದ್ದಾರೆ ಅಂತ. ಈ ವರವನ್ನು ಕೊಟ್ಟಿದ್ದಾರೆ ಅಂತ ತಿಳಿದುಕೊಂಡು ಬ್ರಹ್ಮದೇವರು ರುದ್ರದೇವರಿಗೆ ಶಾಪ ಕೊಟ್ಬಿಡ್ತಾರೆ, ನಿನಗೆ ವಿವಾಹವೇ ಆಗದೆ ಹೋಗ್ಲಿ ಅಂತ. ಆ ವಿವಾಹ ಆಗದೇ ಇರತಕ್ಕಂತಹ ವ್ಯಕ್ತಿಯೇ ಅಶ್ವತ್ಥಾಮ. ಮತ್ತೆ ದೀರ್ಘಕಾಲದಲ್ಲಿಯೂ ಕೂಡ ನೀನು ಭೂಮಿಯಲ್ಲಿ ಇರಬೇಕು ಅಂತ ಶಾಪವನ್ನು ಕೊಟ್ಟಿದ್ದರಿಂದ ಇವತ್ತು ಕೂಡ ಅಶ್ವತ್ಥಾಮೋ ಬಲಿವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. 7 ಋಷಿಗಳಲ್ಲಿ ಚಿರಂಜೀವಿಗಳಾಗಿರ್ತಕ್ಕಂತಹ ವ್ಯಕ್ತಿ ಈ ಅಶ್ವತ್ಥಾಮರು ಕೂಡ ಒಬ್ಬರು. ಯಾಕೆ ಅಂದ್ರೆ ಇಷ್ಟು ಕಾರಣ, ಬ್ರಹ್ಮದೇವರ ಶಾಪವಶಾತ್ತು ಮದುವೆನೂ ಆಗಲಿಲ್ಲ, 7 ಚಿರಂಜೀವಿಗಳಲ್ಲಿ ಒಬ್ಬರಾಗಿ ಉಳಿದಿದ್ದಾರೆ ಅಶ್ವತ್ಥಾಮಾಚಾರ್ಯರು. ಹೀಗೆ ಆ ದ್ರೌಪದಿ ದೇವಿಯಲ್ಲಿ ಇಷ್ಟೂ ಜನರು ಕೂಡ ಅಡಗಿಕೊಂಡಿದ್ದರಿಂದ ಆ ದ್ರೌಪದಿ ದೇವಿ ಆಮೇಲೆ ಆ ಭಾರತೀ ದೇವಿ ದ್ರೌಪದಿಯಾಗಿ ಅವತಾರ ಮಾಡಿದಳು. ಅವತಾರ ಮಾಡಿದಾಗ ಈ ಎಲ್ಲಾ ದೇವತೆಗಳ ಸನ್ನಿಧಾನ ಅವಳಲ್ಲಿ ಇತ್ತು. ಆದ್ದರಿಂದಾಗಿ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಂತೆ. ಧರ್ಮರಾಜನ ಅವತಾರ ಯಾವುದು? ಯಮದೇವರು. ಭೀಮಸೇನ ಅವತಾರ ವಾಯುದೇವರು. ಅರ್ಜುನನ ಅವತಾರ ಇಂದ್ರನ ಅವತಾರ ಅರ್ಜುನ. ನಕುಲ ಸಹದೇವನ ಅವತಾರ ಅಶ್ವಿನಿ ದೇವತೆಗಳು. ಹಾಗಾಗಿ ಉಷಾ ಬಂದು ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳ ಜೊತೆಗೆ ಸಂಸಾರವನ್ನ ಮಾಡಬೇಕಾದ್ರೆ ಉಷಾದೇವಿ ಸನ್ನಿಧಾನ ಇರುತ್ತೆ. ಇಂದ್ರದೇವರು ಅರ್ಜುನನು ಸಂಸಾರ ಮಾಡಬೇಕಾದ್ರೆ ಅರ್ಜುನನ ಜೊತೆಗೆ ವಿಹಾರ ಮಾಡಬೇಕಾದ್ರೆ ಅಲ್ಲಿ ಶಚೀದೇವಿಯ ಸನ್ನಿಧಾನ ಇರುತ್ತೆ. ಭೀಮಸೇನ ದೇವರ ಜೊತೆಗೆ ಸಂಸಾರ ಮಾಡಬೇಕಾದ್ರೆ ದ್ರೌಪದಿ, ಅಲ್ಲಿ ಶಚೀದೇವಿಯ ಸನ್ನಿಧಾನ ಇರುತ್ತೆ. ಶ್ಯಾಮಲಾದೇವಿ ದ್ರೌಪದಿ ದೇವಿ ಯುಧಿಷ್ಠಿರನ ಜೊತೆಗೆ ಇದ್ದಾಗ ಶ್ಯಾಮಲಾದೇವಿಯ ಅಂಶ ಇರುತ್ತೆ ಅಂತ ಆಚಾರ್ಯರು ಸ್ಪಷ್ಟವಾಗಿ ನಮಗೆ ನಿರ್ಣಯವನ್ನು ಕೊಡ್ತಾರೆ. ಹಾಗಾಗಿ ಈ ದ್ರೌಪದಿ ದೇವಿಯ ಪಂಚಪತಿತ್ವದಲ್ಲಿ ನಮಗೆ ಏನೇನು ಸಂದೇಹಗಳಿದೆಯಲ್ಲ ಅದೆಲ್ಲವೂ ಕೂಡ ಅಪರ್ಥವಾಗಿ ನಾವು ತಿಳ್ಕೊಳ್ಬಾರದು ಅಂತ ಸ್ಪಷ್ಟವಾಗಿ ನಮಗೆ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಂತಹ ಈ 2 ಕೃಷ್ಣಾರ್ಪಣ. ಹರೇ ನಮಃ. ಒಳ್ಳೆ ವಿಚಾರ, ತುಂಬಾ ಚೆನ್ನಾಗದ. ಆದ್ರೆ ಈ ಸಮಯದಲ್ಲಿ ಅಷ್ಟೇ ಹೊತ್ತು ಬಹಳ ಚೆನ್ನಾಗಿ ಹೇಳಿದಪ್ಪ. ಇನ್ನು ಸ್ವಲ್ಪ ಸ್ಪಷ್ಟತೆ ಮಾಡಿಬಿಡು, ಬಹಳ ಚೆನ್ನಾಗಿರ್ತದೆ. ಬಹಳ ಚೆನ್ನಾಗಿ ಹೇಳಿದ್ರಿ, ಆಯ್ತು. ಅದೇನಿಲ್ಲ, ಪ್ರಸಂಗಾನುಕೂಲ ಇಲ್ಲ ಅಷ್ಟೇ. ತುಂಬಾ ಗಹನ ಅದು, ಬಹಳ ಚೆನ್ನಾಗಿ ಒಳ್ಳೆ ವಿಚಾರ. ಇನ್ನು ಸ್ವಲ್ಪ ಜನಗಳು ಬಹಳ ಚೆನ್ನಾಗಿ ಸ್ಪಷ್ಟ ಮಾಡೋದು ಕೂಡ ಚೆನ್ನಾಗದ, ಅದನ್ನ ವಿವರಣೆ ಮಾಡೋದು ಚೆನ್ನಾಗದ. ಇನ್ನು ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಬಹಳ ಚೆನ್ನಾಗಾಗ್ತದ. ಒಳ್ಳೇದಾಯಿತು. ಉಮಜ್ಜಿ ಪ್ರಹ್ಲಾದಾಚಾರ್ಯರು ಸಮಯ ಬಹಳ ಕಡಿಮೆ ಇದೆ, ಅತಿ ಕಡಿಮೆ ಇರೋ ಕಡೆಯಿಂದ 5 ನಿಮಿಷಗಳಲ್ಲಿ ದಯವಿಟ್ಟು ಬೇಗನೆ ಇದು ಮಾಡಬೇಕು. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೆ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಸುನೀಲನೀರದಶ್ಯಾಮಂ ಸಚ್ಚಿದಾನಂದ ವಿಗ್ರಹಂ ರಮಾರಮಣಂ ವಿಶೇಷಂ ವಿಠ್ಠಲಂ ಸಂಪಾಸ್ಮಹೆ. ಯಲ್ಲೀಲಾಜಲರಾಶಿಲೋಲಹರಿಸ್ತಾನಕ್ಷಮಣಂ ಋಣಂ ಸಂಸಾರೋದಧಿರಾಶಶುಷ್ಯದಿತರಾಂ ಅಜ್ಞಪ್ತಶುಷ್ಕರಿಂದವತ ಯಸ್ಮಾದ್ವಿಶ್ವಮಶೇಷಮುದ್ಭವತಿ ಯಸ್ತತ್ವಂ ಪರಂ ಯೋಗಿನಾಂ ಶ್ರೀಮಂತಂ ಸಮುಪಾಸ್ಮಹೇ ಸುಮನಸಂ ಇಷ್ಟಪ್ರದಂ ವಿಠ್ಠಲಂ. ಮಾಣಿಕ್ಯಮಂಜೀರಪದಾರವಿಂದಾಂ ರಾಮಾಂಕಸಂಸಕ್ತಮುಖಾರವಿಂದಾಂ ರಾಜ್ಯಪ್ರದತ್ತತ್ವಕರಾಭಿವಂದ್ಯಾಂ ದೇವೀಂ ಭಜೆ ರಾಘವವಲ್ಲಭಾಂ ತಾಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈ ಪದೈಶ್ಚ ಗಂಭೀರೈಃ
ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತೆ ಭಾತೆ ಶ್ರೀವಿಜಯತೀರ್ಥವ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ ತಪೋ ವಿದ್ಯಾ ವಿರಕ್ತ್ಯಾದಿ ತದ್ಗುಣೋದಾಕರಾನಹಂ ವಾದಿರಾಜ ಗುರುಂ ನೌಮಿ ಹಯಗ್ರೀವದಯಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಆಶೇತೋಃ ಆತುಷಾರಾದ್ರೇಃ ಯೋ ದಿಶೋ ದಿಶವನ್ನು ಯೋ ದಿತೋ ಜಿತವನ್ನುಃ ಯತ್ಯಧ್ಯಾನಗುರುಪಾತು ಯತೀಂದ್ರಿಯರಿಪು ಪೂಜಿತಃ ಯೈರಹಂ ಶುಭವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಳುಭಿಃ ಸತ್ಯಪ್ರಮೋದತೀರ್ಥಾರ್ಯಾನ್ ವಂದೇ ವಿದ್ಯಾಗುರುಂ ಮಮ ಸಮಸ್ತ ದಾಸವರ್ಯ ಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ದಿವಸ ನಮ್ಮ ಸತ್ಯಕಾಮರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಶೇಷದಾಸರ ಆರಾಧನಾ ಮಹೋತ್ಸವ. ಅದಕ್ಕೋಸ್ಕರವಾಗಿ ಏನೇ ಕಷ್ಟಪಟ್ಟು ಬಂದೇ ಬರಬೇಕು ಅಂಥೇಳಿ ವಿಚಾರ ಮಾಡಿ ಬೆಳಗ್ಗೆ ಹೈದರಾಬಾದಿಗೆ ಬಂದು ಅಲ್ಲಿಂದ ಯಥಾ ಪ್ರಕಾರವಾಗಿ ಇಲ್ಲಿ ಬರ್ತಾ ಇದ್ದೇನೆ. ಲೇಟ್ ಆಯಿತು. ಅಧ್ಯಕ್ಷರಿಗೆ ಕ್ಷಮಾ ಕೇಳ್ಕೊತೇನೆ. ಅಧ್ಯಕ್ಷರು ಇವರು ಕಕ್ಕ, ನಾವು ಕ್ಲಾಸ್ಮೇಟು ಇರಲಿ. ವ್ಯಾಸ ನಾವು ಒಟ್ಟಿಗೆ ಇದ್ದವರು ಇರಲಿ. ನಮ್ಮ ಮಾಧ್ವ ಸಂಪ್ರದಾಯದಲ್ಲಿ ಆಚಾರ್ಯರಿಂದ ಆರಭ್ಯ ಪ್ರಾಕೃತ ಭಾಷೆಯಲ್ಲಿ ಸುಲಭವಾದ ರೀತಿಯಿಂದ, ಯಾಕೆ ಅಂದರೆ ಸುಮಧ್ವೀಯದಲ್ಲಿ ಹೇಳಿದಂತೆ ಕಾಲವು ಕಲವು ಸುವಿಮಲನ್ಮಯ ಲಬ್ಧ ಜನ್ಮ ಸನ್ಮಧ್ಯಗೇಹ ಕುಲ ಮೌಲಿ ಮಣಿದ್ವಿಜೋಭೂತ ಅಂಥೇಳಿ ಈ ಕಲಿಯುಗ ಘನಘೋರವಾದ ಕಲಿಯುಗ ಮುಂದೆ ಹೇಗೆ ಬರ್ತಾ ಇದೆ ಅಂತ ಅನ್ನೋದು ಸರ್ವಜ್ಞಾಚಾರ್ಯರಿಗೆ. ಯಾಕೆಂದರೆ ಅನಂತ ಜೀವಿಗಳ ರಾಶಿಗಳಲ್ಲಿ, ಅದರಲ್ಲಿ ದೇಹಗಳಲ್ಲಿ 84 ಲಕ್ಷ ಯೋನಿಯಲ್ಲಿ ಉತ್ಪನ್ನವಾದ ಸಮಸ್ತ ಜೀವಿಗಳ ಶರೀರದಲ್ಲಿ ವಾಸ ಮಾಡತಕ್ಕಂಥ ಮಹಾನುಭಾವರಿಗೆ ಅದು ಗೊತ್ತು. ಪರಮಾತ್ಮನ ಆಜ್ಞಾ ಪ್ರಕಾರವಾಗಿ ಅವತಾರ ಮಾಡಿ, ಆದರೆ ಪ್ರಾಕೃತದಲ್ಲಿ ಅವರು ಪ್ರಾಕೃತದಲ್ಲಿ ಇರುವಂತೆ ಸಣ್ಣ ಬಾಲಕರಿಗೂ ಕೂಡ ಮನವರ್ಗವಾಗುವಂತೆ ಪ್ರಾರಂಭ ಮಾಡಿದರು ಆಚಾರ್ಯ ಮಧ್ವರು. ಅಂಬರ ಗಂಗಾ ಚುಂಬಿತ ಪಾದ ಪದತಲ ವಿದಲಿತ ಗುರುತರ ಶಕಟ, ಈ ರೀತಿಯಾಗಿ ಸಣ್ಣ ಹುಡುಗರು ಕಂದುಕದ ಆಟದ ಒಂದು ನಿಮಿತ್ತಕವಾಗಿ ಪ್ರಾರಂಭವನ್ನು ಮಾಡಿ, ಅದೇ ರೀತಿಯಿಂದ ಸುಲಭವಾದ ರೀತಿಯಿಂದ ಜನರಿಗೆ ಆಡು ಭಾಷೆಗಳಲ್ಲಿ ತಿಳಿಯುವ ಹಾಗೆ ನೀವೆಲ್ಲರೂ ಉಪದೇಶ ಮಾಡಿರಿ ಅಂಥೇಳಿ ಆಚಾರ್ಯ ಮಧ್ವರು ಆಜ್ಞೆ ಮಾಡಿದರು. ಅದಕ್ಕೆ ಅವರ ಶಿಷ್ಯರಲ್ಲಿ ಎಲ್ಲರೂ ಕೂಡ ದಾಸಪಂಥವನ್ನು ಪ್ರಾರಂಭ ಮಾಡಿ ಬಂದಿರತಕ್ಕಂಥವರೇ. ನರಹರಿ ತೀರ್ಥರಾಗಲಿ ಅಥವಾ ಮಾಧವ ತೀರ್ಥರಾಗಲಿ, ಆಮೇಲೆ ಟೀಕಾಕೃತ್ಪಾದರು ಮಾತ್ರ ಮಾಡಿಲ್ಲ ಅಂಥೇಳಿ ಇಲ್ಲ. ಅದಕ್ಕೆ ಸುಲಭವಾದ ರೀತಿಯಿಂದ ಯಾವ ರೀತಿಯಿಂದ ಆನ್ಹೇಕ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಸಾಮಾನ್ಯವಾಗಿ ಒಂದು ಗಾದೆ ಮಾತು ಇದೆ, ದಾಸನಾಗು ವಿಶೇಷನಾಗು ಅಂತ. ಏನು ವೈಶಿಷ್ಟ್ಯ, ಏನು ವಿಶೇಷನಾಗಬೇಕು? ಯಾವನು ದಾಸನಾಗಲಿಕ್ಕೆ ಅಂತ ಹೋಗ್ತಾ ಇದ್ದಾನೆಯೋ ಸುಮ್ಮನೆ ಗೆಜ್ಜೆ ಕುಟ್ಕೊಂಡ್ರೆ ದಾಸನಾಗೋದಿಲ್ಲ.
ಅವನು ಏನು ಮಾಡಬೇಕು? ನಮ್ಮ ಮಹಾನುಭಾವರಾದ ವೇದೇಶ್ ತೀರ್ಥರು ಪೀಠವನ್ನು ವಿರಾಜಮಾನರಾಗರಿ ಅಂತೇಳಿ ಹೇಳಿದರೆ, ವೇದೇಶ್ ತೀರ್ಥರು ಏನು ಹೇಳಿದರು? ನಾಶಾಶೆ ಭಗವತ್ ಸೇವಾಂ ಆಶಾಶೆ ಭ್ರಾತೃ ಸೇವನಂ ಅಂದರು. ನಾನು ಆ ರಾಮದೇವರು ಪೂಜಾ ಮಾಡೋ ಇಚ್ಛಾ ನನಗಿಲ್ಲ, ಯಾದವಾರ್ಯರಂಥವರನ್ನ ಉದ್ಧಾರ ಮಾಡೋದು ನನ್ನ ಇಚ್ಛೆ ಇದೆ ಅಂತಂದರು. ಯಾಕೆ? ಅಂಥವರಿಂದ ಎಷ್ಟು ಪರಿಶ್ರಮವನ್ನು ಪಟ್ಟು ತ್ಯಾಗವನ್ನು ಮಾಡಿ, ಪೀಠಾಧಿಪತಿಗಳು ಇದ್ದವರು ತ್ಯಾಗವನ್ನು ಮಾಡಿ ಮಹಾನುಭಾವರಾದ ದೇವೋವ ಮಾನುಷೋ ಭೂತ್ವ ರಾಮದೇವಂ ಅಪೂಜೇತ್ ಅಂಥೇಳಿ ವಾಸಿಷ್ಠ ರಾಮಾಯಣದ ಹೇಳಿಕೆಯ ಪ್ರಕಾರವಾಗಿ ದೇವತೆಗಳೇ ಅವತಾರ ಮಾಡಿ ರಾಮದೇವರು ಪೂಜೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಎರಡು ಮಾತು ಇಲ್ಲ. ಆದರೆ ಅವರಿಗೆ ರಿಸ್ಪಾನ್ಸಿಬಿಲಿಟಿ ಜಾಸ್ತಿ. ಶಿಷ್ಯರನ್ನು ಉದ್ಧಾರ ಮಾಡಬೇಕು, ಪಾಠ ಪ್ರವಚನಾದಿಗಳನ್ನು ಮಾಡಬೇಕು ಮತ್ತು ಮುದ್ರಾಧಾರಣ, ಅದರಂತೆ ಅನೇಕ ವಿಧವಾದ ಶಿಷ್ಯರ ಸಂಪತ್ತನ್ನು ಬೆಳೆಸಿ ಅವರಿಗೆ ಆಶ್ರಯವನ್ನು ಕೊಡಬೇಕು. ಇದೆಲ್ಲ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಈ ಯಾವ ವಿಶಿಷ್ಟವಾದ ಧ್ಯಾನಗಳಲ್ಲಿ ಮೊಟಕುಗೊಳಿಸಲಿಕ್ಕೆ ಪ್ರಸಂಗ ಬರ್ತಾ ಇದೆ. ಇನ್ನು ಅವರು ಮೊದಲೇ ಮಾಡಿ ಬಂದುಬಿಟ್ಟಿರ್ತಾರೆ, ಆದ್ದರಿಂದ ಅವ್ರಿಗೇನು ಪ್ರಮೇಯನೇ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಮಹಾನುಭಾವರಾದ ಆ ಮಹಾನುಭಾವರಾದ ಆಚಾರ್ಯರ ಪಂಥದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಅನೇಕ ಸ್ವಾಮಿಗಳವರು ಅವರು ಕೊನೆಗೆ ಪುರಂದರದಾಸರನ್ನು ಉದ್ಧಾರ ಮಾಡಬೇಕು ಅಂಥೇಳಿ ವ್ಯಾಸರಾಜರಿಗೆ ಆಜ್ಞೆ ಮಾಡಿದರು. ಅವರ ಗುರುಗಳು ಆಜ್ಞೆಯ ಪ್ರಕಾರವಾಗಿ ಅದೇ ರೀತಿಯಿಂದ ವ್ಯಾಸರಾಜರು ತಾಮಾದರೂ ಕೂಡ ಗುರುಗಳ ಆಜ್ಞಾ ಪ್ರಕಾರವಾಗಿ ತಾವು ದಾಸಪಂಥದಲ್ಲಿ ವಿರಾಜಮಾನರಾಗಿ ಅದರಂತೆ ವಿಶಿಷ್ಟವಾಗಿರತಕ್ಕಂಥ ಒಂದು ಮಹತ್ತಮವಾದ ಕಾರ್ಯವನ್ನು ಪುರಂದರದಾಸರ ದ್ವಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ಮಹಾನುಭಾವರಾದ ಸಾಕ್ಷಾತ್ ಶಂಕುಕರ್ಣನ ಅವತಾರ ಸಂಭೂತರಾದ ವ್ಯಾಸರಾಜರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಪುರಂದರದಾಸರು ದಾಸ ಪಂಥದಲ್ಲಿ ಮೊದಲನೇದವರು. ಅವರು ಮಾಡಿರ್ತಕ್ಕಂಥ ಆ ಪದ್ಯಗಳಿಗೆ ಪದ್ಯ ಅನ್ನೋದಿಲ್ಲ, ಉಪನಿಷತ್ತು ಅಂತ ಇದ್ದಾರೆ. ಅಂಥವರ ಮಾರ್ಗದರ್ಶನದಲ್ಲಿ ಸಮಸ್ತವನ್ನು ತ್ಯಾಗ ಮಾಡಿ ಬಂದಿರತಕ್ಕಂಥ ಅಧ್ಯಕ್ಷರು ಹೇಳಿದರು, ಅಷ್ಟರಲ್ಲೇ ಮುಗಿಸ್ತೇನೆ. ದಾಸಪಂಥದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಶೇಷದಾಸರಾದರೂ ಎಷ್ಟು ತ್ಯಾಗ, ಎಂಥ ಒಂದು ವೈರಾಗ್ಯ. ಖರೆ ಅಂದರೆ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಯನ್ನು ನೋಡಿದರೆ ಇಡೀ ಗದ್ವಾಲ ಆಗಿನ ಕಾಲಕ್ಕೆ ಮಂಡಲ, ಆ ಮಂಡಲವನ್ನೇ ಅವರು ಕೊಂಡುಕೊಂಬುವಂಥ ಸಾಮರ್ಥ್ಯ ಇತ್ತು. ಆದರೆ ಎಲ್ಲವನ್ನೂ ತ್ಯಾಗ ಮಾಡಿ ಹನುಮಪ್ಪನ ಸಹವಾಸ ಮಾಡಿ, ಹನುಮಂತ ದೇವರಿಗೆ ಏನಿತ್ತು ಬೇಕಾದ್ದಿತ್ತು? ಯಾವುದು? ನರಾಮ ರಾಜ್ಯ ಅಸುಲಭಂಚ ಕಿಂಚಿತ. ಆದ್ರೂ ಕೂಡ ವಾಯುದೇವರು ಏನು ಮಾಡಿದರು? ಎಲ್ಲವನ್ನು ತ್ಯಾಗ ಮಾಡಿದರು. ತ್ಯಾಗ ಮಾಡಿ ವಿಶಿಷ್ಟವಾದ ರಾಮದೇವರ ಸೇವೆಯಲ್ಲಿ ತತ್ಪರರಾಗ್ತಾ ಇದ್ದಾರೆ. ಅವರ ಸಹವಾಸವನ್ನು ಮಾಡಿರ್ತಕ್ಕಂಥ ಈ ಶೇಷದಾಸರು ಅವರು ಕೂಡ ಅಷ್ಟೇ ಎಲ್ಲ ಇತ್ತು ತ್ಯಾಗ ಮಾಡಿಬಿಟ್ಟು ಭಿಕ್ಷಾ ಬೇಡ್ತಾ ಇದ್ದಾರೆ. ಈ ರೀತಿಯಾಗಿ ಭಿಕ್ಷೆಯನ್ನು ಬೇಡಿ, ಅದು ಯಾಕೆ? ತಮ್ಮ ಸಲುವಾಗಿ ಅಲ್ಲ, ಶಿಷ್ಯರ ಸಲುವಾಗಿ ಇಂಥ ತ್ಯಾಗವನ್ನು ಮಾಡಿ ತ್ಯಾಗ ಭೋಗಿಗಳಾಗಿರ್ತಕ್ಕಂಥ ತ್ಯಾಗವೇ ಅವರ ಭೋಗ, ಬೇರೆ ಭೋಗ ಅವ್ರದ್ದು ಏನೂ ಇಲ್ಲ. ತ್ಯಾಗವನ್ನು ಮಾಡೋದೇ ಅವರ ಭೋಗ. ನಮ್ಮದೆಲ್ಲ ಏನಿದೆ, ಉಪಭೋಗ ಮಾಡೋದೇ ನಮ್ಮ ಭೋಗ.
ಅಂಥ ಯಾವ ಮಹಾನುಭಾವರಾಗಿರ್ತಕ್ಕಂಥ ಆ ದಾಸರ ವಿಶಿಷ್ಟವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವದಲ್ಲಿ ಬಂದು ಅವರಿಗೆ ನಮಸ್ಕಾರ ಮಾಡಿ ನಮ್ಮ ಪಾಪಗಳನ್ನು ಕಳ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೇವೆ. ಏನೋ 2 ಮಾತುಗಳನ್ನು ನಮಗೇನು ಬರೋದಿಲ್ಲ, ಏನಾದರೂ 2 ಶಬ್ದ ಮಾತಾಡಿದರೆ ಕೇವಲ ಮೊದಲೇ ಹೇಳ್ದಲ್ಲ, ಯೈರಹಂ ಶುಭವತ್ ಸಮ್ಯಕ ಶಿಕ್ಷಿತೋಸ್ಮಿ ಕೃಪಾಲಭಿ ಸತ್ಯ ಪ್ರಮೋದ ತೀರ್ಥಾರ್ಯ ಒಂದೇ ವಿದ್ಯಾ ಗುರು ನಮ್ಮ. ಆ ಗುರುಗಳು ನಮ್ಮಲ್ಲಿ ಇದ್ದುಕೊಂಡು ಮಾತಾಡ್ತಾರೆ. ಏನಾದರೂ ಕೆಟ್ಟದ್ದಿತ್ತು ಅಂದರೆ, ದೋಷ ಇತ್ತು ಅಂದರೆ ಅದು ನಮ್ಮದು, ಒಳ್ಳೆಯದು ಯಾವುದಾದ್ರೂ ಇದ್ದರೆ ಅದು ಗುರುಗಳು. ಅದೇ ರೀತಿಯಿಂದ ಸತ್ಯಕಾಮರು ಏನು ಮಾಡ್ತಾ ಇದ್ದಾರೆ, ಅವರಿಗೆ ಆ ಮಕ್ತಲದಲ್ಲಿ ಇರುವ ಒಬ್ಬ ದೊಡ್ಡ ಪಂಡಿತರು, ಆ ದೊಡ್ಡ ಪಂಡಿತರು ಸ್ವಾಮಿಗಳಿಗೆ ಆಗ್ರಹ ಮಾಡಿದರು. ಸತ್ಯಕಾಮರಿಗೆ ಏನು ಆಗ್ರಹ ಮಾಡಿದರು, ಶೇಷದಾಸನ ಮೇಲೆ ಬಹಿಷ್ಕಾರ ಹಾಕಬೇಕು ನೀವು ಅಂಥೇಳಿ. ಅದಕ್ಕೆ ಸ್ವಾಮಿಗಳು ಅನಿವಾರ್ಯವಾಗಿ ಅಂಥೇಳಂದಿಲ್ಲ, ಹೇಳಿಯೂ ಇಲ್ಲ, ಪತ್ರವನ್ನು ಬರೆದು ಕೊಟ್ಟು ಕಳಿಸಿದರು. ಆಮೇಲೆ ಸ್ವಾಮಿಗಳು ಏನು ಮಾಡಿದರು, ಉಪಾಯ ಮಾಡಿದರು. ಏನು, ಅದೇ ಮಕ್ತಲದಲ್ಲಿ ಒಬ್ಬ ಗೃಹಸ್ಥ, ಆ ಗೃಹಸ್ಥನೇ ಹೆಂಡತಿಗೆ ಭೂತ ಬರ್ತಿತ್ತು, ಮೈ ಮೇಲೆ ದೆವ್ವು ಬರ್ತಾ ಇತ್ತು. ಆ ದೆವ್ವು ಬರೋದನ್ನು ಬಿಡಿಸ್ಬೇಕು ಅಂತಂದರೆ ಯಾರಿಗೂ ಸಾಧ್ಯ ಇಲ್ಲ, ಸತ್ಯಕಾಮರಿಗೆ ಸಾಧ್ಯ ಇಲ್ಲ ಅಂತೇಳಿಲ್ಲ. ಆದರೆ ಇವರಿಗೆ ಮೇಲೆ ಅನುಗ್ರಹ ಮಾಡಬೇಕು. ಹಾಂ, ಅದಕ್ಕೋಸ್ಕರವಾಗಿ ನೋಡಪ್ಪ, ಯಾರೂ ಇಲ್ಲ ಅಂಥವರು, ಅವ್ರನ್ನ ಏನು ನೀವು ಬಹಿಷ್ಕಾರ ಅಂತೇಳಿ ಹಾಕಿರಲ್ಲ, ಅವ್ರನ್ನ ಕರಿಬೇಕು, ಅವರೇ ಅದನ್ನೆಲ್ಲ ಪರಿಹಾರ ಮಾಡೋರು. ಹಾಗಾದ್ರೆ ಸ್ವಾಮಿ ಬಹಿಷ್ಕಾರ ನಾ ಹಾಕಿಲ್ಲ, ಬಹಿಷ್ಕಾರ ನೀವೆಲ್ಲರೂ ಹಾಕಿರಿ, ಅವ್ರನ್ನ ಕರೀರಿ, ಅವ್ರ ಕಡೆಯಿಂದ ಆ ಭೂತದ ಬಾಧೆ ದೂರ ಆಗ್ತಾ ಇದೆ, ಆಮೇಲೆ ನಾನು ಅನುಗ್ರಹ ಮಾಡ್ತೇನೆ ಅವರಿಗೆ. ಆ ರೀತಿಯಾಗಿ ಆ ಮಹಾನುಭಾವರಾದ ಶೇಷದಾಸರನ್ನು ಅದು ಹಾಗೆ ಹೀಗೆ ಕರೆಸಲಿಲ್ಲ. ಅವರಿಗೆ ದೇವಟಿಗೆ, ಅಡ್ಡ ಪಲ್ಲಕ್ಕಿ, ಕುದುರೆ, ವಾದ್ಯ, ವೈಭವ ಇದು ಯಾವತ್ತರಿಂದ ಕರ್ಕೊಂಬರ್ರಿ ಅಂದರು. ಆ ರೀತಿಯಾಗಿ ಅಂಥ ಒಂದು ವಿಶೇಷವಾದ ಆ ಸತ್ಯಕಾಮರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಆ ಶೇಷದಾಸರು. ಅಂಥವರ ದರ್ಶನದಿಂದನೂ ಕೂಡ, ದರ್ಶನವೂ ಇಲ್ಲ, ಸ್ಪರ್ಶನೂ ಇಲ್ಲ. ನಮಗೆ ಯಾಕೆ ಸ್ಪರ್ಶನ ಕೊಡಿಸ್ತಾರೆ, ಅವರು ಇದರವ್ರು ಇದ್ದೇ ಇರ್ತಾರೆ, ವಂಶಸ್ಥರು ನಮ್ಮ ಹತ್ತಿರ ಸುಳಿಯೋದಿಲ್ಲ. ಅವರು ಧೂಳಿ ಆದ್ರೂ ನಮಗೆ ಬಳಿದು ನಾವು ಅನುಗ್ರಹಿತರಾಗೋಣ ಅಂತ ಅದಕ್ಕೆ ಬಂದಿದ್ದ. 2 ನಿಮಿಷ ಜಾಸ್ತಿ ಆಯಿತು, ಕ್ಷಮ್ಯತಾಮ್ ಅಂತೇಳಿ ಪ್ರಾರ್ಥನೆ ಮಾಡಿ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಒಂದು 3-4 ನಿಮಿಷಗಳಲ್ಲಿ ದಯವಿಟ್ಟು ಸಮಯ ಹೆಚ್ಚು ಬೇಡ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಘ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಅಸ್ಮತ್ಪೂಜ್ಯ ಗುರುಭ್ಯೋ ನಮಃ. ಆಚಾರ್ಯರು 4 ನಿಮಿಷ ಸಮಯ ಕೊಟ್ಟಿದ್ದಾರೆ. ಒಂದು ಧರ್ಮ, 1 ನಿಮಿಷದ ಧರ್ಮ, ಅರ್ಥ, ಕಾಮ, ಮೋಕ್ಷ, ಹೆಚ್ಚು ಕೊಟ್ಟಿಲ್ಲ. ಮೋಕ್ಷದ ಪರ್ಯಂತರನೇ, ಅದಾದರೂ ಮುಂದೇನು ಮೋಕ್ಷನೇ ಕೊನೆ ಸರಸ್ಸುಖ. ಹೀಗಾಗಿ 4 ನಿಮಿಷಗಳಲ್ಲಿ ದಾಸರನ್ನು ಅವರು ಸ್ಮರಣೆ ಮಾಡಿ ಮುಗಿಸ್ಬಿಡ್ತಾರೆ. ಇಷ್ಟೊತ್ತಿನ ಮೊದಲಿಗೆ ಪೂಜ್ಯರಾಗಿರ್ತಕ್ಕಂತಹ ಪ್ರಹ್ಲಾದಾಚಾರ್ಯ ಹೇಳಿದರು, ಸತ್ಯಕಾಮರ ಪರಿಪೂರ್ಣ ಅನುಗ್ರಹ ಪಡೆದಿರತಕ್ಕಂತಹ ಮಹಾನುಭಾವರು. ಸತ್ಯಕಾಮರು ಇವರಿಂದ ಬಂದಿರತಕ್ಕಂತಹ ಗೃಹಸ್ಥರಿಗೆ ಪಿಶಾಚ ಬಾಧವನ್ನು ಪರಿಹಾರ ಮಾಡಿಸಿ ಅನುಗ್ರಹ ಮಾಡಿದ್ದಾರೆ. ಅದಾದ ಮೇಲೆ ವಿಶೇಷವಾಗಿ ಸ್ವಯಂ ಅವರು ಕೂಡ ಎಷ್ಟು ಜೀವನದಾಗ ನೊಂದುಕೊಂಡಿದ್ದಾರೋ ಅಷ್ಟೇ ಪರಮಾತ್ಮ ಅನುಗ್ರಹ ಪಡೆದಿದ್ದಾರೆ. ಒಂದು ಪ್ರಸಂಗ ಭಾಗವತ ಒಂದು ಮಾತು ಹೇಳುತ್ತದೆ,
ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರ ಮೇಲೆ ಅನುಗ್ರಹ ಮಾಡಬೇಕು ಅಂತ ಅಪೇಕ್ಷೆ ಇದೆಯೋ ದೇವರಿಗೆ, ಅವ್ರದ್ದೆಲ್ಲ ನಾನು ಎಲ್ಲವನ್ನೂ ಕಸ್ಕೊಂಡ್ಬಿಡ್ತೀನಿ. ಹಾಗೆ ಎಲ್ಲವನ್ನೂ ಕಸ್ಕೊಂಡು ಬಹು ಬಗೆಯಾದ ಅವಮಾನಕ್ಕೆ ಪಾಲಾಗಿ ಇನ್ನು ಬೇಡೇ ಬೇಡ, ಬದುಕು ಬೇಡ ಅಂತ ಹೇಳಿ ಹುತ್ತುನ ಕೈ ಹಾಕಿದರೆ ಪ್ರಾಣದೇವರಂತಾರೆ, ನೀವು ಬದುಕು ಬೇಡನವ್ರು ನೀವಲ್ಲ, ಬದುಕು ಕೊಡೋರು ನಾವು. ನೀವು ಬೇಡ ಅನ್ಕೋಬಹುದು, ಕೊಡಬೇಕಾದವು ನಾನು ಅಂತ ಹೇಳಿ ಮುಖ್ಯ ಪ್ರಾಣದೇವರು ಚಿಂದ್ರವೇಲಿ ಒಳಗೆ ಅವರು ತಪಸ್ಸಿಗೆ ಒಲ್ದಿರ್ತಕ್ಕಂತಹ ಆ ಮುಖ್ಯ ಪ್ರಾಣದೇವರು ಪರಿಪೂರ್ಣ ಅನುಗ್ರಹ ಮಾಡಿದ್ದಾರೆ. ಅವರಿಗೆ ಒಲಿರ್ತಕ್ಕಂಥ ಮುಖ್ಯ ವ್ಯಾಸರಾಯರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪುನಃ ಇವರಿಂದ ಅಭಿವ್ಯಕ್ತವಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ವಿಶಿಷ್ಟವಾಗಿ ಅವರಿಂದ ಸಾಧನೆ ಮಾಡಿಸಿದ್ದಾರೆ. ಹೀಗೆ ದೇವರನ್ನು ನಂಬಿಕೊಂಡ್ಬಿಟ್ರೆ ದೇವರು ಹೇಗೆ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕಾಗಿ ಶೇಷದಾಸರೇ ಸಾಕ್ಷಿ. ಅವರೆಲ್ಲ ನೊಂದ್ಕೊಂಡ್ಬಿಟ್ರಿ, ಇಡೀ ಜೀವನ ವೈರಾಗ್ಯನೇ ಬೇಡ ಅಂದುಕೊಂಡು ವಿರಕ್ತರಾಗಿ ಸಾಯಬೇಕು ಅಂತ ಹೋಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತು ಪರಮಾತ್ಮ ಅನುಗ್ರಹ ಹೇಗಿರ್ತದೆ. ಇದೇ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂತಹ ಅನನ್ಯ ಚಿಂತಯಂತು ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ಸುಮ್ಮನೆ ಹೇಳಿಲ್ಲ, ಅದು ಯಾರು ನನ್ನ ಅನನ್ಯರಾಗಿ ನಂಬಿಕೊಂಡ್ಬರ್ತಾರಲ್ಲ, ಇನ್ನೇನೆಲ್ಲ ಪರಮಾತ್ಮನೇ ರಕ್ಷಣೆ ಮಾಡ್ತಕ್ಕಂಥವನು ಅಂತ ಏನು ನಂಬಿಕೊಂಡ್ಬರ್ತಾರಲ್ಲ, ಆ ವಿಶ್ವಾಸದೊಳಗೆ ಒಂದು ಎಳ್ಳಷ್ಟು ಕಡಿಮೆ ಮಾಡಿದ ಎಂಥ ಕಷ್ಟ ಬಂದರೂ ಕೂಡ ಹಾಗೆ ನಂಬಿರ್ತಕ್ಕಂತಹ ಮಹಾನುಭಾವರು ಶೇಷದಾಸರು ವಿಶಿಷ್ಟವಾಗಿ ಅವರಿಗೆ ಪರಮಾತ್ಮ ಯೋಗಕ್ಷೇಮ ನೋಡಿಕೊಡ್ತಾನೆ. ಬರೇ ಯೋಗ ಅಲ್ಲ, ಯೋಗವನ್ನು ನೋಡಿಕೊಂಡ, ಕ್ಷೇಮವನ್ನು ನೋಡಿಕೊಂಡ. ಯೋಗ ಅಂದ್ರೇನು? ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ. ಯಾವುದು ಸಿಕ್ಕಿಲ್ಲವೋ ಅದು ಸಿಗುವಂತೆ ಮಾಡೋದು, ಸಿಕ್ಕದ್ದು ರಕ್ಷಣೆ ಮಾಡೋದು. ಬರೀ ಸಿಗೋದು ಅಷ್ಟೇ ಅಲ್ಲ, ಸಿಕ್ಕದ್ದು ರಕ್ಷಣೆ ಮಾಡ್ಕೋಬೇಕಲ್ಲ. ಅದೆಲ್ಲವನ್ನೂ ಕೂಡ ಎಲ್ಲವನ್ನೂ ಕೊಟ್ಟು ಪರಮಾತ್ಮ ಅವರನ್ನು ಉದ್ಧಾರ ಮಾಡಿದ. ಅವರಿಂದ ಎಷ್ಟೋ ಜನ ಲೋಕೋಪಕಾರವಾಯಿತು. ಅವರ ಸುಳಾದಿಗಳು ಇವತ್ತಿಗಾದರೂ ಕೂಡ ಅನೇಕ ಶಾಸ್ತ್ರ ವಿಷಯಗಳನ್ನು, ಸರ್ವಮೂಲದ ವಿಷಯಗಳನ್ನು, ಅನೇಕ ಶಾಸ್ತ್ರದ ಮೋಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಜ್ಞಾನಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟೆಷ್ಟೋ ಅವರ ಸುಳಾದಿಗಳು, ಪಂಚಸುಳಾದಿಗಳು ಇತ್ಯಾದಿ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಗೀತಾಸಾರ ಒಂದೆರಡು ಅನೇಕ ಗ್ರಂಥಗಳಿವೆ. ಹೀಗೆ ಅನನ್ಯರಾಗಿ ಪರಮಾತ್ಮನನ್ನು ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕಾಗಿ ಜ್ವಲಂತ ನಿದರ್ಶನ ಅಂತಂದರೆ ಇವತ್ತಿನ ಆರಾಧ್ಯ ನಾಯಕರಾಗಿರ್ತಕ್ಕಂತಹ ಮೊದಲ ಕಲ್ಲು ಶೇಷದಾಸರು. ಮೊದಲ ಕಲ್ಲು ಶೇಷದಾಸರು ಇವರು ಬರೀ ಮೊದಲ ಕಲ್ಲು ಅಷ್ಟೆಲ್ಲ ಧರೂರಿಗೂ ಸಂಬಂಧ, ಮೊದಲ ಕಲ್ಲಿಗೂ ಸಂಬಂಧ, ಚಿಂತ್ರವೆಲ್ಲೂ ತಪಸ್ಸು ಮಾಡಿರ್ತಕ್ಕಂತಹ ಸ್ಥಳ. ಒಟ್ಟಾರೆ ಈ ಗದ್ವಾಲಿನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪ್ರಾಂತಗಳಲ್ಲಿ ಭಕ್ತರನ್ನು ಉದ್ಧಾರ ಮಾಡಿ ಅನುಗ್ರಹ ಮಾಡಿರ್ತಕ್ಕಂಥ ಮಹಾನುಭಾವರು ಇಲ್ಲಿದ್ದು ಹಾಗೂ ಉದ್ಧಾರ ಮಾಡಿದ್ದಾರೆ. ಅಷ್ಟಲ್ಲದೆ ತಮ್ಮ ಗ್ರಂಥಗಳಿಂದ ಸಮಸ್ತ ಜನಾವಳಿಯನ್ನು ಕೂಡ ಉದ್ಧಾರ ಮಾಡಿರ್ತಕ್ಕಂಥ ಮಹಾನುಭಾವರು ಶೇಷದಾಸರು. ಅವರ ಮಹಿಮೆಯನ್ನು ಕೊಂಡಾಡೋದಕ್ಕಾಗಿ ನಮ್ಮ ನಾಲಿಗೆ ಸಾಕಾಗುವುದಿಲ್ಲ, ಸಮಯವೂ ಇಲ್ಲ. ಹೀಗಾಗಿ ಅವರನ್ನು ಶ್ರೀಶಾಂಗ್ರಿ ಸೇವಕಂ ನಿತ್ಯಂ, ಯಾವಾಗಲೂ ಕೂಡ ಪರಮಾತ್ಮನ ಸೇವೆಯನ್ನು, ಪರಮಾತ್ಮನ ಪಾದ ಕಮಲಗಳನ್ನು ಸೇವೆ ಮಾಡೋದ್ರೊಳಗೆ ನಿತ್ಯವೂ, ಒಂದು ದಿನವಲ್ಲ ಪ್ರತಿನಿತ್ಯವೂ ಕೂಡ ಶ್ರೀಶಾಂಗ್ರಿ ಸೇವಕಂ ನಿತ್ಯಂ. ಅದರಲ್ಲೂ ಕೂಡ ಬ್ರಾಹ್ಮಣರೆಲ್ಲ ಉತ್ತಮ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ಮಹಾನುಭಾವರು. ಆದಿಶಿಲಾ ಕ್ಷೇತ್ರದೊಳಗೆ ವಾಸ ಮಾಡ್ತಕ್ಕಂಥದ್ದು. ಆದಿಶಿಲಾ ಕ್ಷೇತ್ರ ಅಂದರೆ ಸಾಕ್ಷಾತ್ ಶ್ರೀನಿವಾಸ ದೇವರು ಸನ್ನಿಹಿತನಾಗಿರ್ತಕ್ಕಂತಹ ಸ್ಥಳ, ಜೊತೆಗೆ ರುದ್ರದೇವರಿರುವಂತಹ ಕ್ಷೇತ್ರ. ಹೀಗಾಗಿ ಹರಿಹರರ ಕ್ಷೇತ್ರ. ಎಲ್ಲಿರ್ತಾನೆ ದೇವರು ಪರಮಾತ್ಮ? ಹರಿಹರರಿದ್ದಲ್ಲಿ ಭಕ್ತರಿರಬೇಕು. ಬ್ರಹ್ಮದೇವರಿಗಂತೂ ಭೂಲೋಕದ ಅವತಾರ ಇಲ್ಲ. ಹೀಗಾಗಿ ಆ ಬ್ರಹ್ಮದೇವರ ಸನ್ನಿಧಾನ ಎಲ್ಲ ಕಡೆಗೆ ಇದ್ದರೂ ಕೂಡ ವಿಶೇಷವಾಗಿ ಹರಿಹರರು ಈ ಕ್ಷೇತ್ರದೊಳಗೆ ಸಾಕ್ಷಾತ್ ವೆಂಕಟೇಶ ದೇವರು ನೆಲೆಸಿದ್ದಾರೆ, ಜೊತೆಯಲ್ಲಿ ರುದ್ರದೇವರು ಇದ್ದಾರೆ. ಇವರಿಬ್ಬರ ಕ್ಷೇತ್ರದಲ್ಲಿ, ಹರಿಹರನ ಕ್ಷೇತ್ರದಲ್ಲಿ ವಾಸ ಮಾಡಿದ್ರೆ ಅಲ್ಲಿ ಮಾಡಬೇಕು. ಅಂತಹ ಕ್ಷೇತ್ರವನ್ನು ಆರಿಸಿಕೊಂಡು ದೇವರ ಹತ್ರ, ರುದ್ರದೇವರ ಹತ್ರ ಬರಬೇಕು. ದೇವರು ಸರ್ವೋತ್ತಮತ್ವೇನ ನಮ್ಮ ಉಪಾಸನಾದರೆ, ರುದ್ರದೇವರು ಮನೋನಿಯಾಮಕತ್ವೇನ ನಮ್ಮೆಲ್ಲರ ಮನಸ್ಸನ್ನು ನಿಯಮನ ಮಾಡಿ ಆ ದೇವರಲ್ಲಿ ಭಕ್ತಿಯನ್ನು ಮಾಡುವಂತೆ ನಮ್ಮನ್ನು ಪ್ರೇರಣೆ ಮಾಡ್ತಕ್ಕಂಥ ಮಹಾನುಭಾವರು. ಅದಕ್ಕಾಗಿ ಶೇಷದಾಸನೆ ಮಾಡಿದ್ರಂತಂದರೆ ತಮ್ಮ ಜೀವನ, ನಾವಂತೇವನ್ನ ಯಾರಾದರೂ ಷಷ್ಠಿ ಪೂರ್ತಿ ಮಾಡಿಕೊಂಡ್ರೆ ಶೇಷ ಜೀವನ ಇಡೀ ಭಗವಂತನ ಧ್ಯಾನದೊಳಗೆ ಹೋಗಲಿ ಅಂತ. ಅವ್ರ ಜೀವನ 60 ವರ್ಷ ಆದರೆ ಶೇಷ ಜೀವನ ಅಲ್ಲ, ಹುಟ್ಟಿದಾಗಿಂದಲೇ ಶೇಷ ಜೀವನೇ ಅವರು. ಅದಕ್ಕೆ ಅವ್ರು ಯಾವಾಗ ಅವತಾರ ಮಾಡಿದ್ರೆ ಅವತ್ತೇ ಅವರು ಶೇಷದಾಸರೇ. ಅವ್ರ ಜೀವನೆಲ್ಲವೂ ಕೂಡ ದಾಸರ. ಶೇಷ ಅಂದರೆ ನಮ್ಮ ಇಡೀ ಜೀವನ ದಾಸ್ಯಕ್ಕೆ ಇಡೋಣ. ಆಮೇಲೆ ವಯಸ್ಸಾದಮೇಲೆ ಅಂಕಿತ ತಗೊಂಡು ದಾಸರಾಗೋದಲ್ಲ, ಹುಟ್ಟಿದಾಗಿಂದಲೇ ಅವರು ದಾಸರಾಗಿದ್ದಾರೆ.
ಅಷ್ಟೇ ಅಲ್ಲದೆ ಹುಟ್ಟಿ ಮುಗಿದ ಮೇಲೆ ತಮ್ಮ ಜೀವನ ಮುಗಿದ ಮೇಲೂ ಆಮೇಲೆ ತಮ್ಮ ಸಾಧನ ಮುಗಿದ ಮೇಲೂ ಕೂಡ ದಾಸರೇ. ಹಾಗಾಗಿ ಶೇಷದಾಸರು. ಇಡೀ ಉಳಿದಿರ್ತಕ್ಕಂಥ ಆಯುಷ್ಯ ಅಲ್ಲ, ಸಂಪೂರ್ಣ ಆಯುಷ್ಯವೇ ದಾಸ್ಯಕ್ಕಾಗಿ ಇಟ್ಟಿದ್ದಾರೆ. ಅದಕ್ಕೆ ದಾಸ ಅಂತ ಇಟ್ಕೊಂಡು ನಮ್ಮ ಸಿದ್ಧಾಂತದೊಳಗೆ ಏನಿದೆ ಗೊತ್ತೇನ್ರಿ? ಮಧ್ವ ಸಿದ್ಧಾಂತದೊಳಗೆ ದಾಸ್ಯ ಯಾವಾಗಲೂ ಬೇಕು. ಮೋಕ್ಷಕ್ಕೆ ಹೋದ್ರೂ ನಾವು ದಾಸರೇ, ನೆನ್ಪಿಟ್ಕೊಳ್ರಿ. ಮೋಕ್ಷಕ್ಕೆ ಹೋದ್ಮೇಲೆ ಕೆಲವರು ನಾವು ದಾಸರಲ್ಲ, ದೇವರು ಸಮಾನ ಅಂತಕ್ಕಂಥ ಜನರಿದ್ದಾರೆ, ದೇವರ ಜೊತೆ ನಾವು ಐಕ್ಯ ಅಂತ ಹೇಳ್ತಕ್ಕಂಥ ಜನರಿದ್ದಾರೆ. ನಾವು ಮೋಕ್ಷಕ್ಕೆ ಹೋದರೂ ಕೂಡ ಮೋಕ್ಷವೂ ತಾರತಮ್ಯ ಉಂಟು, ಅಲ್ಲಿ ನಾವು ದಾಸರೇ ಪರಮಾತ್ಮನಿಗೆ. ಅದಕ್ಕಾಗಿ ಈ ದಾಸ ಅನ್ನೋ ಪದ ಇಟ್ಕೊಂಡ್ರೆ ವಿಚಾರ ಮಾಡಿರಿ. ದಾಸ, ನೀವು ದಾಸ ಅಂತ ಬರೀರಿ, ದಾಸ ಬರೀದ್ರಿ, ಉಲ್ಟಾ ಮಾಡಿರಿ ಅದನ್ನು ಬರಿಬೇಕಾದ್ರೆ. ಸದಾ ದಾಸ. ಯಾವಾಗ ದಾಸ ಅಂತಂದರೆ ಸದಾ ಸಂಸಾರದೊಳಗೂ ದಾಸರೇ, ಮುಕ್ತರಾದಮೇಲೂ ಕೂಡ ಪರಮಾತ್ಮನ ದಾಸರೇ. ಅದಕ್ಕಾಗಿ ಬರೀ ಇಷ್ಟಕ್ಕೆ ನಾವು ಸಂಸಾರದೊಳಗೆ ದಾಸರಲ್ಲ. ಈ ಉದ್ಯೋಗ ಇದ್ದಾಗ ಮಾತ್ರ ನಾವು ಉದ್ಯೋಗ ಮಾಡಿಕೊಂಡು ಆಮೇಲೆ ಶೇಷ ಜೀವನವನ್ನು ದಾಸರಾಗೋದಲ್ಲ. ಅವರು ಅವತಾರ ಮಾಡಿದ ಎಂದು ತಿಳ್ಕೊಂಡು ಮೋಕ್ಷಕ್ಕೆ ಹೋಗೋ ಪರ್ಯಂತರೂ ಕೂಡ ನಾವೆಲ್ಲರೂ ದಾಸರೇ ಆಗಬೇಕು ಅಂತಕೊಂಡು ತಮ್ಮ ಹೆಸರಿನಿಂದಲೇ ನಮಗೆ ಆ ಸಂಕೇತವನ್ನು ಕೊಟ್ಟಿರ್ತಕ್ಕಂಥ ಮಹಾನುಭಾವರು. ಆ ದಾಸ್ಯ ಚಿಂತನೆ ನಮಗಿದ್ರೇ ನಮ್ಮ ಮೋಕ್ಷ, ಇಲ್ಲದಿದ್ದರೆ ಇಲ್ಲ ಅನ್ನುವಂತಹ ಒಂದು ಒಳ್ಳೆಯ ತಮ್ಮ ಜೀವನದಿಂದ ತಮ್ಮ ಹೆಸರಿನಿಂದ ಸಂದೇಶ ಕೊಟ್ಟಿರ್ತಕ್ಕಂಥ ಮಹಾನುಭಾವರ ಚರಿತ್ರೆಯನ್ನು ಹೇಳಲಿಕ್ಕೆ ಸಮಯ ಇಲ್ಲ. 4 ನಿಮಿಷ ಆಗಿರಬಹುದು. ನಾನು ಇಷ್ಟಕ್ಕೆ ಈ ಸೇವೆಯನ್ನು, ಆ ದಾಸರ ಸೇವೆಯನ್ನು ಅವರ ದಾಸಾನುದಾಸನಾಗಿ ಅವರ ಪಾದಗಳಿಗೆ ಸಮರ್ಪಣೆ ಮಾಡ್ತಾ ಕೊಟ್ಟಿರ್ತಕ್ಕಂಥ ಅವಕಾಶಕ್ಕೆ ಅನಂತ ನಮಸ್ಕಾರ ತಿಳಿಸ್ತಾ ಮುಗಿಸ್ತೀನಿ. ಕೃಷ್ಣ ಅರ್ಪಣ. ಧನ್ಯವಾದಗಳು ಹೇಳ್ತಾ ಹೀಗೆ ಎಲ್ಲರೂ ಬಂದಂಥ ಪಂಡಿತರಿಂದ ಪ್ರವಚನ ಆಯಿತು. ಶ್ರೇಷ್ಠದಾಸರು ಕಾಯ್ತಿದ್ದಾರೆ. ಎಲ್ಲರೂ ಹೇಳಿದರು, ನನ್ನ ಮೊಮ್ಮಗ ಯಾಕೆ ಹೇಳಲಿಲ್ಲ? ಫೋನ್ ಮೈಕಲ್ಲಿ ಸ್ವಲ್ಪ ಇದು ಕೊಡ್ತಾ ಇದ್ರೆ ನನ್ನ ಕೆಲಸ ಸಾಫ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬಹಳ ಚೆನ್ನಾಗಿ ಇದನ್ನ ಈ ರೀತಿಯಾಗಿ ಅವರು ದಾಸರಿಗೆ ಬಹಳ ಸಂತೋಷ. ಏನಂದ್ರೆ ನನ್ನ ಮನೆತನದಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಆಚಾರ್ಯರ ಶಾಸ್ತ್ರವನ್ನು ಓದಿಕೊಂಡು ಬರಬೇಕು ಅಂತ ಅವರದ್ದು ಕಳೆಕಳೆಯಿತ್ತು. ಯಾಕೆ ಎಲ್ಲರದ್ದು ಮಣೂರು ವಾಸಿಗಳಾದ ವೇದೇಶ ತೀರ್ಥರು ತಮ್ಮ ಶಿಷ್ಯರಿಗೆ ಹೇಳಿದಂತ ಆ ಶಿಷ್ಯರಾದ ಯಾದವಾರ್ಯರು ತಮ್ಮ ಶಿಷ್ಯರಿಗೆ ಶ್ರೀನಿವಾಸ ದೇವರು ಹೇಳ್ತಾರೆ, ವೇದೇಶ ತೀರ್ಥ ಗುರುರಾಜ ದುರಂಧರೋಧೌ ಸ್ವಾತ್ಮ ಪ್ರಯಾಣ ಸಮಯೇ ಯದಶಿಕ್ಷಯನ್ಮ ಕಾಲೋಯ ವೀರಸುತ ಶಾಸ್ತ್ರ ವಿಚಾರಹೀನ ಅಂತ ಹೇಳ್ತಾ, ತಸ್ಮಾತ್ ತ್ವಮದ್ಯ ಮರುತಾತ್ಮಜ ಅಪ್ರಮೇಯಂ ವ್ಯಾಖ್ಯಾನಮೇವ ಸತತಂ ಕುರು ಮಾತ್ಯಜೇತಿ. ಏನಾದರೂ ಕೆಟ್ಟ ಕಾಲ ಬಂದಿದ್ದು 400 ವರ್ಷಗಳ ಕಾಲ ಆಚಾರ್ಯರ ಶಾಸ್ತ್ರದಿಂದ ರಹಿತವಾಗಿದೆ ಈ ಭೂಮಿ ಅಂತ ಇನ್ನು ಹಾಗೆ ಟೀಕಾಟ ಪಿಡಿಕಾರರ ಉದ್ಭವ ಕಾಲ ಅದು. ಅಂತಹ ಹೊತ್ತಿನಲ್ಲಿ ಹೀಗಾಗಿ ಏನು ಹೇಳಬೇಕದನ್ನ. ಆದ್ದರಿಂದ ಶ್ರೀನಿವಾಸ ತೀರ್ಥರಿಗೆ ಇದು ನಮ್ಮ ಗುರುಗಳಾದ ಯಾದವಾರಿ ಇದು ವಿದೇಶ ತೀರ್ಥರ ಅಪ್ಪಣೆ ಇದು ಏನು ಅಂತಂದ್ರೆ, ತಸ್ಮಾತ್ ತ್ವಮದ್ಯ ಮರುತಾತ್ಮಜ ಅಪ್ರಮೇಯಂ ವ್ಯಾಖ್ಯಾನಮೇವ ಸತತಂ. ನೀ ಶಾಸ್ತ್ರ ಪ್ರವಚನ ಬಿಟ್ಟು ಬೇರೆ ಏನು ಕೆಲಸ ಮಾಡಬೇಡ ಅಂತ ಹೇಳಿದ್ರಲ್ಲ, ಆ ರೀತಿಯಾಗಿ ವಿದೇಶ ತೀರ್ಥರ ಸನ್ನಿಧಾನದಲ್ಲಿದ್ದು ಅಧ್ಯಯನ ಮಾಡಿ ಬಂದಿರತಕ್ಕಂಥ ನಮ್ಮ ದಾಸರ ಮೊಮ್ಮಗ ಮರಿಮೊಮ್ಮಗನಾಗಿರ್ತಕ್ಕಂಥ ನಮ್ಮ ಶಶಾಂಕಾಚಾರ್ಯರು ಈಗ ಉಪನ್ಯಾಸಗಳ ಪ್ರವಚನ ಮಾಲಿಕೆಯಲ್ಲಿ ಒಂದು ಮಣಿಯಂತೆ ಇದನ್ನೀಗ ಸಮರ್ಪಣೆ ಮಾಡಲಿಕ್ಕೆ ಕೊನೆಯ ಉಪನ್ಯಾಸಕಾರರಾಗಿ ಇನ್ನು ಅವರಾದ್ಮೇಲೆ ಪೂರ್ಣಾಹುತಿ ಹಾಕಿದಂತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಲ್ಲಿಂದ ಮುಕ್ತಾಯವನ್ನು ಗೊಳಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಪದಾಸುರ ಸೌಖ್ಯ ದುಃಖ ಸತ್ತಾರಣಾಯ ವಿಗತಾಯ ನಮೋ ನಮಸ್ತೆ. ಸತ್ಯ ವಿಘ್ನಕರಾಬ್ಜೋತ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೋವಿನ್ಯಾಯ ಸುಧಾರತ ಶ್ರೀಶಾಂತ ಸೇವಕಂ ನಿತ್ಯಂ ಭೂಸರಾಗ್ರ ತುಲೋದ್ಭವಂ ವಾಸನಾದ ಶಿಲಾಕ್ಷೇತ್ರಂ ಶೇಷದಾಸ ಗುರುಂ ಭಜೆ. ಇವತ್ತಿನ ದಿನ ಶೇಷದಾಸರ ಮಧ್ಯಾರಾಧನೆ ದಿವಸ. ಯಾಕೆಂತ ಅಂದರೆ ಅವರ ಭಗವಂತನ ಚರಿತ್ರೆಗಳನ್ನು ಈಗ ಎಲ್ಲಾ ಪಂಡಿತರನ್ನು ಬಹಳ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಬಹಳ ಚರಿತ್ರೆಗಳನ್ನು ಹೇಳಬೇಕು. ಅವರು ಇಷ್ಟು ಚರಿತ್ರೆಗಳನ್ನು ಹೇಳಬೇಕು, ನಾನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವರೆಲ್ಲ ಚರಿತ್ರೆಗಳನ್ನು ಹೇಳಬೇಕು. ಅವರನ್ನು ಹೇಳಿದಾಗ ನಾನು ಇಷ್ಟು ಪಂಡಿತರು ಬರ್ತಾರಂತ ಇವತ್ತೇನು ಮನಸ್ಸನ್ನ ಇದ್ದೇನೆ. ಇವತ್ತು ಇಬ್ಬರೇ ಅನ್ಕೊಂಡಿದ್ದೆ, ಅದರಲ್ಲಿ 5-6 ಮಂದಿ ಪಂಡಿತರಾಗಿದ್ದಾರೆ. ಆದರೆ ಇಷ್ಟು ಇವತ್ತು ಬಸ್ ಸ್ಟ್ರೈಕ್ ಅದ. ಬಸ್ ಸ್ಟ್ರೈಕ್ ಇದ್ರೆ ಇಷ್ಟು ಮಂದಿ ಬಂದ ಶೇಷದಾಸರೇ ಬಂದು ಕರೆಸ್ಕೊಂಡ್ಯಾರ. ಅಂತಹ ಈ ಶೇಷದಾಸರ ಮಧ್ಯಾಹ್ನ ದಿವಸ ಭಗವಂತನ ಚರಿತ್ರೆಗಳನ್ನು ಇಷ್ಟು ಕೇಳ್ಬೇಕಂತಂದ್ರೆ ಬಹಳ
ಎರಡನೇ ವರ್ಷ ನನಗೆ ಆರಾಧನೆ ಇರೋದು. ಅಂದ್ರೆ ನಾನು ವರ್ಷದಲ್ಲಿ 2 ಸಾರಿ ಬಂದು ಹೋಗ್ತಿದ್ದೆ. ಒಂದು ಶೇಷದಾಸರ ಆರಾಧನೆ, ಒಂದು ಮೊದಲಕಲ್ಲ ಜಾತ್ರೆ. ಅದು ಯಾಕೆ ಬರ್ತಿದ್ದೀನಿ ಅಂದ್ರೆ ನಮ್ಮ ಆಚಾರ್ಯ ಹೇಳ್ತಿದ್ರು ಒಂದೇ ಮಾತು, ನೀನು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಬೇಕಂತಂದ್ರೆ ಶೇಷದಾಸರ ಆರಾಧನೆ ಹೋಗಿ ಅದೇ ನಿಧಿಧ್ಯಾಸನವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ಹೋದ ವರ್ಷ ಅನಂತೀರ್ಥಾಚಾರ್ಯ ಹತ್ರ ನಾನು ಅನುವಾದ ಮಾಡಿದೆ. ಅವ್ರು ಬಹಳ ಖುಷಿ ಪಟ್ಟಿದ್ದಾರೆ. ಯಾರು ಪಂಡಿತರು ನಂಗ ಸುಧಾಮಂಗಳದಲ್ಲಿ ಚೊಲೋ ಅಂತ ಅವರು ಬಹಳ ಆನಂದ ಪಟ್ಟಿದ್ದಾರೆ. ಆನಂದ ಪಟ್ಟಿದ್ದಾನೆ, ತಿಮ್ಮಪ್ಪನೇ ಖುಷಿ ಆಗಿದ್ದಾನೆ ಅಂತ ನನಗೆ ಅನಿಸ್ತದೆ. ಆದರೆ ಅವರಲ್ಲಿ ನಾವು ಹೋಗ್ತೇವೆ ಅಂದ್ರೆ ಮೊದಲ ಕಲ್ಲಿಂದ ನಾವು ತಿರುಪತಿಗೆ ಹೋಗ್ಬಾರ್ದು, ಅವರೇ ಬಂದು ನಮ್ಗೆ ನುಡಿಸಿದ್ದಾರೆ. ಆದರೆ ಈ ಶೇಷದಾಸರ ಭಗವಂತನ ಚರಿತ್ರೆಗಳನ್ನು ಕೇಳಬೇಕಂದ್ರೆ ಕರ್ಮಕ್ಷೆ ಉತ್ಕ್ರಾಂತಿ ಮಾರ್ಗ ಭೋಗವೇಗನ್ನು ಕೇಳಬೇಕು. ಅಂದ್ರೆ ಕರ್ಮಕ್ಷೆ ಅಂತಂದ್ರೆ ನಾವು ಏನೇನು ಕೆಲಸ ಮಾಡ್ತೀವಿ ಅದು ಕರ್ಮಕ್ಷೆ ಅಂತ ಅಂತಾರೆ. ಉತ್ಕ್ರಾಂತಿ ಅಂತಂದ್ರೆ ನಾವು ಪರಮಾತ್ಮನ ಬಗ್ಗೆ ತಿಳಿಬೇಕಂತಂದ್ರೆ ಮೊದಲು ಗುಣಗಳನ್ನು ತಿಳಿಲಿಕ್ಕೆ ಸಾಧ್ಯ ಆಗಿಲ್ಲ, ಮೊದಲು ದೇವತೆಗಳ ಬಗ್ಗೆ ತಿಳಿಬೇಕು. ಆ ದೇವತೆಗಳ ಬಗ್ಗೆ ತಿಳಿಬೇಕಂತಂದ್ರೆ ಮಾರ್ಗ ಅಂತಂದ್ರೆ ಈಗ ಶೇಷದಾಸರು ಒಂದು ಆರಾಧನೆ ಹೋಗ್ಬೇಕಂತಂದ್ರೆ ಒಂದು ವಾಹನ ವ್ಯವಸ್ಥೆ ಇರಂಗಿಲ್ಲ. ಆ ಮಾರ್ಗ ಬೇಕಂತಂದ್ರೆ ಅವ್ರ ಆರಾಧನೆ ಬೇಕಂದ್ರೆ ಭಗವಂತನ ಚರಿತ್ರೆ ವಚನಗಳನ್ನ ಎಲ್ಲ ಕೇಳಬೇಕು. ಆ ವಚನ ಕೇಳಿದ್ದಾಗ ಫಲವನ್ನು ಕೊಡ್ತಾನೆ. ಆ ಫಲ ಅಂತಂದ್ರೆ ಯಾವುದು ಅಂತಂದ್ರೆ ಭೋಗ. ಆ ಭೋಗವನ್ನು ಮಾಡುವುದೇ ಆ ಶೇಷದಾಸರ ಭಗವಂತನ ಚರಿತ್ರೆಗಳನ್ನ ನಿತ್ಯವಾಗಿ ಉಪಾಸನೆಯನ್ನು ಮಾಡಬೇಕು. ಎಷ್ಟು ಉಪಾಸನೆ ಮಾಡ್ಬೇಕಂತಂದ್ರೆ ಬೇರೆ ಉಪನ್ಯಾಸವನ್ನು ಕೇಳಬಾರ್ದು, ಭಗವಂತನ ಸಂಗೀತ ಎಲ್ಲ ದಾಸ ಸಾಹಿತ್ಯ ಬಗ್ಗೆ ಕೇಳಬೇಕು ಅಂತ ಹೇಳ್ತಾರೆ. ಎಲ್ಲ ದಾಸ ಸಾಹಿತ್ಯಗಳನ್ನು ಎಲ್ಲ ಕೇಳಿದ್ದಾರೆ. ಈಗ ದಾಸರ ಪರಂಪರೆಯಲ್ಲಿ ಮೊದಲು ಪುರಂದರ ದಾಸರು ಬರ್ತಾರೆ, ಆಮೇಲೆ ವಿಜಯದಾಸರು, ಗೋಪಾಲದಾಸರು ಎಲ್ಲ ಅವರು ದಾಸ ಸಾಹಿತ್ಯ ಬಗ್ಗೆ ಹಾಡುಗಳನ್ನೆಲ್ಲ ಹಾಡಿದ್ದಾರೆ. ಇವರು ಶೇಷದಾಸರು ಹಾಡುಗಳನ್ನು ಬರೆದಿದ್ದಾರೆ, ಉಗಾಭೋಗಗಳನ್ನು ಬರೆದಿದ್ದಾರೆ, ಅವರು ಸುಳಾದಿಗಳನ್ನೇ ಬರೆದಿದ್ದಾರೆ. ಅವ್ರು ಯಾಕೆ ಬರೆದಿದ್ದಾರೆ ಅಂತಂದ್ರೆ ಎಲ್ಲ ದಾಸರು ತಂಬೂರಿದ್ದಾರೆ, ಈ ಶೇಷದಾಸರಿಗೆ ತಂಬೂರಿಲ್ಲ. ಯಾಕಂದ್ರೆ ಅವರು ಭಗವಂತನ ಉಪಾಸನೆ ಮಾಡಿ ಸಾಧನ ಚರಿತ್ರ ಮತ್ತು ಭಾಗವತ ಚಂದ್ರಿಕಾದಿ ಗ್ರಂಥಗಳನ್ನು ಶ್ರೀಮನ್ಯಾಸಗಳನ್ನು ಅತ್ಯಂತವಾಗಿ ಪ್ರೀತರಾಗ್ತಾರೆ ಅವರು ಶೇಷದಾಸರು. ಆ ಶೇಷದಾಸರ ಮೌನದಲ್ಲಿ ನಾನು ಓದಿದ್ದೇನೆ ಅಂತಂದ್ರೆ ಅವರ ಅನುಗ್ರಹದಿಂದನೇ ಓದಿದ್ದೇನೆ. ಇಲ್ಲಿಗೆ ನಮ್ಗೆ ಏನು ಸಾಧ್ಯ ಆಗ್ತಿದೆ. ಮೊದಲು ಇಲ್ಲಿ ವಿದ್ಯಾಮಾನ ವಿದ್ಯಾಪೀಠ ಇತ್ತು, ಅದು ನಮ್ಮ ಪ್ರಹ್ಲಾದರಾವ್ ಅವರು ಓಪನ್ ಮಾಡಿದ್ದಾರೆ. ಅದರಲ್ಲಿ ಇಲ್ಲಿ ಅಂದ್ರೆ 2 ವರ್ಷ 3 ವರ್ಷ ಓದಿದ್ದೇನೆ. ಇಲ್ಲಿ ಆಗಂಗಿಲ್ಲ, ಅದು ನಮ್ಮಪ್ಪನ ಭಗವಂತನಿಗೆ ಏನ್ ಸೃಷ್ಟಿ ಏನಾಗಿತ್ತು ಅನ್ನೋ ಗೊತ್ತಿಲ್ಲ. ಮನೋರ್ ವಿದ್ಯಾಪೀಠಕ್ಕೆ ಹೋಗಿ ಬಿಡ್ಬೇಕಂತಿತ್ತು. ಅವ್ರು ಯಾಕಂತಂದ್ರೆ ಅವ್ರಿಗೆ 2 ವರ್ಷ ಇಲ್ಲಿ ದಶಾವತಾರ ಸುತ್ತಮುತ್ತ ಉತ್ತರಾಯಣ ಸ್ವಾಮಿಗಳು ಪ್ರತಿಷ್ಠೆ ಮಾಡಿದ್ದಾಗ ಅವರು ಒಂದೇ ಮಾತಂದ್ರು, ನೀನು ಚಲೋ ಓದ್ತಿದ್ದವ, ಇಲ್ಲಿ ಚಲೋ ಓದ್ತಿದ್ದಿ, ಇನ್ನು ಜ್ಞಾನವನ್ನು ಕರ್ಮವನ್ನು ಎಲ್ಲ ಮಾಡ್ಬೇಕಂತಂದ್ರೆ ನನ್ನ ಸನ್ನಿಧಾನ ಪಾಪ ಎಲ್ಲ ಒಳ್ಳೇದಾಗ್ತದೆ ಅಂತ ಹೇಳಿದ್ದಾರೆ. ಅವರು ಪಾಪ ಎಷ್ಟು ಸುಮಧ್ವಿಜಯ ಅರ್ಥಗಳನ್ನು ಹೇಳಿದ್ದಾರೆ, ಎಲ್ಲ ಭಗವಂತನ ಸುಮಧ್ವಿಜಯ ದ್ವಾದಶೋತ್ತರ ಎಲ್ಲವನ್ನು ಹೇಳಿದ್ದಾರೆ. ಆದ್ರೆ ಸುಧಾ ಬರಲಿಕ್ಕೆ ಕಾರಣ ನಮ್ಮ ಅನಂತಾಚಾರ ಅನುಗ್ರಹದಿಂದ ನಾನು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅವರ ಅನುಗ್ರಹ ಬಹಳ, ಅವರ ಅನುಗ್ರಹ ಮೊದಲು ಬೇಕು. ನಾನು ವಿದ್ಯಾಪೀಠಕ್ಕೆ ಸೇರ್ಲಿಕ್ಕೆ ಕಾರಣ ನಮ್ಮ ತಂದೆ ತಾಯಿ ಅನುಗ್ರಹದಿಂದಲೇ ನಾನು ಇಷ್ಟು ಹೋಗ್ತೀನಿ. ಅದರಿಂದ ಈ ಶೇಷದಾಸರ ಎಲ್ಲ ನಾನು 1.5 ತಾಸು ನಾವು ಪ್ರವಚನ ಮಾಡಬೇಕಂತ ನಾನು ಇಚ್ಛೆ ಮಾಡ್ಕೊಂಡಿದ್ದೆ. ಸಮಯ ಭಾಳ ಇಲ್ಲ, ಆದರೆ ಎಲ್ಲ ಬಾಯಿ ಹೊಂಟದ, ಸ್ವಲ್ಪ ಊಟ ಕಾಯ್ತಿದ್ದ. ಅದಕ್ಕೆ ನಾನು 2 ಮಾತನ್ನ ಮುಗಿಸ್ತಿದ್ದೇನೆ ಅಂತ ನನ್ನ ಶೇಷದಾಸರ ಅನುಗ್ರಹದಿಂದ ನಾನು ಅವರು ಎಲ್ಲ ಅನುಗ್ರಹ ಮಾಡಬೇಕಂತ ಈ ಪಂಡಿತರು ಎಲ್ಲ ವರ್ಗದಿಂದ ನಮಸ್ಕಾರ. ನಾನು 2 ಮಾತುಗಳನ್ನು ಮುಗಿಸ್ತಿದ್ದೇನೆ. ಮಧ್ವಾಂತರದ ಶ್ರೀ ಕೃಷ್ಣ ಅರ್ಪಣಮಸ್ತು. ಸಂತೋಷ. ಕೊನೆಗೆ ದಾಸರ ಅಂಕಿತ ಕೊಟ್ಟಂತೆ ನುಡಿ 4 ನುಡಿ 3 ನುಡಿ ಮಾಡಿ ಅಂಕಿತ ಹೇಳಿದಂತೆ ಇವತ್ತು ನಮ್ಮ ಶಶಾಂಕಾಚಾರ್ಯ ಮಾಡಿದ ಉಪನ್ಯಾಸದಿಂದ ಇವತ್ತಿನ ಉಪನ್ಯಾಸ ಮಾಲಿಕೆಯ ಅಂಕಿತ ನುಡಿ ಆಯಿತು ಅಂತಂದು ಹೇಳ್ತಾ, ಅದು ಶೇಷದಾಸರಿಗೆ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಅವರ ಉಪಾಸ್ಯ ಮೂರ್ತಿ ನಮ್ಮ ಗುರು ವಿಜಯ ವಿಠಲರು ಹಾಗೂ ಪಾರ್ಥಸಾರಥಿ ಅವರ ಅಭಿನ್ನ ಮೂರ್ತಿಯಾದ ಆದಿಶಿಲಾವಾಸಿಯಾದ ಶ್ರೀ ವೆಂಕಟೇಶನು ಪ್ರೀತನಾಗಲಿ ಇದರಿಂದ ಅಂತ ಹೇಳ್ತಾ ನಾವೇನು, ಯಾಕಂದ್ರೆ ನಮಗೆ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಸಂಸ್ಥೆ ಎಲ್ಲಾ ದಾಸರ ಸಾಹಿತ್ಯವನ್ನು
ವಿಸ್ತಾರಪಡಿಸುವುದೇ, ಅಭಿವೃದ್ಧಿಪಡಿಸುವುದೇ ನಮ್ಮ ಕೆಲಸ ಆಗಿದೆ. ಆದ್ದರಿಂದ ಶ್ರೀನಿವಾಸನ ಸಂಸ್ಥೆಯಿಂದ ದಾಸರ ಆರಾಧನೆ ಆಗ್ತಾ ಇದೆ. ಬಹಳ ವರ್ಷ ಬರೇ ಈ ಉಪನ್ಯಾಸ ಸಂಗೀತಗಳ ಸೇವೆ ನಮ್ಮ ಕಡೆಯಿಂದ ಮಾಡಿಸ್ತಾ ಶ್ರೀನಿವಾಸನ ಕಡೆಯಿಂದ ನಡೀತಾ ಇತ್ತು. ಬರಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ಆಗ್ತಿರ್ಲಿಲ್ಲ. ಕಳೆದ ವರ್ಷ ಅತಿ ಪ್ರಯತ್ನ ಮಾಡೋದಕ್ಕೆ ಬಂದಕ್ಕೆ ಈ ವರ್ಷ ಮತ್ತೆ ತಿರುಗಿ ದಾಸರ ಪ್ರೇರಣೆ ಆಯಿತು, ಬಂದಿದ್ದೇನೆ. ಮೊದಲನೇ ಪ್ರವಚನಕಾರರಾದ ನಮ್ಮ ಮಾಧನೂರು ಪವಮಾನಾಚಾರ್ಯರು ಉಪನ್ಯಾಸದಲ್ಲಿ ಅವರನ್ನು ಪರಿಚಯ ಮಾಡಿಸುವಾಗ ಶೇಷದಾಸರನ್ನು ಪ್ರಾಣದೇವರ ಮೂಲಕವಾಗಿ ಇವರು ನಮಗೆ ಪರಿಚಿತರಾದರು. ಹೌದಾ? ಅದಕ್ಕೆ ಅವರ ತಮ್ಮ ಜೀವನ ಅದನ್ನೇ ನಮ್ಮ ಕೊನೆಯ ಉಪನ್ಯಾಸದ ಆನಂದಾಚಾರ್ಯರು ಅದನ್ನೇ ತಿಳಿಸಿದರು. ಈ ಒಂದು ಲೌಕಿಕ ಜೀವನದಲ್ಲಿ ಬೆಂದು ನೊಂದು ಈ ಜೀವನನೇ ಬೇಡ ಅಂತ ಎಲ್ಲವನ್ನು ಬಿಟ್ಟು ಪ್ರಾಣತ್ಯಾಗದ ಪರಿಸ್ಥಿತಿ ಬಂದಾಗ ಒಂದು ಹುತ್ತಿನಲ್ಲಿ ಹೋಗಿ ಕೈ ಹಾಕಿ ಹಾವಿನ ಹೇಳ್ತಾರೆ, ಸಾಧನ ಮಾಡುವುದಕ್ಕಾದೆ ಹೋದಾಗ ಹರಿಯುವ ನದಿಯೋ ಅಥವಾ ಹುತ್ತಿನಲ್ಲಿ ಹಾವಿನ ಕೈ ಇಟ್ಟು ಪ್ರಾಣತ್ಯಾಗ ಮಾಡಬಹುದು. ಸಾಧನ ಸುಳ್ಳು ಆತ್ಮಹತ್ಯಕ್ಕಲ್ಲ, ಮಹಾಪಾಪರು. ಸಾಧನ ಪೂರ್ಣವಾಗದೇ ಇರುವಾಗ, ಸಾಧನ ಮಾಡಿಕೊಳ್ಳುವುದಕ್ಕೆ ಈ ದೇಹ ಸಹಕರಿಸದೇ ಹೋದಾಗ ಸುಳ್ಳೆ ಇರಬಾರದು ಅಂತ, ಇಲ್ಲೊಂದು ಮಹಾಪಾಪ ಆಗ್ತದೆ. ಆದ್ರೆ ಇಲ್ಲಿ ಅಪಮಾನವಾಯಿತು, ಹೋಗೋಣ ಅಂತ ಅನ್ಕೊಂಡು ಹುತ್ತಿನಲ್ಲಿ ಕೈ ಹಾಕಿದಾಗ ಅದೊಂದು ಅವರಿಗೊಂದು ಆ ಸ್ಪರ್ಶ ಅದೊಂದು ಅತ್ಯಂತ ವಿಶೇಷವಾದ ಸ್ಪರ್ಶವಾಗೋಯಿತು. ಅವ್ರಿಗೆ ಏನ್ ಅಪಮಾನವಾಗಿತ್ತು ಅದು ಒಂದು ಕ್ಷಣದಲ್ಲಿ ಆ ಸ್ಪರ್ಶದಿಂದ ಮಾಯ ಆಗೋದು. ಅವರಿಗೊಂದು ಕುತೂಹಲ ಆಯಿತು, ಇದು ಏನಿದು? ಆ ಕೈ ಹಾಕಿದಾಗ ಒಬ್ಬ ಒಂದು ಮನುಷ್ಯನ ದೇಹದ ಮೇಲೆ ಕೈ ಹಾಕಿದ್ರೆ ಏನು ಸ್ಪರ್ಶವಾಗಬೇಕು ಆ ಸ್ಪರ್ಶವಾಯಿತು. ಇದರಿಂದ ಇದು ಏನೋ ಇದೆ ಅಂತ ಇದ್ದಾಗ ಸ್ವಪ್ನದಲ್ಲಿ ಆಯಿತು ಅಂತ ಹೇಳ್ತಾರೆ. ಏನಪ್ಪಾ, ನಾನು ಇಲ್ಲಿದ್ದೇನೆ, ನೀ ಯಾಕೆ ಹೀಗೆ ವಿಚಾರ ಮಾಡ್ತೀವಿ? ನಾನು ಇದ್ದೀನಿ. ಹಾಗೆ ಎಲ್ಲ ತೆಗೆದು ನೋಡಿದಾಗ ಮುಖ್ಯ ಪ್ರಾಣದೇವರು ಹೊರಗೆ ಬಂದರು. ವ್ಯಾಸರಾಜರ ಒಂದು ಪ್ರತಿಷ್ಠಿತ, ಅವರು ಪ್ರಾಣ ಪ್ರತಿಷ್ಠ ಮಾಡಿ ಅದರೊಳಗೆ ತುಂಬಿಸಿದ್ದಾರೆ ಮಹಿಮೆ. ಇವತ್ತಿಗೂ ಅದು ಎಲ್ಲರಿಗೂ ಫಲಕಾರಿ ಆಗಿದೆ. ಅಂದ್ರೆ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋವಲ್. ಅರ್ಚಕ ಅಂದ್ರೆ ಪೂಜೆ ಮಾಡೋ ಅರ್ಚಕ ಅಂತ ಮಾತ್ರ ಅರ್ಥವಲ್ಲ, ಅದು ಗೌಣಾರ್ಥ, ಪ್ರಧಾನಾರ್ಥ. ಪ್ರತಿಷ್ಠಾಕರ್ತು ಅಂತ ಯಾರು ಪ್ರತಿಷ್ಠಾ ಮಾಡಿದ್ದಾರೋ ಆ ಪ್ರತಿಷ್ಠಾ ಮಾಡುವಾಗ ಅವರ ತಪಶಕ್ತಿ ಅದರೊಳಗೆ ಇಟ್ಟಾಗ ಮಾತ್ರ ಆ ಪ್ರತಿಮಾ ಮಾತು ಕೇಳ್ತದೆ, ಇಲ್ಲಾಂದ್ರೆ ಮಾತು ಕೇಳೋದಿಲ್ಲ. ಅದಕ್ಕೆ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ಆಚಾರ್ಯರು. ಇದು ವಾಸ್ತವದ ನಾಮಕ. ವ್ಯಾಸರಾಜರಲ್ಲಿ ಎಲ್ಲರಿಗೂ ಗೊತ್ತಿಲ್ಲ, ನಾನು ಅವ್ರ ಬಗ್ಗೆ ಹೇಳೋದಿದೆ ಅಲ್ಲ, ಅವರ ಆ ಸಾನ್ನಿಧ್ಯ ಅದರೊಳಗೆ ಇದೆ. ಅದರಿಂದ ಇವತ್ತು ನಾವು ಚಿಂತನವೇಲಿ ಪ್ರಾಣದೇವರನ್ನ ಅದೇ ಪ್ರಾಣದೇವರು ಚಿಂತನವೇಲಿ ಪ್ರಾಣದೇವರು ಇವತ್ತು ನಾವು ನೋಡ್ತಿದ್ವಿ ಅಂದ್ರೆ ನಮಗೆ ನೋಡಿಸಿದ್ದವ್ರು ಯಾರು? ಶೇಷದಾಸರು. ಒಂದು ವೇಳೆ ಶೇಷದಾಸರ ಒಬ್ಬ ವ್ಯಕ್ತಿ ಇದ್ದಿದ್ದಿಲ್ಲ ಅಂದ್ರೆ ಇವತ್ತು ಆ ಪ್ರಾಣದೇವರು ಕಾಣುತ್ತಿದ್ರ? ಕ್ವಶನ್ ಮಾರ್ಕ್ ಕಟ್ಟೇನು. ಗೋಪಾಲದಾಸ್ ಹೇಳಿದ್ರು, ಮಹಾನ್ ಭಾವರು ಬರ್ತಾರ, ಅವರಿಂದ ವ್ಯಕ್ತ ಆಗ್ತಾರ ಅಂತ ಮೊದಲೇ ತಿಳಿಸಿಕೊಟ್ಟಿದ್ದಾರೆ. ಅವರೇ ಈ ಮಹಾನ್ ಭಾವರು ಬಂದು ಇವತ್ತು ನಮಗೆ ಪ್ರಾಣದೇವರಿಗೆ ಎಷ್ಟು ಸಾವಿರಾರು ಲಕ್ಷಾವಧಿ ಹಳ್ಳಿಯ ಜನ ಬಂಡಿ ಕಟ್ಟಿಕೊಂಡು ಬಂದು ಇವತ್ತಿಗೂ ಅಡಿಗೆ ಮಾಡಿಕೊಂಡು ಅಲ್ಲೇ ನಿದ್ದೆ ಮಾಡಿ ಹೋಗ್ತಕ್ಕಂಥ ಒಂದು ಜಾಗೃತ ಸ್ಥಳ. ಅಂತಹ ಪ್ರಾಣದೇವರನ್ನು ನಮಗೆ ತೋರಿಸಿಕೊಟ್ಟು ಮಹಾನುಭಾವರೆಲ್ಲರೂ ಪ್ರಾಣದೇವರಿಂದ ಉಪಕೃತರಾಗಿ ಹೊರಗೆ ಬರ್ತಿದ್ದಾರೆ. ಇನ್ನೊಬ್ಬ ಮಹಾನುಭಾವ ಇವರಿಗೆ ಹೇಳುವಾಗ ಅವರನ್ನು ಸ್ಮರಣ ಮಾಡಬೇಕು. ಇಲ್ಲಿ ಕ್ಷೇತ್ರಕ್ಕೂ ಸಂಬಂಧಪಟ್ಟಂತಹದ್ದು. ಇದು ವೆಂಕಟೇಶ ಕ್ಷೇತ್ರ. ಇದು ಹೌದು, ಮೊದಲ ಕಾಲ, ಅತಿ ಪ್ರಾಚೀನ ಕಾಲ. ಶ್ರೀನಿವಾಸ ದೇವರು ಹಾಗೇ ಬಂದಂತಹ ಸಮಯದಲ್ಲಿ ಮತ್ತೊಬ್ಬ ಸುಧಾಮ, ಎರಡನೇ ಸುಧಾಮ ದೇವಶರ್ಮ ಎನ್ನುವ ಬ್ರಾಹ್ಮಣ ಏನೂ ಬಯಸದೆ ಕಂದಮೂಲ ಫಲಗಳನ್ನು ತಾನೂ ತಿನ್ನುತ್ತಾ ತನ್ನ ಮಕ್ಕಳಿಗೆ, ತುಂಬಾ ಮಕ್ಕಳು, ಅರಣ್ಯವಾಸ, ನಿಜವಾದ ಅರಣ್ಯವಾಸ. ಹೆಣ್ಣತ್ತು ಕೇಳ್ತಾಳೆ, ನಾವು ಇರ್ತೀವ್ರಿ, ಮಕ್ಕಳನ್ನು ನೋಡ್ರಿ, ತವ ಪುತ್ರಾಹಿ ಕೇವಲ, ಕಂದಮೂಲಗಳಿಂದ ಅವರನ್ನು ಹೇಗೆ ಪೋಷಣೆ ಮಾಡ್ತೀರಿ? ಹೋಗ್ರಿ, ನಿಮಗೊಬ್ಬ ಮಿತ್ರ ಇದ್ದಾನ, ವೆಂಕಟೇಶ ಶ್ರೀನಿವಾಸ ಅಂತ ಇದ್ದಾನ ಅಂತ ಹೇಳ್ತಿರಲ್ಲ,
ಅವನು ಬೇಡಿದ್ದವರಿಗೆ ಬೇಡಿದ ಇಷ್ಟಾರ್ಥಗಳು ಕೊಡ್ತಾನಂತ. ಅವನ ಹತ್ರ ಹೋಗ್ರಿ, ಕೇಳ್ರಿ. ಅದು ಮಾತು ಕೇಳಿದ್ರು ಕೇಳ್ತಾ ಇದ್ದಿಲ್ಲ. ಯಾಕೆಂದರೆ ತಪೋ ವಿಘ್ನ ಭಯಾತ್ಮಕ, ನನ್ನ ತಪಸ್ಸಿಗೆ ವಿಘ್ನ ಆಗ್ತದ ಅಂತ ಹೇಗಿದ್ರು ಅಂತಂದರೆ ಸೂಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ ಚೇಚರ ವಾಹ ಚರಾಚರ ಬಂಧಕ ಮೋಚಕನ ಹೋಗಿ ಬರದಿರು ಬಾಳುತ್ತದೆ. ಏನೂ ಬಯಸದೆ ತನ್ನ ನಿತ್ಯ ಕರ್ಮ, ವರ್ಣಾಶ್ರಮೋಚಿತ ಕರ್ಮ ಮಾಡುತ್ತಾ ಒಬ್ಬರಲ್ಲಿ ಬೆಳೆದ ಜೀವನ ಮಾಡುವ ವ್ಯಕ್ತಿ ಈ ದೇವಶರ್ಮ. ನಿತ್ಯ ಹೇಳಬೇಕು, ಶ್ರೀನಿವಾಸನಲ್ಲಿ ಹೋಗ್ರಿ. ಒಂದು ದಿವಸ ಸದ್ಗುರು ವಾಯುರಾಗಮತ, ಸಾಕ್ಷಾತ್ ಭಾರತದಲ್ಲಿ ವಾಯುದೇವರು ಬಂದರಂತ, ಎದ್ದು ನಿಂತು ನಮಸ್ಕಾರ ಮಾಡಿದ್ರಂತ. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ವಾಯುದೇವರಂತ. ದೇವಶರ್ಮ, ಏನಪ್ಪ ನೀನು ಹೆಂಡತಿ ಹೇಳುತ್ತಿದ್ದಾಳೆ ಶ್ರೀನಿವಾಸನಲ್ಲಿ ಹೋಗುವಂತ, ನೀ ಬೇಡ ಅಂತಿದ್ದೆ. ವರ ಬೇಡ್ತೀಯೋ ಬಿಡ್ತೀಯೋ ನಿನಗೆ ಬಿಟ್ಟದ್ದು. ಅದ್ರ ಒಂದು ತಪ್ಪು ಮಾಡ್ತಿದ್ವಿ. ಏನು? ಯಾತ್ರಾಯ ಮಾಸ್ತು ಸಂದೇಹ ಶೀಘ್ರಂ ಗಚ್ಚ ಸುಭಕ್ತಿಮ. ಶ್ರೀನಿವಾಸ ದೇವರ ಯಾತ್ರಕ್ಕೆ ಬರ್ತೀಯ, ತಿರುಪತಿಗೆ ಬರ್ತೀಯ ಅಂದ್ರೆ ಇಲ್ಲ ಅಂತನಬೇಡ, ಬಹಳ ತಪ್ಪು. ಯಾಕೆ? ಅನಂತ ಜನ್ಮಗಳ ಫಲ ಪುಣ್ಯ ಒದಗಿ ಬಂದಾಗ ಶ್ರೀನಿವಾಸನ ದರ್ಶನವಾಗ್ತದೆ. ಏನಾದ್ರು ಹೇಳ್ತಾರೆ, ಆ ಪದ ನೆನಪು ಬರ್ತಾ ಇಲ್ಲ. ಅನಂತ ಜನ್ಮಗಳ ಫಲವು ಯಾವಾಗ ನಮಗ ಹಾಲು ಉಕ್ಕೇರಿದಂತೆ ಉಕ್ಕಿ ಬರ್ತದೋ ಆಗ ಶ್ರೀನಿವಾಸ ನಮಗೆ ದರ್ಶನ ಕೊಡ್ತಾನ. ಆದ್ದರಿಂದ ಹೋಗಿ ಬಾ, ಯಾತ್ರಾಯ ಮಾಸ್ತು ಸಂದೇಹ. ಹಾಗೆ ಸರಿ ಅಂತ ಹೇಳಿ ಗುರುಕ್ತಮಕ್ತಂ ಜಗ್ರಾಹ ಗುರುವಾಕ್ಯೆ ಸದಾರತಃ ಗುರುಪದೇಶ ಅಂತ ಹೇಳಿ ಹೇಳ್ತಾ ಹೋಗಿ ಶ್ರೀನಿವಾಸ ದೇವರಲ್ಲಿ ಹೋದನು. ಇಂಥ ಶ್ರೀನಿವಾಸ ದೇವರನ್ನು ಏನ್ ಮಾಡಿದ್ರು, ಸ್ತೋತ್ರ ಮಾಡಿದ್ರು, ಅವೆಲ್ಲ ಹೇಳಲ್ಲ, ಒಂದು ದೊಡ್ಡ ಆಖ್ಯಾನ ಅಂತ. ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನಾ ಮಾಡಿದಂತ ಅದ್ಭುತವಾದ ಪ್ರಾರ್ಥನಾ, ಅದು ಆದಿತ್ಯ ಪುರಾಣ ಅಂತ ಬರೆದ ವೆಂಕಟೇಶ್ವರದಲ್ಲಿ 5 ಅಧ್ಯಾಯಗಳಿಂದ ಬರುತ್ತದೆ. ಕೊನೆಯ ಸ್ತೋತ್ರ ಮುಗಿಸಿ ತೂಷ್ಣೀಂ ಬಹುವ ಮುಗಿಸಿ ಕೈ ಜೋಡಿಸಿ ನಿಂತು ಬಿಟ್ರೆ, ಯಾವ ನಮ್ಮ ಕಣ್ಣಿಗೆ ಪ್ರಾಕೃತ ಶಿಲೆಯಂತೆ ಕಾಣುವ ಶ್ರೀನಿವಾಸ ಏನಿದ್ದನೋ ಅವನು ಆ ಶಿಲೆ ಬಿಟ್ಟು ಹೊರಗೆ ಬಂದನಂತ. ಅವನ ಶಿಲೆ ಅಲ್ಲ, ಶಿಲೆಯಂತೆ ನಮ್ಮಂತವರ ಕಣ್ಣಿಗೆ ಕಾಣುತ್ತಾ. ಪ್ರಾರಂಭದಲ್ಲಿ ಎಂತ ಶ್ರೀನಿವಾಸ ದೇವರ ಸ್ತೋತ್ರ ಮಾಡಿದ್ರು ಅಂದ್ರೆ ಹೇಳ್ತಾರೆ, ಆನಂದ ಜ್ಞಾನದಂ ವಿಷ್ಣು ಆನಂದಮಯ ನಾಮಕಂ ಆನಂದೇನ ದದರ್ಶಾಯಂ ಆನಂದ ನಿಲಯಾಲಯೇ ಅಂತ ಹೇಳ್ತಾರೆ. ಆನಂದ ನಿಲಯಾಲಯ ಅಂತ ಆ ಗರ್ಭಗುಡಿಗೆ ಆನಂದ ನಿಲಯ ಅಂತಾರೆ. ಯಾಕಂದ್ರೆ ವೈಕುಂಠದಲ್ಲಿರ್ತಕ್ಕಂಥ ಹರಿವಂದ್ರಕ್ಕೆ ಆನಂದ ನಿಲಯ ಅಂತ, ಅದೇ ಕನ್ನಡ ತಂದು ಇಟ್ಟ ಮಕ್ಕಳನ್ನ, ಆದ್ದರಿಂದ ಆನಂದ ನಿಲಯ ಅಂತ. ಆನಂದ ನಿಲಯದಲ್ಲಿ ಅಂತ ಆನಂದಮಯನಾದಂತ ಭಗವಂತನನ್ನು ಕಂಡು ಸ್ತೋತ್ರ ಮಾಡಿದಾಗ ಶ್ರೀನಿವಾಸ ಹೊರಗೆ ಬಂದು ಒಂದೇ ಮಾತು ಹೇಳಿದ, ದೇವಶರ್ಮ ನೀನು ಮಾಡಿದ ಸ್ತೋತ್ರ ಅತ್ಯುತ್ತಮ ಸ್ತೋತ್ರ, ಇದಕ್ಕೆ ಹೇಳಲಿಕ್ಕೆ ನಂಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ನಾನು ಪ್ರತಿಫಲ ಕೊಡುತ್ತೀನಿ. ಯಾಕೆ ಕೊಡ್ತೀನಿ ಗೊತ್ತಾ? ಅದು ತಿಳ್ಕೋಬೇಕು. ಒಂದು ಮಾತು ಹೇಳ್ತಾರೆ, ಮತ್ಪ್ರಿಯ ಪ್ರಾಣ ಶಿಷ್ಯಸ್ಯ ಗುರುಪಾದಾವಲಂಬಿನ. ಒಂದು ಮಾತು ಹೇಳ್ತಾರೆ ಶ್ರೀನಿವಾಸ ಹೇಳೋ ಮಾತಿದೆ, ನೇರವಾಗಿ ಪರಮಾತ್ಮನೇ ಅಂತಾರ. ಮತ್ಪ್ರಿಯ ಪ್ರಾಣ ಶಿಷ್ಯ, ನನಗೆ ಅತ್ಯಂತ ಪ್ರಿಯನಾದ ಮುಖ್ಯ ಪ್ರಾಣನ ಶಿಷ್ಯನಾಗಿ ಇಲ್ಲಿ ಬಂದಿದ್ದಿ, ಆದ್ದರಿಂದ ನಿನಗೆ ನಾನು ಅನುಗ್ರಹ ಮಾಡ್ತಿದ್ದೆ. ಇಲ್ಲ ಅಂದ್ರೆ ಇಲ್ಲ ಎಂಬ ಅರ್ಥ ಧ್ವನಿತ ಅಷ್ಟೇ. ನನ್ನ ಎಲ್ಲಿ ಅದಕ್ಕೆ ನಾನು ಏನು ಕೆಲಸ ಮಾಡಲಿ, ಅಸ್ಮತ್ ಗುರುವಂತರದ ಭಾರತೀಯ ಮುಖ್ಯ ಪ್ರಾಣ ಅಂತ ಅಂದಿಲ್ಲ ಅಂದ್ರೆ ಅದು ಪೋಸ್ಟಲ್ ಅಡ್ರೆಸ್, ಸರಿಯಾದ ಅಡ್ರೆಸ್ ಅಲ್ಲ. ಭಾರತೀಯ ಮುಖ್ಯ ಪ್ರಾಣ ಅಂತ ಯಾಕೆ ಹೇಳಬೇಕು ಅಂದ್ರೆ, ದೇವರ ಮೆಚ್ಚಬೇಕು ಅಂದ್ರೆ ಥ್ರೂ ಪ್ರಾಪರ್ ಚಾನಲ್ ನಮಗ ಮುಖ್ಯ ಪ್ರಾಣ ದೇವ. ಮತ್ಪ್ರಿಯ ಪ್ರಾಣ ಶಿಷ್ಯಸ್ಯ ಗುರುಪಾದಾವಲಂಬಿನ. ಆದ್ದರಿಂದ ನಿನಗೆ ನಾನು ಅನುಗ್ರಹ ಮಾಡ್ತೀನಿ. ನಮಗದು ಅದೇ ಇಲ್ಲಿ ಶೇಷದಾಸರಲ್ಲಿ ಕೂಡ ಅಲ್ಲಿ ಪ್ರಾಣದೇವರೇ ಅವರನ್ನು ಕರೆದುಕೊಂಡು ಭಗವಂತನಲ್ಲಿ ತಗೊಂಡು ಹೋದ್ರೆ, ಈ ವ್ಯಕ್ತಿಯನ್ನು ದೇವಶರ್ಮನಂತೆ ಇರುವಂತ ಈ ಯುಗದ ಈ ಶತಮಾನದ ದೇವಶರ್ಮರಾಗಿರ್ತಕ್ಕಂಥ ಶೇಷದಾಸರಿಗೂ ಕೂಡ, ಶೇಷದಾಸರನ್ನು ಇವತ್ತು ಜಗತ್ತಿಗೆ ಕೊಟ್ಟವರು ಯಾರು ಅಂದ್ರೆ ಮುಖ್ಯ ಪ್ರಾಣದೇವರೇ. ಚಿತ್ರವೇದಿ ಮುಖ್ಯ ಪ್ರಾಣದೇವರೇ ಕರ್ಕೊಂಡು ಬಂದು ತೋರಿಸಿಕೊಟ್ಟರು. ಅಲ್ಲಿ ಹೇಳಿದ ಆ ದೇವಶರ್ಮಗೆ ಏನ್ ಹೇಳಿದ್ರು, ವಿಪನ್ನಾಶ, ನೀನು ಮಾಡಿದ ಸ್ತೋತ್ರ ಯಾರು ಪಾರಾಯಣ ಮಾಡ್ತಾರೋ ಅವರಿಗೆ ವಿಪನ್ನಾಶ ಸಂಪದಾಪ್ತಿ ಭೂಯಾತ್ತೆ ಮದನುಗ್ರಹ. ಇದು ಅರ್ಥ ಆಗ್ತದೆ ಎಲ್ಲರಿಗೆ. ಇಂತಹ ಆಪತ್ತು ನಾಶ ಆಗ್ತದೆ, ಸಂಪತ್ತು ಬರ್ತದೆ. ಈಗ ಏನ್ ಮಾಡ್ತೀವಿ ವಿಶೇಷ ಅಲ್ಲಿ ವಿವರಣೆ ಮಾಡ್ತಾರೆ.
ಮಮ ಭಕ್ತಸ್ಯ ತೇಗೆ ಸ್ವರ್ಣವೃಷ್ಟಿರ್ದಿನೇ. ನನ್ನ ಭಕ್ತನಾದ ನಿನ್ನ ಮನೆಯಲ್ಲಿ, ಮನೆ ಅಂಗಳದಲ್ಲಿ ನಿತ್ಯದಲ್ಲಿ ಬಂಗಾರದ ಮಳೆ ತೋರಿಸ್ತೀನಿ. ಸರಿ, ನೀ ಬಂಗಾರ ಮಾಡಿ ಕೊಡ್ತೀವಿ, ಬಂಗಾರ ಮಾಡಿ ಕೊಡ್ತೀವಿ, ತಿನ್ನೋ ಯೋಗ್ಯತೆ ಬೇಕಲ್ಲ ನನಗ, ಅಷ್ಟನೇ ಇರಬೇಕಲ್ಲ ನನಗೆ. ಶತಪುರುಷ ಪರ್ಯಂತಂ ಭುಕ್ತ ಭೋಗ ಅದು ಐತಾಯುಷ್ಯತೆ ದತ್ತಂ. 10,000 ಇವತ್ತಿನಿಂದ ಎಣಿಸ್ಕೋ, 10,000 ವರ್ಷದ ಆಯುಷ್ಯನು ನಿನಗೆ ಕೊಡ್ತೀನಿ. 100 ವರ್ಷ ಮಕ್ಕಳು ಮೊಮ್ಮಕ್ಕಳಿಂದ ಭೋಗ ಮಾಡಿ ತಥೋ ಮತ್ಪಾದ ಮಾತ್ಮ ಕೊನೆಗೆ ನನ್ನ ಹತ್ತಿರ ಬರ್ತೀನಿ. ಇದು ಶ್ರೀನಿವಾಸ ದೇವರು ಕೊಟ್ಟ ವರಪ್ರದಾನ. ವಾಯುದೇವರ ಅನುಗ್ರಹದಿಂದ ದೇವಶರ್ಮ ಈ ರೀತಿಯಾಗಿ ತಾನು ಪಡೆಯುವುದಲ್ಲದೆ, ಭಗೀರಥ ತಾನು ಗಂಗೆ ಪಡೆದು ತನ್ನವರನ್ನು ಉದ್ಧಾರ ಮಾಡೋದಲ್ಲದೆ ನಮ್ಮನ್ನೆಲ್ಲ ಹೇಗೆ ಉದ್ಧಾರ ಮಾಡಿದರೋ ಅದೇ ರೀತಿಯಾಗಿ ದೇವಶರ್ಮ ಕೂಡ ತಾನು ಮಾಡಿ ಎಲ್ಲರಿಗೂ ಕೂಡ ಆದಿಶರ ಮೂರ್ತಿಯಾದ ಇಲ್ಲಿಯ ಕ್ಷೇತ್ರ ಮೂರ್ತಿಯಾದ ಶ್ರೀನಿವಾಸ, ಅಲ್ಲಿಯ ಕ್ಷೇತ್ರ ಮೂರ್ತಿಯಾದ ಶ್ರೀನಿವಾಸ ಇಬ್ಬರು ಒಂದೇ. ಆ ಉಭಯ ಶ್ರೀನಿವಾಸರು ಈ ಎಲ್ಲರನ್ನು ಪೂರ್ಣವಾಗಿ ಅನುಗ್ರಹ ಮಾಡಿ ಅಂತ ಹೇಳ್ತಾ ಬಂದಂತ ಪ್ರವಚನ ನಡೆದ ಎಲ್ಲಾ ಪಂಡಿತರಿಗೂ ಅನಂತ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳ್ತೇನೆ. ಇದುವರೆಗೆ ಪಂಡಿತ ರಾಮಕಾರಿಗ ಇದು ದಾಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ನಡೆಯಿತು. ಅವರ ಪ್ರತಿನಿಧಿಯಾಗಿ ಇಲ್ಲಿ ಆರಾಧನೆ ನಿಮಿತ್ತು ನಮ್ಮೆಲ್ಲರ ಅವಭಾಗ್ಯ ಇವರ ಅಧ್ಯಕ್ಷರಾಗಿದ್ದು ಜ್ಞಾನ ಕಾರ್ಯ ನಡೆಸಿಕೊಟ್ರು. ತಮ್ಮಲ್ಲಿ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಮುಂದೆ ಈ ಪ್ರವಚನವಾದ ಪಂಡಿತರಿಗೆ ತುಳಸಿ ಮತ್ತು ಶೇಷಭಕ್ತರ ದಾಸರ ಪ್ರಸಾದವನ್ನು ಕೊಡಲಾಗುತ್ತದೆ. ಅದಾನಂತರ ಸ್ವಸ್ತಿ ವಾಚನ, ಅದಾನಂತರ ಮಹಾಮಂಗಳಾರತಿ. ಈಗ ಪಂಡಿತರಿಗೆ ಸನ್ಮಾನ. ಮೊದಲು ಆನಂದ ಪಗಡ ತಿರುಪತಿ ಇವರಿಗೆ ಶೇಷವಸ್ತ್ರವನ್ನು ದಾಸರ ಶೇಷವನ್ನು ಸಮರ್ಪಣೆ ಮಾಡುವುದಕ್ಕೆ ವಿನಂತಿ.